ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ದಯವಿಟ್ಟು ಎಲ್ಲಾರು ವಿಡಿಯೋ ಆನ್ ಮಾಡ್ರಿ. ಎಲ್ಲಾರು ನಿಮ್ ಮನೆ ಬಾಗಿಲೆಲ್ಲ ಹಿಂಗ್ ಕ್ಲೋಸ್ ಮಾಡ್ಕೊಂಡ್ ಕುಂತೀವಿ. ನಾನು 3-4 ಜನ ಮಾತ್ರ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ರು ವಿಡಿಯೋ ಆನ್ ಮಾಡ್ರಿ. ಯಾಕಂದ್ರೆ ಯಾವುದೇ ಒಂದ್ ಕ್ಲಾಸ್ ನಡೆಯುತ್ತೆ ನೋಡ್ರಿ, ಮೊದ್ಲು ನಾವು ರೆಸ್ಪೆಕ್ಟ್ ಕೊಡೋದಿದೆ ನೋಡ್ರಿ, ಅದು ನಮ್ಮ ಮೊದಲ ಕರ್ತವ್ಯ ಇದೆ. ಯಾಕಂದ್ರೆ ಯಾರೋ ಒಬ್ರು ತನ್ನ ಜ್ಞಾನವನ್ನ ಹಂಚ್ಕೊಳ್ತಾ ಇದ್ದಾರೆ, ಅವರ ಭಾವವನ್ನ ಹಂಚ್ಕೊಳ್ತಾ ಇದ್ದಾರೆ, ಅವರ ಅನುಭವವನ್ನ ನಿಮ್ಗೆ ನೀಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಕರ್ತವ್ಯನು ಏನು ಅಂದ್ರೆ ಅಟ್ಲೀಸ್ಟ್ ವಿಡಿಯೋ ಆದ್ರೂ ಆನ್ ಮಾಡುವಂತದ್ದನ್ನ ಮೊದಲು ಮಾಡ್ರಿ ಅನ್ನುವಂಥದ್ದು ನಿಮ್ಮೆಲ್ಲರಿಗೆ ಹೇಳ್ತಾ, ಜೊತೆಗೆ ಇವತ್ ವೆಲ್ಕಮ್ ಮಾಡಿರುವಂತ ನಮ್ಮ ಅನನ್ಯಗೆ ಮೊದಲ ಶರಣಾರ್ಥಿಯನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಎಂ.ವಿ. ದೊಡ್ಮನಿ ಸರ್, ತಮಗೂ ಶರಣಾರ್ಥಿ. ನೀವು ಕಾಣ್ತಾ ಇದ್ದಿಲ್ಲ. ಜೊತೆಗೆ ಇಲ್ಲಿ ಝೂಮ್ ಯೂಸರ್ ಅಂತ ಇದ್ದೀರಲ್ಲ ಸರ್, ನೀವು ನಿಮ್ ಹೆಸರನ್ನ ದಯವಿಟ್ಟು ಮೆನ್ಷನ್ ಮಾಡ್ರಿ. ಜೊತೆಗೆ ಹಾಗೆ ಹರಿಣಿ ಪಿ ಮ್ಯಾಮ್, ತಮಗೂ ಶರಣಾರ್ಥಿ. ಹಾಗೆ ರಾಘವೇಂದ್ರ ಸರ್, ತಮಗೂ ಕೂಡ ಶರಣಾರ್ಥಿ. ಹಾಗೆ ಚಂದ್ರು ಸರ್, ತಮಗೂ ಶರಣಾರ್ಥಿ. ವೆಂಕಟೇಶ್ ಅವರಿಗೂ, ಹಾಗೆ ಆಶಾ ಮ್ಯಾಮ್, ತಮಗೂ ಶರಣಾರ್ಥಿ. ಹಾಗೆ ರೇಣುಕಾ ಪಾಟೀಲ್ ಅವರಿಗೂ ಶರಣಾರ್ಥಿ. ಹಾಗೆ ವಿನಿಧಿ ಅವರಿಗೂ ಶರಣಾರ್ಥಿಯನ್ನ ಹೇಳ್ತೀನಿ. ಹಾಗೆ ನಮ್ಮ ಈರಮ್ಮ ಅಮ್ಮ ಬಂದಿದ್ದಾರೆ, ಅವರಿಗೂ ಶರಣಾರ್ಥಿ. ಜೊತೆಗೆ ನಮ್ಮ ಸುನಿಲ್ ಸರ್ ಇದ್ದಾರೆ, ಅವರಿಗೂ ಶರಣಾರ್ಥಿ. ಹಾಗೆ ಹರ್ಷಿಕಾ ಮ್ಯಾಮ್, ತಮಗೂ ಶರಣಾರ್ಥಿ. ಪ್ರಭಾವತಿ ಅವರಿಗೂ ಶರಣಾರ್ಥಿ. ಇಷ್ಟು ಜನ ನನ್ಗೆ ವಿಡಿಯೋ ಆನ್ ಮಾಡಿದವ್ರು ಕಾಣ್ತಾ ಇದ್ದೀರಿ. ಹಾಗೆ ವಿಡಿಯೋ ಆನ್ ಮಾಡ್ಲಾರ್ದಂತಹ ಅಂಬರೀಶ್ ಅವರಿಗೂ, ಬಸವರಾಜ್ ಅವರಿಗೂ, ಸುಮಿತ್ರಾ ಅವರಿಗೂ, ರಜಿನಾ, ವಿಜಯ್, ಶಿಲ್ಪಾ, ಎಸ್, ಜೊತೆಗೆ ಇಲ್ಲೊಬ್ಬರು ಐಫೋನ್ ಇದ್ದಾರೆ, ಅನ್ನಪೂರ್ಣ ಅವರಿಗೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಶರಣಾರ್ಥಿಯನ್ನ ಹೇಳ್ತಾ, ಎಲ್ಲರಿಗೂ ನನ್ನ ಸೌಂಡ್ ಕ್ಲಿಯರ್ ಇದೆನಾ? ಸೊ ಯಾರ್ಯಾರಿಗೆ ಸೌಂಡ್ ಕ್ಲಿಯರ್ ಇದೆ ನೋಡ್ರಿ, ಅವ್ರು ಇಲ್ಲಿ ಚಾಟ್ ಬಾಕ್ಸ್ ನಾಗ ಸಿ ಅಂತ ಹೇಳಿ ಟೈಪ್ ಮಾಡ್ರಿ. ಆದ್ರೆ ನನ್ಗೆ ಸೌಂಡ್ ಕ್ಲಿಯರ್ ಇದೆ ಅಂತ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಲ್ಲ, ಒಂದ್ಸಲ ನಮ್ ಗಾಡಿ ಶುರು ಆದ್ರೆ ಮತ್ತೆ ನಿಲ್ಲೋದಿಲ್ಲ. ಬೀದರ್ ಗಾಡಿ ಶುರು ಮಾಡಿದ್ರೆ ಲಾಸ್ಟ್ ತನಕ ನೀವ್ ಏನ್ ಹೇಳಿದ್ರು ಕೇಳೋದಿಲ್ಲ, ಬರೀ ನಾನು ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಈಗ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀನಿ, ನಂದು ಆಡಿಯೋ ಅಥವಾ ವಿಡಿಯೋ ಎರಡು ಕ್ಲಿಯರ್ ಇದೆನಾ ಇಲ್ಲ ಅಂತ. ಎಸ್ ರಾಘವೇಂದ್ರ ಸರ್, ಓಕೆ ಪ್ರಭಾವತಿ ಮ್ಯಾಮ್, ಹರ್ಷಿಕಾ ಮ್ಯಾಮ್, ಡನ್. ಸೊ ಎಲ್ಲರಿಗೂ ಕ್ಲಿಯರ್ ಇದೆ, ಓಕೆನಾ? ಎಸ್, ಇವತ್ತಿನ ಕ್ಲಾಸ್ ಇದೆ ನೋಡ್ರಿ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಅಥವಾ ನೀವು ಹೊಸವರು ಇರ್ಬೋದು, ಅಥವಾ ನಿಮ್ಗೆ ಯಾರಾದ್ರೂ ಫೋನ್ ಮಾಡಿ ಹೇಳಿರ್ಬೋದು, ಇದೆಲ್ಲಾನು ಆಗಿರ್ಬೋದು. ಏನೋ ಒಂದ್ ಸೆಷನ್ ಇದೆ ಅಂತ ಹೇಳಿ ಬಂದಿರಿ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇ ಇರ್ಬೋದು. ಗೊತ್ತಿದೆ ಅಂದಾಗ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ತೀನಿ ಅಂತೇಳಿ ಇಲ್ಲಿ ಕೂಡ್ರಿ. ಗೊತ್ತಿಲ್ಲ ಅಂದಾಗ ಹೊಸದನ್ನ ನಾನ್ ಕಲಿತಾ ಇದ್ದೀನಿ ಅಂತ ಹೇಳಿ ಈ ರೀತಿ ನೀವು ಮೈಂಡ್ ಸೆಟ್ ಮಾಡ್ಕೊಂಡ್ರ ಈ ಕ್ಲಾಸ್ ಇದೆ ನೋಡ್ರಿ, ಇದು ಅದ್ಭುತವಾಗಿ ನಿಮ್ಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು ಮೊದಲ ಮಾಹಿತಿಯನ್ನ ಹೇಳ್ತಾ, ಅದಾದ್ಮೇಲೆ ಎರಡನೇದು, ಯಾವುದೇ ಒಂದ್ ಸೆಷನ್ ಇರ್ಬೋದು ಅಥವಾ ಜೀವನದಲ್ಲಿ ನೀವು ಯಾವುದೇ ಅಚೀವ್ಮೆಂಟ್ ಅನ್ನ ಮಾಡ್ತೀರಿ ಅಂದ್ರ ಅದಕ್ಕೆ ತನ್ನದೇ ಆಗಿರುವಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಇರುತ್ತಾ? ರಾಘವೇಂದ್ರ ಸರ್, ಸುನೀಲ್ ಸರ್, ಹನುಮಂತ್ ಇರುತ್ತಲ್ಲ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತಾವ. ನೀವ್ LIC ಮಾಡಿರ್ತೀರಿ, ಅಲ್ಲಿ ಬಾಂಡ್ ನೋಡ್ಗೆಲ್ಲ ಏನ್ ಬರೀತಾರ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ನೀವು ಅಕೌಂಟ್ ತೆರಿತಾ ಇರ್ತೀರಿ, ಬ್ಯಾಂಕ್ ನಲ್ಲಿ ಹೋಗಿ ಅಕೌಂಟ್ ತೆಗಿಬೇಕಂದ್ರೆ ಅಲ್ಲೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಇಲ್ಲ ನಿಮ್ ಮಗುವಿಗೆ ಒಂದು ಅಡ್ಮಿಷನ್ ಮಾಡ್ಬೇಕಾಗಿ, ಜೀವನದಲ್ಲಿ ಯಾವುದೇ ಏನೇ ಕೆಲಸ ಮಾಡ್ಬೇಕಂದ್ರು ನಮ್ಗೆ ಏನಿರುತ್ತೆ ಅಂದ್ರೆ ಕಂಡೀಷನ್ಸ್ ಗಳು ಅಪ್ಲೈ ಆಗುತ್ತೆ. ಸೊ ಅದೇ ರೀತಿ ಈ ಆನ್ಲೈನ್ ನ ಯಾವುದೇ ಕೋರ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಮಾಡ್ತೀವಿ ಅಂದ್ರೆ ಇಲ್ಲೂ ಸಮೇತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇವೆ. ಅದರಲ್ಲಿ ಮೊದಲನೇದ್ ಬರ್ಕೋರಿ, ಮೊದಲು ನಿಮ್ ಹತ್ರ ಒಂದು ಡೈರಿ ಮತ್ತು ಒಂದು ಪೆನ್ನು ಕಂಪಲ್ಸರಿಯಾಗಿ ನೀವು ಇಟ್ಕೊಳ್ಬೇಕು. ಒಂದ್ ವೇಳೆ ನೀವು ಸ್ಟೂಡೆಂಟ್ ಮೈಂಡ್ ಸೆಟ್ ಇರ್ಲಿಲ್ಲ ಅಂದ್ರೆ, ಮಗುವಿನ ಮೈಂಡ್ ಸೆಟ್ ನಿಮ್ ಹತ್ರ ಇರ್ಲಿಲ್ಲ ಅಂದ್ರ ನಾನ್ ಹೇಳಿದ್ದೆಲ್ಲ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಗಾಳಿಗೆ ಹೋಗ್ತದೆ, ಗಾಳಿದಾಗ ತೂರ್ ಹೋಗುತ್ತೆ. ಅದು ನಿಮ್ಗೇನು ನೆನಪಿರೋದಿಲ್ಲ. ಎಲ್ಲ ಮುಗಿದ್ಮೇಲೆ ಒಂದೇ ಕೇಳಿಸ್ತದ, ಬಾಳ್ ಚಂದ ಹೇಳಿದ್ರು ಮೇಡಮ್, ಓಯ್ಚು ತುಂಬಾ ಚೆನ್ನಾಗಿ ಹೇಳಿದ್ರು ಬೆಂಗಳೂರು ಭಾಷೆ, ಏನ್ ಚೆನ್ನಾಗಿ ಹೇಳಿದ್ರು, ಒಂದು ನೆನಪಿರೋದಿಲ್ಲ. ಯಾಕೆ ನೆನಪಿರೋದಿಲ್ಲ ಅಂದ್ರ ಮನುಷ್ಯನ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದ್ರಲ್ಲಿ ಒಂದ್ ಪವರ್ ಇದೆ. ಏನು ಅಂದ್ರ ಯಾವುದನ್ನ ನೆನ್ಪಿಡ್ಬೇಕು ಅದನ್ನ ಮರ್ತ್ ಬಿಡ್ತೀವಿ, ಯಾವುದನ್ನ ಮರಿಬೇಕು ಅದನ್ನ ನೆನ್ಪಿಡ್ತೀವಿ. ಎಸ್ ಆರ್ ನೋ? ಹಿಂಗೆ ಅದಲ್ಲ ಲೈಫ್. ಯಾರೋ ನಮ್ಗೆ ದುಃಖ ಕೊಟ್ಟಾರ, ಇವತ್ತಿಗೆ ನೆನಪಿದೆ, 10 ವರ್ಷ ಆಯ್ತದು. ಯಾರೋ ನಮಗ್ ಬಹಳ ಖುಷಿ ಕೊಟ್ಟಾರ, ನೆನಪಿಲ್ಲ ಅವ್ರ ನೆನಪಿರೋದಿಲ್ಲ. ರೀಸನ್ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅಥವಾ ನಮ್ಮ ಮನಸ್ಸಿದೆ ನೋಡ್ರಿ, ಅದರ ಚಲನೆ ಇದೆಯಲ್ಲ ಅದು ನೆಗೆಟಿವ್ ಕಡೆಗೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ನೋಟ್ ಬುಕ್ ನಲ್ಲಿ ಅದನ್ನ ಮೆನ್ಷನ್ ಮಾಡ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರ ನೆನಪಿರೋ ಸಾಧ್ಯತೆಗಳಿವೆ ನೋಡ್ರಿ, ಅದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮೊದಲು ಕಂಡೀಷನ್ ಏನು ಅಂದ್ರ, ಸ್ವಲ್ಪ ನೀವು ಡೈರಿ ಮತ್ತೆ ಪೆನ್ ಅನ್ನ ಎರಡು ಇಟ್ಕೊಳ್ಬೇಕು. ಎಲ್ಲಾರು ಡನ್ ಇದ್ದೀರಿ? ಇಟ್ಕೊಡ್ರಿ ದಯವಿಟ್ಟು. ಒಂದು ಅದಾದ್ಮೇಲೆ ಎರಡನೇದು, ಯಾರಾದ್ರೂ ಇಲ್ಲಿ ಒಂದೊಂದ್ಸಲ ಆಗುತ್ತೆ ನಮ್ಮಲ್ಲೂ ಬರ್ತಾರೆ, CM PM ಗಳು ಏನಾದ್ರೂ ನೀವ್ ಇದ್ದೀರಿ, CM PM ಗೊತ್ತಾ? ಬಿಸಿ ಶೆಡ್ಯೂಲ್, 1 ನಿಮಿಷನೂ ನಿಮ್ ಹತ್ರ ಟೈಮ್ ಇಲ್ಲ, ಇದು ಆಗೋದೇ ಇಲ್ಲ, ಅಯ್ಯೋ 1 ತಾಸು ನನ್ನ ಹತ್ರ ಸಮಯ ಇಲ್ಲ ಅಂತ ಯಾರಿಗಾದ್ರೂ ಫೀಲ್ ಇದೆ ನೋಡ್ರಿ, ಅವ್ರು ಈಗ್ಲೇ ನೀವು ಕ್ವಿಟ್ ಆಗಿ ಹೊರಗೆ ಹೋಗ್ಬೋದು. ತಿಳಿತಾ? CM PM ಗಳ ಕ್ಲಾಸ್ ಇಲ್ಲಿದು. ಇದು ಯಾರಿಗಿದೆ ಅಂದ್ರೆ ಸಾಧಾರಣ ಇರುವಂತ ಮಧ್ಯಮ ವರ್ಗದವ್ರ ಸಲುವಾಗಿ ರೆಡಿ ಮಾಡಿರುವಂತ ಒಂದು ಕೋರ್ಸ್ ಇದೆ. ಮಧ್ಯಮ ವರ್ಗ ಸ್ಪೆಷಲಿ ಬಹಳ ಅತಿ
ಅಗರ್ಭ ಶ್ರೀಮಂತರದು ಇಲ್ಲ, ಕೈದೊಳಗ ಒಂದ್ ನಯಾ ಪೈಸೆನೇ ಇಲ್ದಂಗ್ ಸುಮ್ನೆ ರೋಡ್ ಎಲ್ಲ ಸುತ್ತಾಡ್ತಾರಲ್ಲ ಅವ್ರ ಸಲುವಾಗೂ ಇಲ್ಲ. ಇದು ಯಾರ ಸಲುವಾಗಿದೆ ಅಂದ್ರೆ ನಾನ್ ಹೆಂಗ್ ಯಾವ ರೀತಿ ಬೆಳೆದಿನ ಮಧ್ಯಮ ವರ್ಗದಲ್ಲಿ ಅವ್ರ ಸಲುವಾಗಿದೆ. ಹಾಗಾಗಿ ಯಾರಿಗೆ ಇಲ್ಲಿ 1 ಗಂಟೆಯಿಂದ 1.5 ತಾಸು ಅಂದ್ರೆ 60 ರಿಂದ 90 ನಿಮಿಷಗಳ ಕಾಲ ಯಾರ ಹತ್ರ ಸಮಯ ಇದೆ ನೋಡ್ರಿ, ಅವ್ರು ಇದನ್ನ ಸಂಪೂರ್ಣ ಅಟೆಂಡ್ ಮಾಡ್ರಿ. ನನ್ನ ಹತ್ರ ಅಷ್ಟು ಸಮಯ ಇಲ್ಲ ಅಂದ್ರ ಟೆನ್ಷನ್ ಮಾಡ್ಕೋಬೇಡ್ರಿ. ನೀವ್ ಇದ್ರಲಿಂದ ಲೆಫ್ಟ್ ಆದ್ರೆ ಮತ್ತೆ ನಾವು ನಿಮ್ಗೆ ರೆಕಾರ್ಡಿಂಗ್ ಕಳಿಸ್ತೀವಿ. ನೀವು ರೆಕಾರ್ಡಿಂಗ್ ಅನ್ನ ನೋಡಿ ಸಮೇತ ಈ ಕೋರ್ಸ್ ಏನಿದೆ ಅಂತ ಹೇಳಿ ನಿಮ್ ತಿಳ್ಕೊಳ್ಬಹುದು. ರೀಸನ್ ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯ ಅಂದ್ರ, ನೀವೇನಾದ್ರೂ ಇದನ್ನ ಅರ್ಧ ತಿಳ್ಕೊಂಡ್ರಿ ಗೊತ್ತಲ್ಲ, ಅರ್ಧ ಜ್ಞಾನ ಬಹಳ ಡೇಂಜರ್ ಇರುತ್ತೆ, ಒಳ್ಳೇದಲ್ಲ. ತಿಳ್ಕೊಳ್ಬೇಕಂದ್ರೆ ಪೂರ್ತಿ ತಿಳಿಬೇಕು, ಇಲ್ಲಾಂದ್ರೆ ಹೊರಗೆ ಹೋಗ್ಬೇಕು. ಎರಡು ಕೆಲಸದಲ್ಲಿ ಒಂದ್ ಮಾಡ್ಬೇಕು. ಅವಾಗ ನಮಗೂ ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಕೆಲವೊಂದ್ಸಲ 15 ನಿಮಿಷ 20 ನಿಮಿಷ 1 ತಾಸು ಕುಂತಿರ್ತಾರೆ, ಆಮೇಲೆ ನಮ್ ಟೀಮ್ನವ್ರಿಗೆ ಫೋನ್ ಹಚ್ಚ್ರಿ, ಮೇಡಮ್ ಅದು ತಿಳಿದೇ ಇಲ್ರಿ, ಇದು ಪೂರ್ತಿ ಮಾಡಿಲ್ಲ ಅಂದ್ರೆ ತಿಳಿಯೋದಿಲ್ಲ. ಸೊ ಹಾಗಾಗಿ ಈ ಸೆಷನ್ ಅನ್ನ ಪೂರ್ತಿ ಮಾಡೋದಕ್ಕೆ ಯಾರ್ಯಾರು ರೆಡಿ ಇದ್ರಿ ಅವ್ರೆಲ್ಲರೂ ಒಂದ್ಸಲ ಅಂತ ಟೈಪ್ ಮಾಡ್ಬೇಕು ಬೇಗ ಬೇಗ. ಇದು ಆಕ್ಟಿವಿಟಿ ಬೇಸ್ ಕೋರ್ಸ್ ಅಲ್ಲಿ ಕುಂತೀರಿ. ಯಾರ್ಯಾರು ರೆಡಿ ಇದ್ರಿ, ಎಸ್ ನನ್ನ ಹತ್ರ 90 ಮಿನಿಟ್ಸ್ ನನಗೆ ಟೈಮ್ ಇದೆ, ನಾನು ಕೂಡೋದಕ್ಕೆ ರೆಡಿ ಇದ್ದೀನಿ ಅಂತ ಯಾರ್ಯಾರು ಇದ್ದೀರಿ. ಮತ್ತೆ ನಿಮಗೆ ನೀವು ಇವತ್ತು ಕನ್ಫರ್ಮ್ ಮಾಡ್ಕೊಳ್ಳೋದಿದೆ. ಮತ್ತೆ ಈ 90 ನಿಮಿಷ ನೀವು ನನಗೆ ಮಾಡುವಂತ ಉಪಕಾರ ಅಲ್ಲ, ತಲೆಗಿಟ್ಕೋಬೇಡ್ರಿ. ಮೇಡಮ್ 90 ನಿಮಿಷ ಕೂಡಿಸಿ ನಮ್ಗೇನೋ ಮಾಡ್ತಾರನ್ನೋ, ನಿಮ್ಮ ಸಲುವಾಗಿ ಇರುವಂತ ಕೋರ್ಸ್ ಇದೆ ಇದು. ನಾನು ಉದ್ಧಾರ ಆಗಿ ನಂದೇನ್ ಲೆಕ್ಕ ಇಲ್ಲ, ಬಟ್ ನೀವು ನಿಮ್ ಸಲುವಾಗಿ 90 ನಿಮಿಷ ಸಮಯ ಕೊಟ್ರೆ ಸಂಪೂರ್ಣ ಉಚಿತವಾಗಿ ಸಾಕಷ್ಟು ಮೆಡಿಟೇಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಅನ್ನ ಕುರಿತು ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಅರ್ಧಕ್ಕೆ ಕಟ್ ಆಗೋದಿದೆ ನೋಡ್ರಿ, ಅದು ದಯವಿಟ್ಟು ಬಿಟ್ರಿ. ಮತ್ತೆ ಯಾರ್ದೇ ಕೋರ್ಸ್ ಇರ್ಲಿ, ನಂದೇ ಇರ್ಲಿ ಮತ್ತೆ ಯಾರ್ದೋ ಇರ್ಲಿ, ನೀವು ಅರ್ಧಂಬರ್ಧ ಕಲ್ತ್ರ ಲಾಸ್ ಆಗೋದು ಯಾರಿಗಂದ್ರ ನಮ್ಗೆ ಲಾಸ್ ಆಗುತ್ತೆ, ಎದ್ರಿನ ಗುರುವಿಗೆ ಏನ್ ಫರಕ್ ಬೀಳೋದಿಲ್ಲ. ಹಾಗಾಗಿ ಕಂಪ್ಲೀಟ್ ಇದನ್ನ ಅಟೆಂಡ್ ಮಾಡ್ರಿ. ಒಂದ್ ವೇಳೆ ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಲ್ಲ, ಅರ್ಧ ಬೆಂದಿರೋ ಅನ್ನ ಇರುತ್ತೆ ನೋಡ್ರಿ, ರೈಸ್ ಅರ್ಧ ಬೆಂದಿರೋ ಅನ್ನ ಇರುತ್ತೆ ನೋಡ್ರಿ, ಅದು ಯಾವದಾದ್ರೂ ಉಪಯೋಗಕ್ಕೆ ಬರುತ್ತಾ ಜೀವನದಲ್ಲಿ? ಹಿಂಗೆ ಹೇಳ್ರಿ, ಅರ್ಧ ಬೆಂದಿರೋ ಅನ್ನ ಈ ಕಡೆ ಅಕ್ಕಿಯಾಗೂ ಉಳಿಯೋದಿಲ್ಲ, ಈ ಕಡೆ ರೈಸು ಅನ್ನನೂ ಆಗೋದಿಲ್ಲ, ಊಟ ಮಾಡೋದಕ್ ಬರೋದಿಲ್ಲ. ಅದು ಏನಾಗುತ್ತೆ, ಚಲ್ ಬಿಡ್ತೀವಿ ನಾವು, ವೇಸ್ಟ್ ಆಗುತ್ತಲ್ಲ. ಸೇಮ್ ಅದೇ ರೀತಿ ನೀವು ಅರ್ಧಕ್ಕೆ ಕಟ್ಟಾಗಿ ಹೊರಗೆ ಬಂದ್ರ ಅರ್ಧ ಬೆಂದಿರೋ ಅನ್ನದ ತರ ಮೈಂಡ್ ಆಗಿರುತ್ತೆ, ಅದಕ್ಕೆ ಏನು ಗೊತ್ತಾಗೋದಿಲ್ಲ, ಉಲ್ಟಾ ಕನ್ಫ್ಯೂಸ್ ಮಾಡ್ಕೊಡುತ್ತೆ. ಸೊ ಹಾಗಾಗಿ ಇದಿಷ್ಟು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಓಕೆನಾ, ಎಲ್ಲರಿಗೂ ಗೊತ್ತಾಯ್ತಾ? ಎಸ್. ಸೊ ಈಗ ನಾವು ಎಲ್ರೂ ರೆಡಿಯಾಗಿ ಕೂಡ್ರಿ. ಇವತ್ತು ಅದ್ಭುತವಾಗಿರುವಂತ ಬಹಳಷ್ಟು ಎನರ್ಜೆಟಿಕ್ ಆಗಿರುವಂತ ಒಂದು ಕ್ಲಾಸ್ಗೆ ನಾನು ನಿಮ್ಗೆ ಆಹ್ವಾನವನ್ನ ಮಾಡ್ತಾ ಇದ್ದೀನಿ. ಸೊ ಅದು ಯಾವುದು ಅಂದ್ರ 90 ಡೇಸ್ ದ ಮ್ಯಾಜಿಕಲ್ ಮಾರ್ನಿಂಗ್ ಮೆಡಿಟೇಷನ್ ಅಂತ ಹೇಳಿ. ಬೆಳಗಿನ ಅವಧಿ, ಈಗ ಸ್ವಲ್ಪ ನೋಟ್ ಮಾಡ್ತಾ ಹೋಗ್ರಿ. ಈ ಬೆಳಗಿನ ಅವಧಿ ಇರುತ್ತೆ ನೋಡ್ರಿ, ಸೂರ್ಯೋದಯಕ್ಕಿಂತ ಮುಂಚೆ ನಮ್ಮ ಶರೀರದಲ್ಲಿ ಮೊದಲು ರೀಸನ್ ಹೇಳ್ತೀನಿ ಯಾಕೆ ಇದು ಬೆಳಗ್ಗೆ ಮಾಡ್ತಾ ಇದ್ದೀವಿ ಅಂದ್ರ, ಸೂರ್ಯೋದಯಕ್ಕಿಂತ ಮುಂಚೆ ನಮ್ಮ ಮೈಂಡ್ ಅಲ್ಲಿ ಡೋಪಾಮೈನ್ ಇರುತ್ತೆ ನೋಡ್ರಿ. ಡೋಪಾಮೈನ್ ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ, ಬರ್ಕೋರ್ಬೇಕಾದ್ರದು. ಡೋಪಾಮೈನ್ ಏನ್ ಮಾಡುತ್ತೆ ಅಂದ್ರ ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ. ಆ ಮೂಮೆಂಟ್ ನಲ್ಲಿ ನೀವು ಪಾಸಿಟಿವ್ ಅಫರ್ಮೇಶನ್ಸ್ ಅನ್ನ ಹೇಳ್ತೀರಿ, ಗ್ರಾಟಿಟ್ಯೂಡ್ ಅನ್ನ ಮಾಡ್ತೀರಿ, ಮೆಡಿಟೇಷನ್ ಮಾಡ್ತೀರಿ, ಒಳ್ಳೆ ಜ್ಞಾನವನ್ನ ಪಡ್ಕೊಳ್ತೀರಿ. ಸತ್ಸಂಗದಲ್ಲಿ ಇದ್ದಾಗ ನಿಮ್ಮ ಮನಸ್ಸು, ನಿಮ್ಮ ಶರೀರ, ನಿಮ್ಮ ಆತ್ಮ ಈ ಮೂರು ಸಮೇತ ಏನಾಗುತ್ತೆ ಅಂದ್ರ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ನೀವು ಯಾವ ಕ್ಲಾಸ್ ನಲ್ಲಿ ಇವತ್ತು ಬಂದಿರಿ ಅಂದ್ರ ಮ್ಯಾಜಿಕಲ್ ಮಾರ್ನಿಂಗ್ ಸೆಷನ್ ಗಳು ಏನ್ ನಡೀತಾ ಇರ್ತಾವ್ ನೋಡ್ರಿ, ಅವು ಎಷ್ಟು ದಿನ, 1 ದಿನ 2 ದಿನ 5 ದಿನ 10 ದಿನ ಇಲ್ಲ. ನಿಮ್ಗೆಲ್ಲರಿಗೂ ಒಂದ್ ಮಾತು ಕೇಳ್ತೀನಿ. ಒಂದ್ ವೇಳೆ ನಮ್ ಜೀವನದಲ್ಲಿ 5 ದಿನಕ್ಕೆ 10 ದಿನಕ್ಕೆ ನಾವೆಲ್ಲರೂ ಪರಿವರ್ತನೆ ಆಗೋದು ಏನಾದ್ರೂ ಇರ್ತಿತ್ತಂದ್ರೆ ಎಲ್ಲರೂ ಶರಣರು ಸಂತರ ಮಹಾತ್ಮರಿ ಇರ್ತಿದ್ದೇವ್, ಗೊತ್ತಲ್ಲ ನಿಮ್ಗ? ಹಂಗೇನಾರ ಆಯ್ತಿತ್ತು ಅಂತ ತಿಳ್ಕೊರಿ, ಹಂಗೇನಾರ ಅದ್ಭುತ ಚಮತ್ಕಾರ ನಡಿಯಂಗಿದ್ರು 5 ದಿನ ಕ್ಲಾಸ್ ನಲ್ಲಿ 10 ದಿನದ ಸೆಷನ್ದೊಳಗೆ ನಾನು ಪೂರ್ತಿ ಪರಿವರ್ತನೆಯಾಗಿ ಜೀವನ ಮಹಾ ಪರಿವರ್ತನೆ ಆಗಿದೆ. ಈಗ ಏನಿಲ್ಲ, ನಾವು ಗೌತಮ್ ಬುದ್ಧರ ತರ ನಮ್ಗೆ ಈಗ ದೊಡ್ಡ ಸಾಧನೆನೇ ಮಾಡೋದಿದೆ, ಹಿಂಗೇನಾದ್ರೂ ಸಾಧ್ಯ ಇದೆನಾ? ನೋ, ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಮ ಸ್ವಪರಿವರ್ತನೆಗಾಗಿ ಬರ್ಕೋರಿ. ಸೈಂಟಿಫಿಕ್ ಆಗಿ 90 ಡೇಸ್ ಅನ್ನ ಕಂಪ್ಲೀಟ್ ಮಾಡಿ ಅದರ ರಿಸಲ್ಟ್ ತಗೊಂಡಿರುವಂತ ರಿಸಲ್ಟ್ ನಿಮ್ ಮುಂದೆ ನಾನಿದ್ದೀನಿ. ಸೊ ನಾನೇನ್ ರಿಸಲ್ಟ್ ಇದ್ದೀನಿ ನೋಡ್ರಿ, ರಿಸಲ್ಟ್ ನಿಮ್ಗೆ ರಿಸಲ್ಟ್ ಅನ್ನ ಶೇರ್ ಮಾಡ್ತಾ ಇದ್ದೆ ಅಷ್ಟೇ, ನಾನು ಹಂಚ್ಕೊಳ್ತಾ ಇದ್ದೀನಿ. ಆ ರಿಸಲ್ಟ್ ನನಗ್ ಬಂದಿದೆ 90 ದಿನದಲ್ಲಿ ಏನಾಗುತ್ತೆ ಅಂತ. ಸೊ ಹಾಗಾಗಿ ಅದೇ ಕಾರಣಕ್ಕೆ ನಾವು ಈ ಸೆಷನ್ ಅನ್ನ 90 ದಿನಗಳ ಕಾಲ ಮಾಡ್ತಾ ಇದ್ದೀವಿ. ಮತ್ತೆ ಇದು ಒಂದು ಬಹಳ ಚಾಲೆಂಜಿಂಗ್ ಆಗಿರುವಂತ ಸೆಷನ್ ಇದೆ, ನೆನ್ಪಿಡ್ರಿ. ಇವತ್ ನಿಮ್ಗೆ 7 ಗಂಟೆ ಕೂಡ್ಸಿನಿ, ಇವತ್ ಏನಾದ್ರೂ ಎನ್ರೋಲ್ ಮಾಡ್ರೆ ನಾಳೆಗೆ 5 ಗಂಟೆಗೆ ಹೇಳ್ಬೇಕು ಮಕ್ಕಳೇ ನೀವು, ತಿಳಿತಾ? ಫೀಸ್ ಕಟ್ ಆರಾಮ್ ಮನ್ಯಾಗ ಇರ್ತೀನಿ ಅಂದ್ರೆ ಬಿಡಂಗಿಲ್ಲ. ನಮ್ ಬೀದರ್ಲಿಂದ ಎಲ್ಲಾ ಕಡೆ ಬಸ್ ಅವ, ನಿಮ್ ಮನೆಗಿಂದ ಎಬ್ಸ್ಕೊಂಡ್ ಬೀದರ್ಗ್ ಬರ್ತೀವಿ, ಹಿಂಗದ ನಮ್ದು, ಗೊತ್ತಲ್ಲ? ಬೀದರ್ದವ್ರು ಬಾರಿ ಸ್ಟ್ರಾಂಗ್ ಇದ್ದೇವೆ, ಯಾರ್ಯಾರಿಗೆ ಗೊತ್ತಿದೆ? ಹಾ. ಸೊ ಹಾಗಾಗಿ ಫೀಸ್ ಒಂದ್ಸಲ ಕಟ್ರೆ, ಒಂದ್ಸಲ ಕಮಿಟ್ಮೆಂಟ್ ಆದ್ರೂ 90 ದಿನ ನಾವಂತೂ ಬಿಡೋ ಮಾತೇ ಇಲ್ಲ, ಬಿಡೋ ಆಪ್ಷನ್ ನಮ್ ಹತ್ರ ಇಲ್ಲ. ಸೊ 3 ದಿನ ಮಾತ್ರ ನಿಮ್ಮ ಪ್ರಯತ್ನ ಇರ್ಬೇಕು, 90 ದಿನ ನಾವು ಅದಕ್ಕೆ ಕಂಪ್ಲೀಟ್ ಮಾಡೋದಕ್ಕೆ ರೆಡಿ ಇದೀವಿ. ಸೊ ಹಾಗಾಗಿ
ಸೈಂಟಿಫಿಕ್ ಆಗಿ ಈ 90 ದಿನದಲ್ಲಿ ನಿಮ್ಗೆ ಎಷ್ಟೆಲ್ಲಾ ಕೋರ್ಸ್ಗಳು ಸಿಗುತ್ತೆ ಅನ್ನುವಂಥದ್ದನ್ನ ಸಂಪೂರ್ಣ ಮಾಹಿತಿಯನ್ನ ಹೇಳ್ತೀನಿ. ನಿಮ್ಗೆ ಗೊತ್ತಲ್ಲ, ಒಂದೊಂದು ಕೋರ್ಸ್ ಮಿನಿಮಮ್ 4,000 ರಿಂದ 5,000 ಇದೆ 5 ಡೇಸ್ ಕೋರ್ಸಿಗೆ. ಯಾರ್ಯಾರಿಗೆ ಗೊತ್ತಿದೆ? ನೀವೆಲ್ಲರೂ ಆನ್ಲೈನ್ ಮಕ್ಕಳೇ ಇದ್ದೀರಿ, ಆನ್ಲೈನ್ದವ್ರು ಎಲ್ಲರಿಗೂ ಗೊತ್ತಿದೆ. 5 ಡೇಸ್ ಯಾರಾದ್ರೂ ಒಬ್ರು ಕೋಚ್ ನಿಮ್ಗೆ ಕೋರ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ 4,000 to 5,000 ಮಾಡಿರ್ತಾರೆ 5 ದಿನಕ್ಕೆ. ನಾನ್ ಕೊಟ್ಟಕ್ಕಿದ್ದೀನಿ, ಅದು ನ್ಯಾಷನಲ್ ಲೆವೆಲ್ದಾಗಂತೂ ಅದ್ರ ಲೆಕ್ಕನೇ ಇಲ್ಲ ಬಿಡ್ರಿ. ಮಿನಿಮಮ್ 20 to 25 ಡೇಸ್ 25,000 ತಗೋತಾರ 5 ಡೇಸ್ ಕೋರ್ಸ್ ಅನ್ನ ಮಾಡುವುದಕ್ಕೆ. ಸೊ ಹಾಗಾಗಿ ನಿಮ್ಗೆ ಇದು ಬಹಳ ಕಡಿಮೆ. ಗೊತ್ತಲ್ಲ, ಒಂದಿಂದ ಪೆಟ್ರೋಲ್ ಎಷ್ಟು ಖರ್ಚು ಮಾಡ್ತೀರಿ ನೋಡ್ರಿ, ಗಾಡಿ ಪೆಟ್ರೋಲ್ ಹಾಕ್ತಿರಿಲ್ಲ, ಅಷ್ಟೇ ಖರ್ಚಿನೊಳಗ ನಿಮ್ಗೆ ಕೋರ್ಸ್ ಅನ್ನ ನಾನ್ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರ, ನಿಮ್ಮ ಒಳಗಿನ ಮನಸ್ಥಿತಿ ಇದೆ ನೋಡ್ರಿ, ಅದನ್ನ ನೀವು ಚೇಂಜ್ ಮಾಡಿದ್ರೆ ಮಾತ್ರ ನಿಮ್ಮ ಪರಿಸ್ಥಿತಿ ಇದೆ ನೋಡ್ರಿ ಅದು ಬದಲಾಗುತ್ತೆ ಅಂತ ಹೇಳಿ ಹೇಳ್ತಾ 2 ನಿಮಿಷ ನಾನು ನನ್ನ ಪರಿಚಯವನ್ನ ಹೇಳ್ತೀನಿ. ಯಾರ್ಯಾರಿಗೆ ಫಸ್ಟ್ ಟೈಮ್ ಶ್ರೀದೇವಿ ಹೂಗಾರಿ ನೋಡ್ತಾ ಇದ್ದೀರಿ ಸ್ವಲ್ಪ ಹಿಂಗ್ ಮಾಡ್ರಿ, ಎಲ್ಲಾರು ವಿಡಿಯೋ ಆನ್ ಮಾಡಿ. ಪ್ರಪಂಚದ ಬಂದ್ ಇಷ್ಟು ವರ್ಷ ಆದ್ಮೇಲೆ ಶ್ರೀದೇವಿ ಹೂಗಾರಿ ಇವತ್ತೇ ನೋಡ್ತೀನಿ. ವೆಂಕಟೇಶ್ ಸರ್ ಇವತ್ತೇ ನೋಡ್ತಾ ಇದ್ದಾರೆ, ರಾಘವೇಂದ್ರ ಸರ್, ಮತ್ತೆ ಯಾರಿದ್ರಿ, ರೇಣುಕಾ ಪಾಟೀಲ್ ಮ್ಯಾಮ್ ಇವತ್ತೇ ನಾನ್ ನಿಮಗೆ ನೋಡ್ತಾ ಇದ್ದೀನಿ. ಮೊದಲು ಜಾಯ್ನ್ ಆಗಿದ್ರಿಲ್ಲ ನನ್ಗೆ ಗೊತ್ತಿಲ್ಲ, ಬಟ್ ಇವತ್ ಫಸ್ಟ್ ಟೈಮ್ ನಾನ್ ನೋಡ್ತಾ ಇದ್ದೀನಿ. ಎಷ್ಟ್ ಜನ ಇದ್ರಿ ಮೀ ಅಂತ ಹೇಳಿ ಒಂದ್ಸಲ ಟೈಪ್ ಮಾಡ್ರಿ, ಯಾರ್ಯಾರು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರಿ. ಫೇಸ್ಬುಕ್ ನಲ್ಲಿ ನೋಡಿ ಜಾಯ್ನ್ ಆಗಿರ್ಬೋದು, ಅಥವಾ ನಮ್ ಟೀಮ್ನವ್ರು ಯಾರಾದ್ರೂ ನಿಮ್ಗೆ ಈ ತರ ಇದೇ ಕ್ಲಾಸ್. ರಾಘವೇಂದ್ರ ಸರ್ ಇವತ್ತೇ ನೋಡ್ತಾ ಇದ್ದೀನಿ. ಸೊ ಯಾರ್ಯಾರು ಇದ್ರಿ? ವಿದ್ಯಾ ಮ್ಯಾಮ್, ಯಾರ್ಯಾರು ಇದ್ದೀರಿ ನೋಡ್ರಿ ಇವತ್ತು ಜಾಯ್ನ್ ಆದವರು ಒಂದ್ಸಲ ಮೀ ಅಂತ ಟೈಪ್ ಮಾಡ್ರಿ. ಯಾಕಂದ್ರೆ ನೀವು ಫಸ್ಟ್ ಟೈಮ್ ಜಾಯ್ನ್ ಆದವರಿಗೆ ನನ್ ಪರಿಚಯ ಅಗತ್ಯ ಇದೆ, ಉಳ್ದವ್ರಿಗೆಲ್ಲ ಇಲ್ಲ. ಉಳ್ದವ್ರಿಗೆಲ್ಲ ನನ್ ಗೊತ್ತೇ ಇದ್ದೀನಿ. ಎಸ್, ಇವತ್ ನಮ್ ಸುನೀತಾ ಮ್ಯಾಮ್ನು ಬಂದಿದ್ದಾರೆ, ಸುಮಿತ್ರಾ ಹಿರೇಮಠ್ ಮ್ಯಾಮ್ ಬಂದಿದ್ದಾರೆ, ಎಸ್, ವಿನಿಧಿ ಅವರು ಇದ್ದಾರೆ, ಎಸ್ ಎಸ್, ರವೀಂದ್ರನಾಥ್, ಮೋಹನ್ ಸರ್, ಎಸ್, ವಿಜಯ್ ಸರ್, ಮಂಜುನಾಥ್, ಹರಿಣಿ, ಎಸ್, ಓಕೆ ಓಕೆ, ರೇಣುಕಾ ಪಾಟೀಲ್ ಮ್ಯಾಮ್, ವಿಜಯ, ಸಾಕಷ್ಟು ಜನ ಇವತ್ ಫಸ್ಟ್ ಟೈಮ್ ಬಂದಿರಿ. ಸೊ ಫಸ್ಟ್ ಟೈಮ್ ಬಂದಿರೋ ಸಲುವಾಗಿ ಇವತ್ತು ನಿಮ್ಗೆ ಒಂದಿಷ್ಟು ನನ್ನ ಮಾಹಿತಿಯನ್ನ ನಿಮ್ಗೆ ಕೊಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ಯಾರ್ ಕೋರ್ಸ್ ಮಾಡಿದ್ರಂದ್ರೆ ಯಾರು ಶ್ರೀದೇವಿ ಹೂಗಾರ್ ಅಂತ ಬಂದಿತ್ರಿ ಸ್ಕ್ರೀನ್ ಮೇಲೆ, ಯಾ ಶ್ರೀದೇವಿ ಹೂಗಾರ್ ದುನಿಯಾದಾಗ ಬಹಳ ಜನ ಇದ್ದಾರೆ. ಸೊ ಹಾಗಾಗಿ ಈ ಶ್ರೀದೇವಿ ಹೂಗಾರ್ ಏನಿದ್ದಾಳೆ ಅನ್ನುವಂಥದ್ದನ್ನ ಒಂದೆರಡು ನಿಮಿಷದಲ್ಲಿ ನಿಮ್ಗೆ ಹೇಳ್ತೀನಿ. ನಾನು ಶ್ರೀದೇವಿ ಹೂಗಾರ್ ಅಂತೇಳಿ, ನಾನು ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಈ ಫೀಲ್ಡ್ ಅಲ್ಲಿ ಸುಮಾರು 3 ವರ್ಷ 6 ತಿಂಗಳಿಂದ ಈ ಫೀಲ್ಡ್ ಅಲ್ಲಿ ನಾನು ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಹಿಂದೆ ಬಹಳ ದೊಡ್ಡ ಒಂದು ಇತಿಹಾಸ ಇದೆ. ಆ ಇತಿಹಾಸವನ್ನ ಕ್ಲಾಸ್ ಮಾಡುವಾಗ ನಿಮ್ಗೆ ಹೇಳ್ತೀನಿ. ಜೊತೆಗೆ ನಾನು ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯನ್ನ ಹುಟ್ಟಾಕಿರುವಂತ ಸಂಸ್ಥಾಪಿಕೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಜೊತೆಗೆ ರೇಖಿ ಮಾಸ್ಟರ್ ಆಗಿ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿನೂ ಸಮೇತ ನಾನು ವರ್ಕ್ ಮಾಡ್ತೀನಿ. ರೇಖಿ 1 2 3 4 4 ಕ್ಲಾಸ್ಗಳನ್ನ, ಸುಮಾರು 7 ಬ್ಯಾಚ್ ಗಳನ್ನ ಇಲ್ಲಿ ತನಕ ನಾವು ಕಂಪ್ಲೀಟ್ ಮಾಡಿವಿ. ಅದಾದ್ಮೇಲೆ ನಾನೊಂದು ಸೋಷಿಯಲ್ ವರ್ಕರ್ ಆಗಿ ಸುಮಾರು 12 ವರ್ಷದಿಂದ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. 12 ವರ್ಷದಿಂದ ಸಾಮಾಜಿಕವಾಗಿರುವಂತ ಸಾಕಷ್ಟು ಸೇವೆಗಳನ್ನ ನಾವು ಮಾಡ್ತಾ ಬಂದಿವಿ. ಅದಾದ್ಮೇಲೆ 2 ವರ್ಷದಿಂದ ನಾನು ಬಿಸ್ನೆಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ಬಿಸ್ನೆಸ್ ಮೇಲೆ ಮಾಡಿಲ್ಲ, ಬಟ್ 2 ವರ್ಷದಿಂದ ನಾನು ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಲೈಫ್ ಕೋಚ್ ಆಗಿ, ಸ್ಪಿರಿಚುವಲ್ ಮಾಸ್ಟರ್ ಆಗಿ. ಝೂಮ್ ಯೂಸರ್ ಸರ್, ನೀವು ಈ ಸ್ಕ್ರೀನ್ ಮೇಲೆ ಏನಾದ್ರೂ ಇಲ್ಲಿ ಬರ್ದ್ರ ನಮ್ಗೆ ಇಲ್ಲಿ ಅಷ್ಟು ಜನರಿಗೆ ಡಿಸ್ಟರ್ಬ್ ಆಗುತ್ತೆ. ಇಲ್ಲಾಂದ್ರೆ ನಾನ್ ನಿಮ್ಗೆ ರಿಮೂವ್ ಮಾಡ್ತೀನಿ, ಎರಡು ಗೊತ್ತಿಲ್ಲ. ಓಕೆನಾ? ಸೊ ಡಿಸ್ಟರ್ಬ್ ಮಾಡ್ಬೇಡಿ. ಸ್ಕ್ರೀನ್ ಮೇಲೆ ಏನಾದ್ರೂ ಹಿಂಗ್ ಮಾಡಿರ್ತಾರಲ್ಲ, ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಾನು ಮೊಟ್ಟ ಮೊದಲು 12 ವರ್ಷಗಳ ಕಾಲ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ 8 ಪುಸ್ತಕಗಳನ್ನ ಬರ್ದಿರುವಂತಳು. ಜೊತೆಗೆ ನಾನೊಂದು ಮೋಟಿವೇಶನಲ್ ಸ್ಪೀಕರ್ ಆಗಿನೂ ಸಮೇತ ಕೆಲಸ ಮಾಡ್ತೀನಿ. ಇಷ್ಟೆಲ್ಲ ಅದ್ರ ಜೊತೆಗೆ ನೀವ್ ಹಿಂಗ್ ತಿಳ್ಕೊಬೇಡ್ರಿ ಮೇಡಮ್ ಇದೇ ಕೆಲಸ ಮಾಡ್ತಾರ, ಇಲ್ಲ, ನನ್ಗೂ ಗಂಡ, ಮನೆ, ಮಕ್ಕಳು, ಸಂಸಾರ ಎಲ್ಲಾನು ಇದೆ, ಗೊತ್ತಾಯ್ತಾ? ಬರೀ ಇದೇ ಮಾಡ್ತಾರಂತ ತಿಳ್ಕೊಬೇಡ್ರ. ಇದು ಅದ್ರ ಜೊತೆಗೆ ನಡೀತಾ ಇರುವಂತದ್ದು. ಇದು ನಂದು ಹಾಬಿ, ನನ್ಗೆ ಖುಷಿ ಇದೆ ಇದ್ರಲ್ಲಿ. ರಿಯಲ್ ಹ್ಯಾಪಿನೆಸ್ ಅಂತ ಇರುತ್ತೆಲ್ಲ, ಗೊತ್ತಾ? ನಿಜವಾದ ಖುಷಿ ಅಂತ ಇದೆ ನೋಡ್ರಿ, ಅದು ಯಾವ್ದ್ರಲ್ಲಿ ಇದೆ ಅಂದ್ರ ಸೋಷಿಯಲ್ ವರ್ಕ್ ಮಾಡೋದ್ರಲ್ಲಿ ನಿಜವಾದ ಖುಷಿ ಇದೆ. ನಿಮ್ಗೊಂದ್ ಮಾತನ್ನ ನೆನ್ಪಿಟ್ಕೋರಿ, ನಮ್ಮ ಮಕ್ಕಳಿಗೆ, ನಾವು ಹೆತ್ತಿರುವಂತ ಮಕ್ಕಳಿಗೆ ನೀವು 10 ಕೋಟಿ ರೂಪಾಯಿ ಆಸ್ತಿನೂ ಬಿಟ್ಟು ಹೋಗ್ರಿ, ಒಂದು ಥ್ಯಾಂಕ್ ಯು ಹೇಳಿದ್ರೆ ನಾ ಬರ್ಕೊಡ್ತೀನಿ. ಹೇಳ್ತಾವ್ ನಮ್ಮ ಮಕ್ಕಳು? ಹೇಳಲ್ಲ. ಅದೇ ಒಂದ್ ಬಡವ ಮಗುವಿಗೆ ಒಂದ್ ಪೆನ್ ಇಸ್ಕೊಡ್ರಿ, ಬಾಳಿಲ್ಲ ಒಂದ್ ಪೆನ್ನೇ ತಂದ್ಕೊಡ್ರಿ, ಆ ಮಗು ತಕ್ಷಣಕ್ಕೆ ನಮ್ಗೆ ಥ್ಯಾಂಕ್ ಯು ಹೇಳುತ್ತೆ. ಇದು ಮೆಹಸೂಸ್ ಆಯ್ತು ನನ್ಗೆ. ಯಾವಾಗ ಅಂದ್ರೆ 12 ವರ್ಷದ ಹಿಂದೆ ನನ್ಗೆ ಗೊತ್ತಾಯ್ತು ನಿಜವಾದ ಸಂತೋಷ ಅನ್ನೋದು ಎಲ್ಲಿದೆ ಅಂದ್ರ ಸಾಮಾಜಿಕ ಸೇವೆ ಮಾಡೋದ್ರಲ್ಲಿದೆ ಅನ್ನುವಂಥದ್ದನ್ನ ನನ್ಗೆ ಅರ್ಥ ಆಯ್ತು. ಈ ಫೀಲ್ಡ್ ಅಲ್ಲಿ ನಾನು ನಿಧಾನಕ್ಕೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ದ. ಅದಾದ್ಮೇಲೆ ಈ ಫೀಲ್ಡ್ ಬರೋದಕ್ಕೆ ಒಂದಿಷ್ಟು ಕಾರಣಗಳಿವೆ ಜೀವನದಲ್ಲಿ. ನೋಡ್ರಿ, ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನಾನು ಎದುರಿಗೆ ನೀವು 39 ಮೆಂಬರ್ಸ್ ಇದ್ದೀರಿ, 39 ಜನ ನನ್ಗೆ ಹಿಡ್ದು ಇವತ್ತು ಒಬ್ರಾದ್ರೂ ಹಿಂಗಿದ್ದೇವೆ ನಾವು 100ಕ್ಕೆ 100ರಷ್ಟು ನಾವು ಸುಖಿ ಆಗಿದ್ದೀವಿ ಅಂತ ಯಾರಾದ್ರೂ ಒಬ್ರು ಇದ್ದೀವ? ಏನ್ ಕೊರತೆನೇ ಇಲ್ಲ ನಮ್ಗೆ.
ಎಲ್ಲಾ ಸಂಪತ್ತಿದೆ, ಸಮೃದ್ಧಿ ಇದೆ, ಆರೋಗ್ಯ ಚೆನ್ನಾಗಿದೆ, ಮಕ್ಕಳು ಚೆನ್ನಾಗಿದ್ದಾರೆ, ಸಕ್ಸಸ್ ಇದೆ, ಜೀವನದಲ್ಲಿ ನಾನು ಏನ್ ಕೇಳ್ತೀನಿ ಎಲ್ಲ 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 ಇದೆ ಅನ್ನುವಂಥವ್ರು ಯಾರಾದ್ರೂ ಒಬ್ರಿದ್ರ ಅವ್ರು ಎಸ್ ಅಂತ ಟೈಪ್ ಮಾಡ್ರಿ. ಇಲ್ಲ, ನನ್ಗೆ ಕುಂದುಕೊರತೆಗಳಿವೆ, ಸಮಸ್ಯೆಗಳಿವೆ, ಹತಾಶೆ ಇದೆ, ನಿರಾಶೆ ಇದೆ, ಒಂದಲ್ಲ ಒಂದು ದುಃಖ ಅಂತ ಯಾರಿಗಾದ್ರೂ ಇದೆ ನೋಡ್ರಿ, ಅವ್ರು ದಯವಿಟ್ಟು ಇವತ್ತು ತಲೆಯಾಗಿಟ್ಕೋರಿ, ಒಂದು ವರ್ಡ್ ಅನ್ನ ಬರ್ಕೋರಿ, ಜೀವನ ಇದೆ ನೋಡ್ರಿ, ಅದು ಯಾವಾಗ್ಲೂ ತಿಳ್ಕೊರಿ. ನಮ್ಮ ಕಾಲ ಕೆಳಗಿನ ಬೆಂಕಿ ಇದೆ ನೋಡ್ರಿ, ಆ ಬೆಂಕಿ ಯಾವುದು ಅಂದ್ರೆ ನಮ್ಗಿರೋ ಸಮಸ್ಯೆಗಳು, ನಮ್ಗಿರೋ ನೋವು, ನಮ್ಗಿರುವಂತ ಸಂಘರ್ಷ ಇದೆ ನೋಡ್ರಿ, ಅದು ಏನಿದೆ ಅಂದ್ರೆ ನಮ್ ಕಾಲ್ ಕೆಳಗಿನ ಬೆಂಕಿ ಇದೆ. ಇದು ಇಲ್ಲೇ ಇರ್ಲಿ ಅದು. ಆದ್ರೆ ಈಗ ನಾನ್ ಬದುಕ್ಬೇಕಾಗಿದೆ ಅಂದ್ರೆ ನಾನು ಏನ್ ನೋಡ್ಬೇಕಂದ್ರ, ನೀವು ಬೆಂಕಿಯನ್ನ ನೋಡಿದ್ರಿ ಅಂದ್ರ ಅಲ್ಲೇ ಇರ್ತೀರಿ, ಅಲ್ಲೇ ಸುಟ್ಟು ಹೋಗ್ತೀರಿ, ನಾನು ಮತ್ತೆ ನೀವು. ಆದ್ರೆ ನಾನ್ ನನ್ನ ಲೈಫ್ ನಲ್ಲಿ ಏನ್ ಮಾಡ್ದಂದ್ರ ಬೆಳಕನ್ನ ನೋಡೋದಕ್ಕೆ ತಯಾರಾದ. ಬೆಳಕಂದ್ರ ಆಶಾಭಾವನೆ, ಏನೋ ಒಂದು ಮಾಡ್ಬೇಕು ಅನ್ನುವಂತ ಬೆಳಕಿನ ಸ್ವರೂಪ ಐತ್ ನೋಡ್ರಿ, ಅದು ನನ್ನ ಹತ್ರ ಬಂತು. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ಬಾಲ್ಯದಲ್ಲಿ ಒಂದ್ 5 ನಿಮಿಷ ನಾನು ಪರಿಚಯ ಹೇಳ್ತೀನಿ. ನಾನು ಯಾಕೆ ಈ ಫೀಲ್ಡ್, ಒಂದ್ ಹೆಣ್ಮಗಳಾಗಿ ನನಗೇನ್ ಬೇಕಾಗಿತ್ತಿದೆಯಲ್ಲ, ನನ್ಗೂ ಗೌರ್ಮೆಂಟ್ ಜಾಬ್ ಇದೆ, ಈಗ್ಲೂ ಹೇಳ್ತಾ ಇದ್ದೀನಿ ಗೌರ್ಮೆಂಟ್ ಜಾಬ್ ಇದೆ, ನಮ್ಮ ಮನೆಯವರಿಗಿದೆ, ಎಲ್ಲಾನು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಯಾವ್ದು ಸಮಸ್ಯೆ ಇಲ್ಲ. ಆದ್ರೂ ಈ ಫೀಲ್ಡ್ ಅಲ್ಲಿ ಬರೋದಕ್ಕೆ ಒಂದು ರೀಸನ್ ಇತ್ತು. ಅದು ಯಾವ್ದು ಅಂದ್ರೆ ನನ್ನ ಪಕ್ಕದಲ್ಲಿ ಇರುವಂತ ನನ್ನ ಮಗಳು. ಸೊ 2015ರಲ್ಲಿ ನಮ್ಮ ಮಗಳು 11 ವರ್ಷಕ್ಕೆ ಅಚಾನಕ್ಕೆ ನಮ್ಮ ಮಗಳು ಡೆಂಗ್ಯೂಲಿಂದ ನಮ್ಮ ಮಗಳು ಡೆತ್ ಆದ್ರು. ಸೊ ನನ್ಗೆ ಒಂದ್ ಮಗ ಒಂದ್ ಮಗಳು, ನಮ್ ತುಂಬಿದ ಸಂಸಾರ, ಬಹಳ ಸುಖಿ ಸಂಸಾರ. ಅವಾಗ್ಲೂ ನಾನ್ ಸೋಷಿಯಲ್ ವರ್ಕ್ ಮಾಡ್ತಿದ್ದ, ನಾನು ಯಾವಾಗ್ಲೂ ಸುಮ್ನೆ ಉಳ್ದಿಲ್ಲ, ಏನ್ ಮನೆ ಮಕ್ಕಳಂತ ಯಾವಾಗ್ಲೂ ಹಿಡ್ಕೊಂಡು ಉಳ್ದಿಲ್ಲ. ಆದ್ರೆ ಅಚಾನಕ್ ಆಗಿ ನಮ್ ಮಗಳು ಹೋದ್ಮೇಲೆ ಸುಮಾರು 2 ವರ್ಷಗಳ ಕಾಲ ನಾನು ಡಿಪ್ರೆಷನ್ ಪೇಷಂಟ್, ಭಯಂಕರ ಡಿಪ್ರೆಷನ್. ಆ ಡಿಪ್ರೆಷನ್ ನಲ್ಲಿ 108 ಪ್ರಕಾರದ ಡಿಪ್ರೆಷನ್ಗಳಿವೆ. ಅದರಲ್ಲಿ ನನಗೂ ಇರೋದು ಡಿಪ್ರೆಷನ್ ಯಾವುದು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕನ್ನೋ ಡಿಪ್ರೆಷನ್ ನನಗೆ ಜಾಸ್ತಿ ಇತ್ತು. ನಾನ್ ಬಾರ್ ಸರ್ಚ್ ಮಾಡ್ತಿದ್ದೆ, ಏನ್ ಮಾಡ್ಸಾಯ್ಬೇಕು, ಏನ್ ಮಾಡ್ಬೇಕು. ಆದ್ರೆ ಅದು ಯಾಕೋ ಗೊತ್ತಿಲ್ಲ, ಅದು ಯಾವ ಆತ್ಮಶಕ್ತಿ ನನಗಿತ್ತು, ನಾನು ಹಂಗೆ ಉಳಿದ ಮೇಲೆ ನಿಮ್ಗೆಲ್ಲರಿಗೂ ಕೋವಿಡ್ ಬಂತು ಗೊತ್ತಲ್ಲ ನಿಮ್ಗೆ. ಆ ಕೋವಿಡ್ ಸಂದರ್ಭದಲ್ಲಿ ನಾನು ಅವಳನ್ನ ಮರೆಯೋದಕ್ಕಾಗಿ, ಆ ದುಃಖದಿಂದ ಹೊರಗ್ ಬರೋದಕ್ಕಾಗಿ ಇಡೀ ದಿನ ಮನೆ ಹೊರಗೆ ಇರ್ತಿದ್ದ. ನಾನು ಡ್ಯೂಟಿ ಮಾಡ್ತಿದ್ದ, ಡ್ಯೂಟಿ ಮಾಡಕ್ ಮನೆಗ್ ಬರ್ತಿಲ್ಲ ನಾ. ಯಾವ್ದಾದ್ರು ಪ್ರೋಗ್ರಾಮ್ಸ್ ಗಳನ್ನ ಹುಡುಕಾಟ ಮಾಡ್ತಿದ್ದ. ಸಾಹಿತ್ಯದ ಎಲ್ಲಾದ್ರೂ ಕಾರ್ಯಕ್ರಮ ನಡೀತಾವ್ ನೋಡ್ರಿ, ಅಲ್ಲಿ ಹೋಗಿ ನಿರೂಪಣೆ ಮಾಡ್ತಾ ನಿಂದಿರ್ತಿದ್ದ. ಇಲ್ಲಂದ್ರೆ ಸುಮ್ನೆ ಕ್ಲಾಸ್ ಹಾಕೋದ್ ಕೂಡ್ತಿ, ಮನಿಗ್ ಬರ್ತಿಲ್ಲ ನಾ. ನಾನ್ ಮನೆಗ್ ಬರೋದ್ ರಾತ್ರಿ 8, 9ಕ್ಕೆ, ಅದು ಕರ್ಕೊಂಡು ಒಯ್ಲಕ್ ಬರ್ಬೇಕು ನಂಗೆ, ಅಷ್ಟು ಭಯಂಕರ ಡಿಪ್ರೆಷನ್. ಈ ಇಂತಹ ಡಿಪ್ರೆಷನ್ ಪೇಷಂಟು ಹಿಂಗ್ ಸುತ್ತಾಡಕಿ ತಿರ್ಗಾಡಕಿ ಎಲ್ಲೋ ಒಂದ್ ಕಡೆ ಸಮಯ ಕಳೆಯೋಳಿಗೆ ಕೋವಿಡ್ ಸಂದರ್ಭದಲ್ಲಿ ಮೂಲೆ ಗುಂಪಾದೆವು. ನಾವು ಆದೇವ್, ನೀವು ಆದೇವ್, ಎಲ್ಲರಿಗೂ ಗೊತ್ತಲ್ಲ ಅದು ಅನುಭವ ಎಷ್ಟು ಕಹಿಯಾಗಿತ್ತು. ನಾವ್ ಒಟ್ ಮನೆ ಬಿಟ್ಟು ಹೊರಗ್ ಬರಂಗಿಲ್ಲ, ನಮ್ಮವ್ರಿಗೆ ಮಾತಾಡಂಗಿಲ್ಲ, ನಮ್ಮವರಿಗೆ ಟಚ್ ಮಾಡಂಗಿಲ್ಲ, ಏನು ಇಲ್ಲ. ಅವತ್ತು ನಮ್ಮ ಪ್ರಪಂಚ ಅಂತ ಏನಾದ್ರೂ ಇತ್ತಂದ್ರೆ ಒಂದ್ ಮೊಬೈಲ್ ಮಾತ್ರ ಇತ್ತು, ಎಲ್ಲರಿಗೂ ಅನುಭವ ಇದೆ ಅಂತ ಅನ್ಕೊಂಡಿ. ಸೊ ಈ ಸಂದರ್ಭದಲ್ಲಿ ಏನಾಯ್ತು ಅಂದ್ರ, ಫೇಸ್ಬುಕ್ ನಲ್ಲಿ ನಡೀತಾ ಇರುವಂತ ಆಡ್ ಗಳನ್ನ ನೋಡೋದಕ್ ಶುರು ಮಾಡ್ದ. ಅದ್ರಲ್ಲಿ ನನಗೆ ಮೆಡಿಟೇಷನ್ ಆಡ್ಸ್ ಗಳು ನನಗೆ ಬಹಳ ಖುಷಿ ಕೊಡ್ತೀವಿ. ಅದಾದ್ಮೇಲೆ ನಾನು ಆ ಮೆಡಿಟೇಷನ್ ಫೀಲ್ಡ್ ನಲ್ಲಿ ನಿಧಾನಕ್ಕೆ ಒಳಗ್ ಬಂದ, ಒಂದೊಂದು ಕೋರ್ಸ್ ತಗೊಳಕ್ ಶುರು ಮಾಡ್ದ. ಅದಕ್ಕಿಂತ ಹಿಂದೆ ನನ್ನ ಮಗಳು ಹೋದ್ಮೇಲೆ ನನ್ನ ಚಕ್ರಗಳು, ದಯವಿಟ್ಟು ಇದನ್ನ ನೆನ್ಪಿಟ್ಕೊಡ್ರಿ, ನಮ್ಮ ಶರೀರದಲ್ಲಿರುವಂತ 7 ಚಕ್ರ ಏನಿರುತ್ತೆ ನೋಡ್ರಿ, ಹೃದಯ ಚಕ್ರದಿಂದ ಕೆಳಗಿರುವಂತ 3 ಚಕ್ರಗಳು ಸಂಪೂರ್ಣ ಇಂಬ್ಯಾಲೆನ್ಸ್ ಇದ್ದು. ಪ್ರತಿ 2 ರಿಂದ 3 ತಿಂಗಳಿಗೆ ಒಂದ್ಸಲ ನನಗೆ ಹಾಸ್ಪಿಟಲ್ಗೆ ಹೋಗ್ಬೇಕು. ಸುಮಾರು 5 ಶಸ್ತ್ರಚಿಕಿತ್ಸೆಗಳು ನನ್ಗಾಗಿರುವಂತದ್ದು. ಅಷ್ಟು ಭಯಂಕರ ನನ್ ಬಾಡಿ ಪೇನ್, ಒಂದಲ್ಲ ಒಂದ್ ರೋಗ. ಪ್ರತಿ ಸಲ ಬರೀ ಹಾಸ್ಪಿಟಲ್, ನನ್ ಸ್ಯಾಲ್ರಿ ಪೂರ್ತಿ ಹಾಸ್ಪಿಟಲ್ಗೆ ಹಾಕ್ಯಾರ ನನ್ನ ಯಜಮಾನ್. ಅಂತ ಭಯಂಕರ, ಈ ಕಡೆ ಡಿಪ್ರೆಷನ್, ಈ ಕಡೆ ಬಾಡಿ ಪೇನು, ಯಾರು ಇಲ್ಲ, ಏನು ಇಲ್ಲ, ನಾನ್ ಬದುಕಿರ್ತೀನಿ ಅನ್ನೋದು ಯಾರಿಗೂ ಭರವಸೆ ಇಲ್ಲ. ಅಂತ ಸಿಚುವೇಶನ್ ಅನ್ನ ನಾನ್ ಕಳೆದಿದ್ದ. ಆದ್ರೆ ಅದರಿಂದ ನನಗೆ ರಿಸಲ್ಟ್ ಬಂದಿದ್ ಎಲ್ಲಿ ಅಂದ್ರ, ಚಕ್ರ ಬ್ಯಾಲೆನ್ಸಿಂಗ್ ನಿಲ್ದ ನನಗೆ ರಿಸಲ್ಟ್ ಬಂತು. ಸುಮಾರು ನಾನು 45 ಡೇಸ್ ಕಂಟಿನ್ಯೂ ಆಗಿ ಚಕ್ರ ಬ್ಯಾಲೆನ್ಸಿಂಗ್ ಅನ್ನ ಮಾಡ್ದೆ. ಒಬ್ರು ಗುರುಗಳು ಸಿಕ್ಕರು ನನ್ಗೆ ಒಳ್ಳೆಯವರು. ಅದಾದ್ಮೇಲೆ ನನ್ಗನ್ಸ್ತು, ಎಲ್ಲಿ ನಂಗೆ ರಿಸಲ್ಟ್ ಬಂದದಂದ್ರ ಇದೇ ಯಾಕೆ ಕೆಲಸ ಮಾಡಬಾರ್ದು. ಸುಮ್ನೆ ಒಂದಿನ ಕುಂತಲ್ಲೇ ಥಿಂಕ್ ಬಂತು, ನನ್ಗೂ ಮಾತಾಡೋ ಸಾಮರ್ಥ್ಯ ಇದೆ, ತಿಳಿಸಿ ಹೇಳ್ಬೋದಲ್ಲ, ನನ್ಗೆ ರಿಸಲ್ಟ್ ಬಂದದ, ಈ ಕೆಲಸವನ್ನ ಮಾಡೋಣ ಅಂತೇಳಿ ನಿಧಾನಕ್ಕೆ ನಾನು ಚಕ್ರ ಬ್ಯಾಲೆನ್ಸಿಂಗ್ ಕೋರ್ಸ್ ಗಳನ್ನ ಶುರು ಮಾಡ್ದ. ಅದಾದ್ಮೇಲೆ ರೇಖಿಯನ್ನ ಕಲ್ತ, ಹಿಂಗೆ ನಿಧಾನಕ್ಕೆ ಮೆಡಿಟೇಷನ್ ಒಳಗ ನಾನು ಎಂಟ್ರಿ ಆಗಿ ಕ್ಲಾಸ್ ಮಾಡೋದಕ್ ಶುರು ಮಾಡ್ದ. ಅದಾದ್ಮೇಲೆ ಸುಮಾರು ಒಂದು 8-9 ತಿಂಗಳು ನಾನು ಕೆಲಸ ಮಾಡಿದ್ದೆ ಈ ಫೀಲ್ಡ್ ಅಲ್ಲಿ. ನನ್ನ ಹತ್ರ ಒಂದು ಸರ್ಟಿಫಿಕೇಟ್ ಇಲ್ಲ, ಟ್ರೇನರ್ ಸರ್ಟಿಫಿಕೇಟೇ ಇಲ್ಲ. 8-9 ತಿಂಗಳು ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡೀನಿ. ಅವ್ರ ಧೈರ್ಯ ನನಗೆ, ನಾನೇನು ಯಾರಿಗ ಅಂಜೋಳಲ್ಲ, ಬಟ್ ನಾನ್ ಕೆಲಸ ಮಾಡ್ತಿದ್ದ. ಅದಾದ್ಮೇಲೆ ನನಗೆ ಮತ್ತೆ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅನ್ನ 3.5 ಲಕ್ಷ ಕೊಟ್ಟು ಕಲ್ತ್ ಬಂದ್ಮೇಲೆ ಪ್ರೊಫೆಷನಲಿ ಆಗಿ ಮತ್ತೆ ಟ್ರೈನರ್ ಆಗಿ ಇವತ್ತು ನಿಮ್ ಮುಂದೆ ಕುಂತೀನಿ. ಇವತ್ತು ನಾವು ಸುಮಾರು 10,000 ಜನರಿಗೆ ತರಬೇತಿಯನ್ನ ಕೊಟ್ಟಿವಿ, ಓನ್ಲಿ 3.5 ವರ್ಷದಲ್ಲಿ. ರೀಸನ್ ಏನು ಅಂದ್ರ, ಯಾವ್ದು ನನಗೆ ರಿಸಲ್ಟ್ ಕೊಟ್ಟಿದೆ ನೋಡ್ರಿ, ಆ ರಿಸಲ್ಟ್ ಎಲ್ಲರಿಗೂ ಕೊಡ್ತಾ ಇದೆ. ಇಲ್ಲಿ ಈರಮ್ಮ ಅಮ್ಮ ಇದ್ದಾರೆ, ನಮ್ ಸೀನಿಯರ್ಸ್ ಇದ್ದಾರೆ, ಜೂನಿಯರ್ಸ್ ಎಲ್ಲಾರು ಸಾಕಷ್ಟು ಜನ ಇದ್ದಾರೆ.
ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ ಜೀವನ ಇದೆ ನೋಡ್ರಿ, ಅದು ದುಃಖದಿಂದನೇ ತುಂಬಿರೋದಿದೆ. ಬಹಳ ಜನರಿಗೆ ಅನಿಸ್ತದ ದುಡ್ಡು ಇದ್ರೆ ಏನಿಲ್ಲ, ದುಡ್ಡು ಇರ್ಲಿ ಬಿಡ್ಲಿ, ಅದ್ರ ಸಮಸ್ಯೆಗಳಂತಿವೆ ನೋಡ್ರಿ, ಅವು ಎಲ್ಲರ ಜೊತೆಗೂ ಇರುತ್ತೆ. ಆದ್ರೆ ಟ್ರೈನಿಂಗ್ ಇಂಡಸ್ಟ್ರಿ ನಿಮ್ಗೆ ಏನ್ ಮಾಡುತ್ತೆ ಅಂದ್ರ ಸಪೋರ್ಟಿವ್ ಸಿಸ್ಟಮ್ ಕೊಡುತ್ತೆ. ಬರ್ಕೋರಿ, ನಾವ್ ಯಾಕೆ ಟ್ರೈನಿಂಗ್ ಅನ್ನ ತಗೋಬೇಕು, ಯಾಕೆ ಮೆಡಿಟೇಷನ್ ಅನ್ನ ಮಾಡ್ಬೇಕಂದ್ರ ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಯಾರೋ ಒಬ್ರು ಸಿಗ್ತಾರಂತ, ನಮ್ದು ಅಂತ ಕೇಳೋದಕ್ಕೆ. ಈಗ ನೋಡ್ರಿ, ಯೋಚನೆ ಮಾಡ್ರಿ, ಪ್ರತಿಯೊಬ್ರು ಸಮೇತ ಸಮಸ್ಯೆಯಿಂದಾನೇ ಬಳಲ್ತಾ ಇದ್ದಾರೆ. ಪರಿಹಾರ ಯಾರು ಕೊಡ್ಬೇಕು ಹೇಳ್ರಿ ನನ್ಗೆ? ಯಾರು ಕೊಡ್ತಾರೆ? ಯಾರು ಕೊಡೋದಿಲ್ಲ. ಸೊ ಹಾಗಾಗಿ ಈ ಫೀಲ್ಡ್ ಇದೆ ನೋಡ್ರಿ, ಇದು ಸಮಸ್ಯೆಗಳಿಗೆ ಪರಿಹಾರ ಅಷ್ಟೇ ಅಲ್ಲ, ನಮ್ಮ ಜೊತೆಗೆ ಸ್ಪಂದನೆಯೂ ಸಮೇತ ಸಿಗುತ್ತೆ. ನಮ್ಗೆ ಕೈ ಹಿಡಿಯೋರೊಬ್ರು ಸಿಕ್ಕಿರ್ತಾರ, ಅವ್ರ ಫೀಲಿಂಗ್ ಜೊತೆಗೆ ನಾವು ಕನೆಕ್ಟ್ ಆದೀವಿ ಅಂದ್ರ ನಮಗೂ ಸಮೇತ ಏನಾಗುತ್ತೆ ಅಂದ್ರ ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ನನ್ನ ಲೈಫ್ ಚೇಂಜ್ ಮಾಡಿರುವಂತ ಮೆಡಿಟೇಷನ್ ಇದೆ ನೋಡ್ರಿ, ಅದೇ ಮೆಡಿಟೇಷನ್ ಗಳನ್ನ ಇವತ್ತು ನಾವು 90 ಡೇಸ್ ನಲ್ಲಿ ತಗೊಂಡ್ ಬರ್ತಾ ಇದ್ದೀವಿ. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಯಾರ್ಯಾರಿಗೆ ಅರ್ಥ ಆಯ್ತು ಸ್ವಲ್ಪ ಹಿಂಗ್ ಮಾಡ್ರಿ, ಇಷ್ಟ ಕೈ ಮಾಡ್ರಿ. ಮತ್ತೆ ಉಳ್ದೋರೆಲ್ಲ ದಯವಿಟ್ಟು ವಿಡಿಯೋ ಆನ್ ಮಾಡ್ರಿ. ನಾನು ಇಷ್ಟೊಂದು ಸೀರಿಯಸ್ ಆಗಿ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ನೀವು ವಿಡಿಯೋ ಆಫ್ ಮಾಡಿ ಆರಾಮ್ಸೆ ಕುಂತೀರಿ, ಸರಿ ಇಲ್ಲ ಅದು. ನೀವು ವಿಡಿಯೋ ಆನ್ ಮಾಡ್ರಿ. ವಿಡಿಯೋ ಆನ್ ಮಾಡಿದ್ರೆ ಏನಾಗುತ್ತೆ ಅಂದ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಬಹಳ ಏಕಾಗ್ರವಾಗಿ ಕೆಲಸ ಮಾಡುತ್ತೆ. ನಿಮ್ಗೆ ಗೊತ್ತಲ್ಲ, ಎಲ್ಲಾದ್ರೂ CC ಕ್ಯಾಮ್ರಾ ಹಚ್ಚಿದ್ರೆ ಹೆಂಗಿರ್ತ್ರಿ, ಅಲರ್ಟ್ ಜೋನ್ ಆಗಿ ಇರ್ತೀವಲ್ಲ. ಕ್ಯಾಮ್ರಾ ಇದೆ ಅಂತ ಮೆಸೇಜ್ ಆದ್ರೆ ಅದು ಆನ್ ಅದನೋ ಆಫ್ ಅದನೋ ಖರಾಬ್ ಆಗ್ಯದಂತ ಗೊತ್ತಿರಲ್ಲ, ಅದು ಒಡೆದೋಗಿಂದ ನಮ್ಗೆ ಗೊತ್ತಿರಲ್ಲ. ಬಟ್ ಆ ಚೀಟಿ ಮೆತ್ತಿಂದ ಇರ್ತದ ನೋಡ್ರಿ CC ಕ್ಯಾಮ್ರಾ, ಸೇಮ್ ಹಂಗೆ ನಮ್ ಕಣ್ಗಳಿವೆ ನೋಡ್ರಿ, ಅದು CC ಕ್ಯಾಮ್ರಾ ಇದ್ದಂಗ. ನೀವು ಆನ್ ಇಟ್ರಿ ಅಂದ್ರ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಆಫ್ ಇಟ್ರಿ ಅಂದ್ರ ಏನು ಗೊತ್ತಾಗೋದಿಲ್ಲ, ಏನೋ ಕೆಲಸ ಮಾಡ್ತಾ ಇರ್ತೀರಿ, ಮೊಬೈಲ್ ತನ್ ಪಾಡಿಗೆ ತಾವ್ ಒಳ್ತಾ ಇರುತ್ತೆ, ಅದ್ರ ಪಾಡಿಗೆ ಅದು ನಡೀತದ, ನಿಮ್ ಪಾಡಿಗೆ ನೀವು ಅಡಿಗೆ ಮನೆ ಕೆಲಸ ಮಾಡ್ತೀರಿ. ಹೆಣ್ಮಕ್ಳ ಹಂಗೆ, ಗಂಡ್ಸ್ ಮಕ್ಕಳ ಹಂಗೆ. ಸೊ ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರೆ ಇದನ್ನ ಸಂಪೂರ್ಣ ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ ಇದ್ರದ್ ರಿಸಲ್ಟ್ ಗೊತ್ತಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಮ್ಮ ಸೆಷನ್ಗಳು ರಿಕಾರ್ಡೆಡ್ ಸೆಷನ್ ಅಲ್ಲ. ಇವತ್ತೆಲ್ಲಾರದು ರಿಕಾರ್ಡಿಂಗ್ ನಡೀತಾ ಇದೆ ಗೊತ್ತಲ್ಲ ನಿಮ್ಗೆ. ಹಾ, ನಿಮ್ಗೆ ಏನಾದ್ರೂ ರಿಸಲ್ಟ್ ಬರ್ಬೇಕು ಅಂದ್ರ ನೀವು ಲೈವ್ ನಲ್ಲಿ ಬಂದ್ರೆ ಮಾತ್ರ ರಿಸಲ್ಟ್ ಬರುತ್ತೆ, ಇದು ತಲೆಗಿಟ್ಕೋರಿ. ರಿಕಾರ್ಡೆಡ್ ಸೆಷನ್ ಏನ್ ಮಾಡುತ್ತೆ ಅಂದ್ರ ನಮ್ಗೆ ಸಪೋರ್ಟ್ ಮಾಡುತ್ತೆ ಅಷ್ಟೇ. ಸಪೋರ್ಟ್ ಅಂದ್ರೆ ಇವತ್ತೇನೋ ಕ್ಲಾಸ್ ಮಾಡ್ತಾ ಇದ್ದೆ, ನನ್ಗೆ ಇವತ್ತು ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅನಿವಾರ್ಯ ಕಾರಣ ಏನೋ ಒಂದ್ ಬಂತು ಪರಿಸ್ಥಿತಿ, ಆ ದಿನ ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ರಿಕಾರ್ಡಿಂಗ್ ಸೆಷನ್ಗಳು ನಮ್ಗೆ ಹೆಲ್ಪ್ ಮಾಡುತ್ತೆ ಹೊರತಾಗಿ 90 ದಿನ ಏನಾದ್ರೂ ರಿಕಾರ್ಡೆಡ್ ಸೆಷನ್ ಗಳನ್ನ ತಗೊಂಡು ನಾನು ನನ್ನ ಮನೆಯಲ್ಲಿ ಮೆಡಿಟೇಷನ್ ಮಾಡ್ತೀನಿ, ನಾನು ಬಹಳ ದೊಡ್ಡ ಉದ್ಧಾರ ಆಗ್ತೀನಿ ಅಂದ್ರ ಅದು ಆಗೋದಿಲ್ಲ. ರೀಸನ್ ಏನು ಅಂದ್ರ ನಂದೇ ಲ್ಯಾಪ್ಟಾಪ್ ನಲ್ಲಿ ಸುಮಾರು 2 ಲಕ್ಷ ರೂಪಾಯಿದು ರಿಕಾರ್ಡೆಡ್ ಸೆಷನ್ಗಳವ ನನ್ನ ಹತ್ರ ಇವೆ ಸದ್ಯ. ದೇವ್ರಾಣೆ ಹೇಳ್ತೀನಿ, ನನಗೆ ಒಂದ್ ದಿನಾನು ತೆಗಿಯೋದಕ್ ಆಗೋದಿಲ್ಲ, ನೋಡೋದಕ್ ಆಗೋದಿಲ್ಲ. ತಗೊಳ್ಳೋ ಹೊತ್ತಿಗೆ ತಗೊಂಡಿ ನಾನು ಆಗ್ಬಹುದೇನೋ ಅಂತೇಳಿ ಆಗ್ತಾ ಇಲ್ಲ, ಸಮಯ ನನಗಷ್ಟು ಸಮಯ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಯಾವಾಗ್ಲೂ ಬರ್ಕೋರಿ, ನಮ್ಗೆ ರಿಸಲ್ಟ್ ಬರ್ಬೇಕಂದ್ರ ಲೈವ್ ಸೆಷನ್ ಗಳನ್ನ ಅಟೆಂಡ್ ಮಾಡ್ಬೇಕು. ನೀವು ಯಾರ್ದಾದ್ರೂ ಮಾಡ್ರಿ, ನನ್ ಮಾಡ್ರಿ ಇಲ್ಲ ಬೇರೆಯವ್ರದ್ ಮಾಡ್ರಿ. ರಿಕಾರ್ಡೆಡ್ ಇವೆ ನೋಡ್ರಿ, ಅವು ರಿಸಲ್ಟ್ ಕೊಡೋದಿಲ್ಲ, ಇದು ಪರ್ಫೆಕ್ಟ್ ಆಗಿ ಹೇಳ್ತೀನಿ. ರಿಕಾರ್ಡೆಡ್ ಏನ್ ಮಾಡ್ತಾವಂದ್ರೆ ಹೇಳ್ದಲ್ಲ, ಎಂದೋ ಒಂದಿನ ಅಪ್ಪಿ ತಪ್ಪಿ ನಿಮ್ಗೆ ಆಗಿಲ್ಲ ಅಂದ್ರೆ ಅವತ್ ಸಪೋರ್ಟ್ ಮಾಡುತ್ತೆ ಅಷ್ಟೇ ಹೊರತಾಗಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ ಅಂತಿದೆ ನೋಡ್ರಿ, ಅದು ಆಗೋದಿಲ್ಲ. ಯಶ್ ಓಕೆ, ಶೋಭಾ ಮ್ಯಾಮ್ ಇರ್ಲಿ, ಇಟ್ಸ್ ಓಕೆ, ಎಸ್. ಸೊ ಹಾಗಾಗಿ ನಮ್ಮ ಸೆಷನ್ ಯಾವುದು ಅಂದ್ರ ಲೈವ್ ಸೆಷನ್ ಅನ್ನ ನಾವು ಸಂಪೂರ್ಣ ಮಾಡ್ತೀವಿ. ಒಂದ್ ನಿಮಿಷ ಬೇಕು. ನಿಮ್ಮ ಮುಂದೆ ಒಂದು ಫಾರ್ಮ್ ಬರ್ತಾ ಇದೆ, ಗೂಗಲ್ ಫಾರ್ಮ್. ನೀವ್ ಯಾರಾದ್ರೂ ಇವತ್ತು ಗೂಗಲ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿಲ್ಲ ಅಂದ್ರೆ ಅವ್ರು ಮಾತ್ರ ತುಂಬೇಕು. 2 ನಿಮಿಷ ನಾನು ಬಿಡ್ತೀನಿ, ಮತ್ತೆ ನಾನು ಶುರು ಆದ್ರೆ ನಿಂದ್ರೋದಿಲ್ಲ. ನಿಮ್ ಮುಂದೆ ಚಾಟ್ ಬಾಕ್ಸ್ ಇದೆ ನೋಡ್ರಿ ಇಲ್ಲಿ. ಹಾ, ಇಲ್ಲಿ ಒಂದು ಗೂಗಲ್ ಫಾರ್ಮ್ ಬಂದಿದೆ, ಶ್ರೀದೇವಿ ಹೂಗಾರ್ ಅನ್ನೋ ಹೆಸರಿನಿಂದ. ಯಾರಾದ್ರೂ ಮೊದ್ಲು ತುಂಬಿದ್ರಿ ನಿನ್ನೆ ಅಥವಾ ಇವತ್ತು ಏನಾದ್ರೂ ತುಂಬಿದ್ರೆ ನೀವು ತುಂಬದ್ ಬೇಕಾಗಿಲ್ಲ. ಒಟ್ಟೆ ಟೋಟಲಿ ತುಂಬಿಲ್ಲ, ನಾವು ಆ ಫಾರ್ಮೇ ತುಂಬಿಲ್ಲ ಅಂದ್ರ ನೀವ್ ಇದು ತುಂಬಿದ್ರೆ ನಮ್ಮ ಟೀಮ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಒಂದ್ ರೀಸನ್ ಯಾಕೆ ತುಂಬಿಸ್ತೀವಿ ಅಂದ್ರೆ ನಮ್ ಟೀಮ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ, ಒಂದೇದು. ಎರಡನೇದು ಇನ್ನೊಂದು ಏನಾಗುತ್ತೆ ಅಂದ್ರ ನಿಮಗೆ ಇದರ ಮಾಹಿತಿ ಅಪ್ಡೇಟ್ ಸಿಗುತ್ತೆ, ಮತ್ತೆ ಮತ್ತೆ ನಮ್ಮಲ್ಲಿ ಏನ್ ನಡೀತಾ ಇದೆ ಏನಿಲ್ಲ ಇದೆಲ್ಲಾನು ಮಾಹಿತಿ ಸಮೇತ ನಿಮ್ಗೆ ಸಿಗುತ್ತೆ. ಅದಾದ್ಮೇಲೆ ಮೂರನೇದು ಬಹಳ ಮಹತ್ವದ ಏನು ಅಂದ್ರ ಈ ಫ್ರೀ ಸೆಷನ್ ಇದೆ ನೋಡ್ರಿ, ಇದು ಟ್ರಸ್ಟ್ ನ ಅಡಿಯಲ್ಲಿ ನಡೀತಾ ಇರುವಂತ ಕೋರ್ಸ್ ಇದೆ, ಎಲ್ಲರಿಗೂ ಗೊತ್ತಲ್ಲ. ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯಿಂದ ಇದು ನಡೀತಾ ಇದೆ. ಸೊ ಹಾಗಾಗಿ ಈ ಫಾರ್ಮ್ ಇದೆ ನೋಡ್ರಿ, ಇದನ್ನ ನೀವು ಕಡ್ಡಾಯವಾಗಿ ತುಂಬಬೇಕು. ಒಂದ್ ವೇಳೆ ನೀವು ಈಗಾಗ್ಲೇ ತುಂಬಿದ್ರಿ ಅಂದ್ರೆ ತುಂಬದ್ ಬೇಕಾಗಿಲ್ಲ, ಇಲ್ಲ ತುಂಬಿಲ್ಲ ನಾನು ಅಂದ್ರೆ ಈಗ ತುಂಬಬೇಕು. ತುಂಬಿದ್ಮೇಲೆ ನನ್ಗೆ ಒಂದ್ಸಲ ಡನ್ ಅಂತ ಹಾಕ್ರಿ. 2 ನಿಮಿಷ ನಾನು ವೇಟ್ ಮಾಡ್ತೀನಿ. ಮೊದ್ಲು ಇದನ್ನ ಈ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ರಿ. ಇದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಲ್ಲೇ ಬರುತ್ತೆ. ಫಾರ್ಮ್ ಅನ್ನ ನೀವು ಫಿಲ್ ಅಪ್ ಮಾಡ್ಬೇಕು, ಬೇಗ ಬೇಗ ಮಾಡ್ರಿ. ಎಸ್, ನಾನು ಒಂದ್ 2 ನಿಮಿಷ ವೇಟ್ ಮಾಡ್ತೀನಿ, ಮೊದ್ಲು ಮಾಡ್ರಿ.
ಎಸ್ ಚಾಟ್ ಬಾಕ್ಸ್ ಇದೆ ನೋಡ್ರಿ, ಚಾಟ್ ಬಾಕ್ಸ್ ನ ಹೋದ್ಮೇಲೆ ಅದನ್ನ ತುಂಬಿದ್ಮೇಲೆ ಮೊದ್ಲು ತುಂಬಿದ್ರೆ ತುಂಬೋದ್ ಬೇಕಾಗಿಲ್ಲ. ಒಟ್ಟೆ ಟೋಟಲಿ ನೀವು ತುಂಬೇ ಇಲ್ಲ, ಈಗ ಫಸ್ಟ್ ಟೈಮ್ ಬಂದಿದ್ರಿ ಅಂದ್ರ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ. ಇಲ್ಲಾಂದ್ರೆ ಏನಾಗುತ್ತೆ, ಯಾಕೆ ತುಂಬಿಸ್ತೀವಿ ಅಂತ ಹೇಳ್ತೀವಿ. ಇಲ್ಲೊಬ್ಬರು ಯಾರೋ ರಮೇಶ್ ಅಂತ ಬಂದಿರ್ತ್ರೆ, ನಮ್ಮಲ್ಲಿ 9 ಜನ ರಮೇಶರ, ಯಾರಿಗ್ ಕಾಲ್ ಮಾಡ್ತೀರಿ? ಟೀಮ್ ಯಾರಿಗ್ ಕಾಲ್ ಮಾಡ್ಬೇಕು? ಹಾಗಾಗಿ 8 ಜನರಿಗೆ ಸೈಡಿಗೆ ಇಟ್ಟು ಒಂದ್ ರಮೇಶ್ ನಾವು ಮಾತಾಡ್ಬೇಕಂದ್ರೆ ನೀವು ಈ ಫಾರ್ಮ್ ಅನ್ನ ತುಂಬಿದ್ರೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಟೀಮ್. ಸೊ ಅದಕ್ಕಾಗಿ ಇದನ್ನ ನೀವು ತುಂಬಬೇಕಾಗಿದೆ. ಮತ್ತೆ ಇದೆಲ್ಲ ತಗೊಂಡೆ ನಿಮ್ದು ಹೊಲ ಮನಿ ಬರ್ಸ್ಕೊಲತ್ತಿಲ್ಲ, ಏನಿಲ್ಲ, ಜಸ್ಟ್ ಮಾಹಿತಿ ಇರುತ್ತೆ ಅಷ್ಟೇ. ಎಸ್, ಸೊ ಬೇಗ ಬೇಗ ತುಂಬ್ರಿ. ತುಂಬಿದವರೆಲ್ಲ ಒಂದ್ಸಲ ನನಗೆ ಡನ್ ಅಂತ ಹೇಳಿ ಮೆಸೇಜ್ ಮಾಡ್ರಿ. ಎಸ್, ಮೆಹರುನಿಸಾ ಮ್ಯಾಮ್ ತುಂಬಿದ್ದಾರೆ, ನಮ್ ಟ್ರೈನರ್ಸ್ ಎಲ್ಲ ಬಂದಿದ್ದಾರೆ ಇವತ್ತು. ಓಕೆ, ವಿಜಯ್ ಅವ್ರು ತುಂಬಿದ್ದಾರೆ. ಎಸ್, ಚಂದ್ರು ಸರ್ ತುಂಬಿದ್ದಾರೆ. ಓಕೆ, ಎಸ್ಟರ್ಡೇ ನೀವು ತುಂಬಿದ್ರೆ ತುಂಬೋದ್ ಬೇಕಾಗಿಲ್ಲ. ರಾಘವೇಂದ್ರ ಸರ್ ಡನ್. ತುಂಬಿದವ್ರು ಮಾಡ್ಬೇಡ್ರಿ, ಬಾರ್ ಮಾಡೋದ್ ಬೇಡ, ಮತ್ತೆ ಇಲ್ಲ ಮತ್ತೆ ಟೀಮ್ನು ಕನ್ಫ್ಯೂಸ್ ಆಗ್ಬಿಡುತ್ತೆ. ಓಕೆನಾ? ಸೊ ಎಲ್ಲಾರು ತುಂಬಿದ್ರಿ ಅಂತ ಹೇಳಿ ಅನ್ಕೊಂಡಿದೀನಿ. ಎಸ್, ಸೊ ಮುಂದೆ ಹೋಗೋಣ. ಡನ್. ಸೊ ಎಸ್, ತುಂಬಿದವ್ರು ತುಂಬೇಡ್ರಿ, ತುಂಬಿದವ್ರದ್ದು ಬೇಕಾಗೋದಿಲ್ಲ. ಬಟ್ ಫಸ್ಟ್ ಟೈಮ್ ನೀವು ಎಂಟ್ರಿ ಆಗಿದ್ರಿ ಅಂದ್ರೆ ಸೇಮ್ ಹೆಸರದವ್ರು ನಮ್ಮ ಹತ್ರ ಇದ್ದಿರ್ತಾರ, ಅದಕ್ಕೆ ತುಂಬಿಸೋದು. ಸೊ ನೆಕ್ಸ್ಟ್ ಬರ್ಕೋರಿ, ವಾಟ್ ಈಸ್ ಮೆಡಿಟೇಷನ್. ಸೊ ಧ್ಯಾನ ಅಂದ್ರೆ ಏನು ಅಂತ, ಮೆಡಿಟೇಷನ್ ಅಂದ್ರೆ ಏನು, ನಿಮ್ಮ ಪ್ರಕಾರ ಯಾರಿಗಾದ್ರೂ ಫೀಲ್ ಇದೆ? ಎಲ್ಲಾರು ಮೆಡಿಟೇಷನ್ ಮಾಡ್ತೀವಲ್ಲ, ಇಲ್ಲಿ ಇದ್ದವ್ರು ಎಲ್ಲಾರು ಹೆಚ್ಚು ಕಮ್ಮಿ ನಾವು ಮೆಡಿಟೇಷನ್ ಮಾಡೋರೇ ಇದ್ದೀವಿ. ಯಾರು ಯೂಟ್ಯೂಬ್ ನೋಡ್ ಮಾಡ್ತಿರ್ತೀವಿ, ಅಥವಾ ಯಾರೋ ನಮಗೂ ಒಬ್ರು ಗುರು ಇದ್ದಿರ್ತಾರ, ಅವ್ರು ಒಂದಿಷ್ಟು ರೆಕಾರ್ಡಿಂಗ್ ಕಳ್ಸಿರ್ತಾರೆ, ಏನಾದ್ರೂ ಮಾಡ್ತೀವಿ. ಟೋಟಲಿ ಮೆಡಿಟೇಷನ್ ಮಾಡೋರೇ ಈ ಒಂದು ಬ್ಯಾಚ್ ನಲ್ಲಿ ಇದ್ದೀರಿ ನೀವು. ಮೆಡಿಟೇಷನ್ ಮಾಡ್ಲಾರ್ದವ್ರಿಗೆ ಇದ್ರ ಎನರ್ಜಿನೇ ಕನೆಕ್ಟ್ ಆಗೋದಿಲ್ಲ, ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನಾನ್ ಕೇಳೋದು ಏನು ಅಂದ್ರ, ನಿಮ್ಮ ಪ್ರಕಾರ ಮೆಡಿಟೇಷನ್ ಅಂದ್ರೆ ಏನು? ಒಂದು ವರ್ಡ್ ಅನ್ನ ಇಲ್ಲಿ ಟೈಪ್ ಮಾಡಿ, ಒಂದ್ ಶಬ್ದ ಖಾಲಿ. ನೀವೇನ್ ತಿಳ್ಕೊಂಡಿರಿ ಅಂತ ಮೆಡಿಟೇಷನ್ ಅಂತ. ಕೆಲವ್ರು ಹೇಳ್ತಾರೆ ಪೀಸ್ ಆಫ್ ಮೈಂಡ್ ಇರುತ್ತೆ, ಇಟ್ಸ್ ಓಕೆ. ಎಸ್, ನೋಯಿಂಗ್ ಓನ್ ಸೆಲ್ಫ್. ಎಸ್, ವಿದ್ಯಾ ಎಲ್ಲಾರು ಮೆಡಿಟೇಷನ್ ಅಂದ್ರೇನು? ಬೇಗ ಬೇಗ ಆಕ್ಟಿವ್ ಮಾಡ್ರಿ ಮೈಂಡಿಗೆ, ಬ್ರೈನ್ ನ ವೇವ್ಸ್ ಗಳಿಗೆ ಆಕ್ಟಿವ್ ಮಾಡ್ರಿ. ನೀವು ತಿಳ್ಕೊಂಡಿರುವಂತದ್ದು, ಮತ್ತೆ ಇದೇನ್ PhD ಕೋರ್ಸ್ ಇಲ್ಲ, ಇದೇನ್ ಸರ್ಟಿಫೈಡ್ ಕೊಡ್ತಾ ಇಲ್ಲ. ಬಟ್ ನೀವು ಮೆಡಿಟೇಷನ್ ಅಂದ್ರೆ ಏನ್ ತಿಳ್ಕೊಂಡಿರಿ ಅಂತ ನನಗೆ ಗೊತ್ತಾಗ್ಬೇಕಲ್ಲ. ನಾಳೆ ನೀವು ಅಡ್ಮಿಷನ್ ತಗೋಬೇಕಂದ್ರೆ ನಿಮ್ಗೆ ಅಟ್ಟಾರ ಗೊತ್ತಿರ್ಬೇಕು ಮೆಡಿಟೇಷನ್ ಅಂದ್ರೆ ಏನು ಅಂತ. ಎಸ್, ಮಂಜುನಾಥ್ ಸರ್ ಹೇಳ್ತಾರೆ ಮಾನಸಿಕ ನೆಮ್ಮದಿ ಮೆಡಿಟೇಷನ್ ಅಲ್ಲಿ ಅದು 100% ಸಿಗುತ್ತೆ. ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಿದ್ರೆ ನಮ್ಮ ವೇವ್ಸ್ ಗಳಿವೆ ನೋಡ್ರಿ, ಅವುಗಳನ್ನ ನಾವು ಸಮಾಧಾನ ಮಾಡ್ಬೋದು. ಎಸ್, ಲಾವಣ್ಯ ಮ್ಯಾಮ್, ನೆಮ್ಮದಿ ಸಿಗುತ್ತೆ. ಇಟ್ಸ್ ಓಕೆ, ಡನ್. ಉಳ್ದವ್ರೆಲ್ಲ 41 ಮೆಂಬರ್ಸ್ ಇದ್ದೀರಿ. ರಾಘವೇಂದ್ರ ಸರ್ ನೆಮ್ಮದಿ. ಕನೆಕ್ಟಿಂಗ್ ಟು ಯೂನಿವರ್ಸ್, ವಿದ್ಯಾ ಮ್ಯಾಮ್. ಎಸ್, ಮುತ್ತುರಾಜ್ ಸರ್ ನಾಲೆಜ್. ಎಸ್, ಎಲ್ಲಾರು ಬೇಗ ಟೈಪ್ ಮಾಡ್ರಿ. ಮತ್ ನಿಮ್ಗೆ ಗೊತ್ತಾ, ಯಾರು ಇಲ್ಲಿ ಟೈಪ್ ಮಾಡ್ತಿರ್ತಾರ ನೋಡ್ರಿ, ಅವ್ರ ಮೈಂಡ್ ಆಕ್ಟಿವ್ ಮೈಂಡ್ ಇದೆ. ಆಕ್ಟಿವ್ ಮೈಂಡ್ ಅಂದ್ರೆ ಅವ್ರು ಏನೋ ಒಂದ್ ಸರ್ಚ್ ಮಾಡ್ತಿರ್ತಾರ, ಹುಡುಕಾಟ ಮಾಡ್ತಿರ್ತಾರ. ಸುಮ್ಮನೆ ಸಮಾಧಾನದಿಂದ ಕೂಡ್ತೀರಿ ನೋಡ್ರಿ, ರಿಸಲ್ಟ್ ಬರೋದಿಲ್ಲ. ಎಸ್, ಪೀಸ್ ಆಫ್ ಮೈಂಡ್, ಚಂದ್ರು ಸರ್. ಅನನ್ಯ, ಮನಸ್ಸು ಮತ್ತು ಬುದ್ಧಿಯನ್ನ ಏಕಾಗ್ರಗೊಳಿಸೋದು. ಎಸ್, ಮೆಹರುನಿಸಾ ಮ್ಯಾಮ್ ಏಕಾಗ್ರತೆ. ಸುನಿಲ್ ಸರ್ ನೆಮ್ಮದಿ. ಎಸ್ 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 ಆಕ್ಟಿವಿಂಗ್ ಸಬ್ ಕಾನ್ಶಿಯಸ್ ಮೈಂಡ್. ಪ್ರಶಾಂತ್ ಸರ್ ಡೆಫಿನೆಟ್ಲಿ. ಎಸ್, ಈಗ ಬರ್ಕೋರಿ, ಮೆಡಿಟೇಷನ್ ಅಂದ್ರೆ ಏನು ಅಂದ್ರೆ ಸೈಂಟಿಫಿಕ್ ವರ್ಡ್ ನಲ್ಲಿ ಅಂದ್ರೆ ಸೈನ್ಸ್ ಏನ್ ಹೇಳುತ್ತೆ ಅಂದ್ರ, ನಮ್ಮ ಬ್ರೈನ್ ನ ವೇವ್ಸ್ ಗಳಿವೆ ನೋಡ್ರಿ, ಬ್ರೈನ್ ನ ವೇವ್ಸ್ ಗಳು ಜಾಗೃತದಿಂದ ಅಲ್ಫಾ ಲೆವೆಲ್ ಜೊತೆಗೆ ಕನೆಕ್ಟ್ ಮಾಡುವಂತ ಸಿಚುವೇಶನ್ ಇರುತ್ತೆ ನೋಡ್ರಿ, ಅದು ಮೆಡಿಟೇಷನ್. ಕಾನ್ಸಿಯಸ್ ಮೈಂಡ್ ಅಂದ್ರೆ ಜಾಗೃತ ಮನಸ್ಥಿತಿಯಿಂದ ಎಲ್ಲಿ ಹೋಗಿ ಕನೆಕ್ಟ್ ಆಗ್ತೀವಿ ನಾವು, ಅಲ್ಫಾ ಲೆವೆಲ್ ಜೊತೆಗೆ ಕನೆಕ್ಟ್ ಆದಾಗ ಬ್ರೈನ್ ನಲ್ಲಿ ವೇವ್ಸ್ ಗಳು ಚೇಂಜ್ ಆಗ್ತಿರ್ತಾವ. ಆ ವೇವ್ಸ್ ಗಳೇನ್ ಚೇಂಜ್ ಆಗೋ ಸಿಚುವೇಶನ್ ಇದೆ ನೋಡ್ರಿ, ಅದಕ್ಕೆ ನಾವೇನಂತೀವಿ ಅಂದ್ರೆ ಮೆಡಿಟೇಷನ್ ಅಂತ ಕರಿತೀವಿ. ಇನ್ ನೀವೆಲ್ಲಾರು ಬರ್ದಿದ್ದು ಏನಿದೆ ಅಂದ್ರೆ ಮೆಡಿಟೇಷನ್ ನ ರಿಸಲ್ಟ್ ಇದೆ. ಪೀಸ್ ಆಫ್ ಮೈಂಡ್ ಇರ್ಬೋದು, ನೆಮ್ಮದಿ ಇರ್ಬೋದು, ಇದೆಲ್ಲ ಏನ್ ಬರ್ದಿರಿ ನೋಡ್ರಿ, ಮೆಡಿಟೇಷನ್ ನ ನಂತರ ಬರೋ ರಿಸಲ್ಟ್ ಇದೆ ನೋಡ್ರಿ, ಅದನ್ನ ಬರ್ದಿರಿ. ಹಾಗಾಗಿ ಬರ್ಕೋರಿ, ಅಲ್ಫಾ ಲೆವೆಲ್ದಾಗ ಹೋದಾಗ, ಈಗ ಬರ್ಕೋರಿ, ನಮ್ಮ ಮೈಂಡ್ ಇದೆ ನೋಡ್ರಿ, ಅಲ್ಫಾ ಲೆವೆಲ್ಗೆ ಹೋದಾಗ ಏನ್ ಮಾಡುತ್ತೆ ಅಂದ್ರ ಸಂಕಲ್ಪಗಳು ಸಿದ್ಧಿಯಾಗುವ ಸಾಮರ್ಥ್ಯವನ್ನ ಪಡೆದುಕೊಳ್ಳುತ್ತೆ ಅದು. ಅದೇ ಕಾರಣಕ್ಕೆ ಇವ್ರು ಮೆಡಿಟೇಷನ್ ಮಾಡೋರು ಏನು ವರ್ಕ್ ಮಾಡಿಲ್ಲ ಅಂದ್ರೂ ಸಮೇತ ಎಲ್ಲೋ ಒಂದ್ ಕಡೆ ಅವ್ರು ಸಕ್ಸಸ್ ಆಗ್ತಿರ್ತಾರೆ. ಗೊತ್ತಲ್ಲ ನಿಮ್ಗೆ? ಗೊತ್ತಲ್ಲ, ರವಿಶಂಕರ್ ಗುರುಜಿ ಅವರು, ಸುಮ್ನೆ ಎಕ್ಸಾಂಪಲ್ ಒಂದ್ ಇಬ್ಬರು ತಗೊಂಬರ್ ಪ್ರೆಸೆಂಟ್. ರವಿಶಂಕರ್ ಗುರುಜಿ ಅವರು ಮನೆಗೆ ಬಂದು ಯಾವತ್ತೂ ಏನು ವರ್ಕ್ ಮಾಡ್ಲಿಲ್ಲ, ಇವತ್ ಕೋಟ್ಯಾಂತರ ಜನ ಫಾಲೋವರ್ಸ್ ಇದ್ದಾರೆ ಅವ್ರು.
ಪ್ರತಿಯೊಂದು ಕಡೆಗೆ ಅವ್ರ ಸಲಿನ ಸೇವೆ ಮಾಡೋದಕ್ಕೆ ಜನ ರೆಡಿ ಆದ್ರು. ಎಲ್ಲಿಂದ ರೆಡಿ ಆದ್ರು ಅಂದ್ರ ವೈಬ್ರೇಷನ್ ಫ್ರೀಕ್ವೆನ್ಸಿ ಅಷ್ಟು ಹೈ ಲೆವೆಲ್ದೊಳಗೆ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನೀವು ನೆನ್ಪಿಟ್ಕೋರಿ, ನೀವು ದಿನದ, ಈಗ ಬೇಕಾದ್ರೂ ಬರ್ಕೋರಿ, ದಿನದ 1 ಗಂಟೆ ಅಂದ್ರ 60 ನಿಮಿಷ ನೀವೇನಾದ್ರೂ ಧ್ಯಾನ ಮಾಡೋದಕ್ಕೆ ರೆಡಿ ಇದ್ದೀರಿ ಅಂದ್ರ ನೀವು ನಿಮ್ಮ ಸುತ್ತ ಇರುವಂತ 1 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿರುವ ಜನ ಇರ್ತಾರ ನೋಡ್ರಿ, ಅವ್ರಕ್ಕಿಂತಾನು ಜಾಸ್ತಿ ಫ್ರೀಕ್ವೆನ್ಸಿ, ಜಾಸ್ತಿ ಎನರ್ಜಿ ಇರೋರು ನೀವೇ ಆಗಿರ್ತೀರಿ. ಬಟ್ ನೀವು 40 ದಿನ ಆದ್ರೂ ಮಾಡ್ಬೇಕದು. ಬರ್ಕೋರಿ ಬೇಕಾದ್ರ ದಿನದ 1 ಅವರ್ 60 ನಿಮಿಷ ನೀವೇನಾದ್ರೂ ಮೆಡಿಟೇಷನ್ ಮಾಡ್ತೀರಿ ಅಂದ್ರ, ನೀವ್ ಯಾವ ಪ್ಲೇಸ್ ಮೇಲೆ ಇದೀರಿ ನೋಡ್ರಿ, ಎಕ್ಸಾಂಪಲ್ ನೀವು ನಿಮ್ಮ ಪ್ಲೇಸ್ ನ ಸರೌಂಡಿಂಗ್ ಪೂರ್ತಿ 8 ದಿಕ್ಕಿಗೆ 1 ಕಿಲೋಮೀಟರ್ ತನಕ ಎಷ್ಟು ಜನ ಬರ್ತಾರ ನೋಡ್ರಿ, ಅವ್ರಕ್ಕಿಂತಾನು ನೀವು ಗ್ರೇಟ್ ಇದ್ದಿರ್ತೀರಿ. ಅಷ್ಟು ಫ್ರೀಕ್ವೆನ್ಸಿ ನಿಮ್ದು ಏನಿರುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. ಅದನ್ನ ನೀವು ಕಂಟಿನ್ಯೂ ಆಗಿ ಮಾಡ್ತಾ ಹೋದ್ರ ಇನ್ನು 1 ಕಿಲೋಮೀಟರ್ಲಿಂದ 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರ ನಿಮ್ಮ ಔರಾ ಇದೆ ನೋಡ್ರಿ, ಅದು ಸ್ಟ್ರಾಂಗ್ ಆಗೋದಕ್ ಶುರು ಆಗುತ್ತೆ. ಯಾವಾಗ ನಮ್ಮ ಔರಾ ಸ್ಟ್ರಾಂಗ್ ಆಗುತ್ತೆ ನೋಡ್ರಿ, ಬರೀ ನಮ್ ಥಾಟ್ಸ್ ಮೂಲಕ ಕೆಲಸ ಆಗುತ್ತೆ, ಬಾಯಿಲಿಂದ ಹೇಳೋದು ಬೇಕಾಗಿಲ್ಲ. ನೆನ್ಪಿಡ್ರಿ, ನೀವು ಎಲ್ಲದಕ್ಕೂ ಮಾತುಗಳು ಬೇಕಂತ ತಿಳ್ಕೊಳ್ಬೇಡ್ರಿ. ನೀವು ಮೆಡಿಟೇಷನ್ ಯಾರು ಮಾಡ್ತಾರ ನೋಡ್ರಿ, ಅವ್ರು ಕೇವಲ ಸಂಕಲ್ಪದಿಂದನೇ ಕೆಲಸ ಆಗುತ್ತೆ. ಬರ್ಕೋರ್ಬೇಕಾದ್ರು ಮೆಡಿಟೇಟರ್ ಓನ್ಲಿ ಸಂಕಲ್ಪ ಮಾಡಿದ್ರು ಸಮೇತ ಅವ್ರ ಕೆಲಸ ಕಂಪ್ಲೀಟ್ ಆಗುತ್ತೆ. ನಾವು ಹಗ್ಲು ರಾತ್ರಿ ಬಡದಾಡಿದ್ರು ಅದು ಆಗೋದಿಲ್ಲ. ಅಂದ್ರೆ ರೀಸನ್ ಏನು ಅಂದ್ರ ನಮ್ಮ ಫ್ರೀಕ್ವೆನ್ಸಿ ಕಡಿಮೆ ಇದೆ, ಅವ್ರ ಫ್ರೀಕ್ವೆನ್ಸಿ ಏನಿದೆ ಜಾಸ್ತಿ ಇದೆ. ಸೊ ಹಾಗಾಗಿ ಈಗ ನೀವು ಸತ್ಯವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನೀವು ಹಾಸ್ಪಿಟಲ್ಗೆ ಹೋದ್ರ ಡಾಕ್ಟರ್ ಸಮೇತ ಹೇಳ್ತಾ ಇದ್ದಾರೆ ಮೆಡಿಟೇಷನ್ ಮಾಡ್ರಿ ಅಂತ. ಗೊತ್ತದ ಎಲ್ಲರಿಗೂ? ಡಾಕ್ಟರ್ಸೇ ಹೇಳತ್ತಾರ ವಾಕಿಂಗ್ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ, ಸಮಾಧಾನದಿಂದಿರ್ರಿ, ಸಿಟ್ ಮಾಡ್ಕೊಳ್ಬೇಡ್ರಿ. ಅಂದ್ರೆ ಇವತ್ತು ಡಾಕ್ಟರ್ಸಿಗೂ ಗೊತ್ತಾಗಿದೆ ಏನು ಅಂದ್ರೆ ನಮ್ಮ ಟ್ರೀಟ್ಮೆಂಟ್ ಗಿಂತಾನು ದೊಡ್ಡದು ಇನ್ನೂ ಒಂದು ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟ್ ನ ಹೆಸರು ಏನು ಅಂದ್ರೆ ಯೂನಿವರ್ಸಲ್ ಟ್ರೀಟ್ಮೆಂಟ್. ಬರ್ಕೋರಿ, ಮೆಡಿಟೇಷನ್ ಲಿಂದ ಪರಿಹಾರ ಆಗದ ಸಮಸ್ಯೆಗಳೇ ಇಲ್ಲ ಜಗತ್ತಲ್ಲಿ. ಆದ್ರೆ ನಿಮಗ್ ಗೊತ್ತಿರ್ಬೇಕು ಯಾವ ಸಮಸ್ಯೆಗೆ ಯಾವ ಮೆಡಿಟೇಷನ್ ಮಾಡ್ಬೇಕಂತ ಗೊತ್ತಿರ್ಬೇಕಷ್ಟೇ. ಗೊತ್ತಾಗ್ಲತ್ತದಲ್ಲ? ಹಾ, ನಿಮ್ಗೆ ಹಣ ಬೇಕಾಗಿದೆ ಅಂತ ತಿಳ್ಕೊರ್, ದುಡ್ಡಿನ ಸಮಸ್ಯೆ ಇದೆ, ನಿಮ್ಗೆ ಫೈನಾನ್ಸಿಯಲಿ ಗ್ರೋತ್ ಆಗ್ಬೇಕಂದ್ರೆ ನೀವು ಸ್ಫಟಿಕ ಧ್ಯಾನ ಮಾಡ್ಬೇಕು. ನೀ ಆ ಸ್ಫಟಿಕ ಧ್ಯಾನ ಬಿಟ್ಟು ನೀವು ಶಿವಶಕ್ತಿ ಧ್ಯಾನ ಮಾಡಿದ್ರ ರೊಕ್ಕ ಬರಲ್ಲ ಅವು. ರೀಸನ್ ಏನು ಅಂದ್ರೆ ಅದ್ರ ಸಂಗಟ ಅದು ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ನಿಮ್ಗೆ ಏನ್ ಸಪೋರ್ಟ್ ಮಾಡ್ತೀವಿ ಅಂದ್ರ ನಿಮ್ಮ ಯಾವ ಸಮಸ್ಯೆಗೆ ನೀವು ಯಾವ ಮೆಡಿಟೇಷನ್ ಅನ್ನ ಎಷ್ಟು ದಿನ ಮಾಡ್ಬೇಕು ಇದನ್ನ ನಾವು ಕಲಿಸ್ಕೊಡ್ತೀವಿ. ಸೊ ಎಲ್ಲರಿಗೂ ಕ್ಲಿಯರ್ ಆಗಿದೆ ಇಷ್ಟು ಹೇಳೋದು? ಹಾ, ಅದಕ್ಕಾಗಿ ನಮ್ಗೆ ಮೆಡಿಟೇಷನ್ ನ ಅವಶ್ಯಕತೆ ಇಲ್ಲ, ಅದು ಅನಿವಾರ್ಯ ಇದೆ. ಇದನ್ನ ದಯವಿಟ್ಟು ಎಲ್ಲಾರು ತಲೆಗಿಟ್ಕೋರಿ. ಅದಾದ್ಮೇಲೆ ಹೇಳ್ದಲ್ಲ, ನಮ್ದು ಎಲ್ಲಾ ಲೇಯರ್ಸ್ ಗಳು, ಮೈಂಡ್ ನ ಕಾನ್ಸಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಜೊತೆಗೆ ಅನ್ಕಾನ್ಸಿಯಸ್ ಮೈಂಡ್ ಸಮೇತ ಹೀಲ್ ಆಗುತ್ತೆ, ಆಕ್ಟಿವ್ ಆಗುತ್ತೆ, ಮತ್ತೆ ಎನರ್ಜೆಟಿಕ್ ಆಗುತ್ತೆ. 3 ವರ್ಡ್ ಗಳನ್ನ ಬರ್ಕೋರಿ. ನಮ್ಮ ಮೈಂಡ್ ಮೆಡಿಟೇಷನ್ ಮಾಡೋದ್ರಿಂದ ಹೀಲ್ ಆಗುತ್ತೆ, ಚಿಕಿತ್ಸೆ ಸಿಗುತ್ತೆ. ಅದಾದ್ಮೇಲೆ ಅದು ಆಕ್ಟಿವ್ ಆಗುತ್ತೆ, ಮತ್ತ ಅದಾದ್ಮೇಲೆ ಎನರ್ಜೆಟಿಕ್ ಆಗುತ್ತೆ. ಎನರ್ಜೆಟಿಕ್ ಅಂದ್ರೆ ಶಕ್ತಿಶಾಲಿ ಆಗುತ್ತೆ. ನಮ್ಮ ಒಳಗೆ ರೋಗ ನಿರೋಧಕ ಶಕ್ತಿ ಇದೆ ನೋಡ್ರಿ, ಮೆಡಿಟೇಷನ್ ಮಾಡೋರ ಹತ್ರ ಜಾಸ್ತಿ ಇರುತ್ತೆ. ನೆನ್ಪಿಡ್ರಿ, ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡ್ರಿ ಎಲ್ಲರಿಗೂ. ಈಗ ಒಬ್ರು ಡೈಲಿ ನೀವು ಮೆಡಿಟೇಷನ್ ಮಾಡ್ತಾ ಇದ್ರಿ ಅಂತ ತಿಳ್ಕೊರಿ. ಎಕ್ಸಾಂಪಲ್ ಯಾರು ತಗೋಲಿ, ವಿಡಿಯೋ ಯಾರು ಆನ್ ಮಾಡ್ರಿ ಅವ್ರದೇ ಹೆಸರು ತಗೋತೀನಿ. ಈಗ ನಮ್ದು ಈರಮ್ಮ ಅಮ್ಮ ಇದ್ದಾರೆ ಅಂತ ತಿಳ್ಕೊರಿ, ಡೈಲಿ ಮೆಡಿಟೇಷನ್ ಮಾಡ್ತಿರ್ತಾರ. ಇಲ್ಲಿ ವೀಣಾ ಮೇಡಮ್ನು ಇದ್ದಾರೆ, ಅವರು ಇದ್ದಾರೆ, ಇಬ್ರು ಸೇಮ್ ಏಜ್ ಅಂತ ತಿಳ್ಕೊರಿ. ಈಗ ಈರಮ್ಮ ಅಮ್ಮ ಜ್ವರ ಬಂದು ಡೈಲಿ ಮೆಡಿಟೇಷನ್ ಮಾಡ್ತಾರ, ಅವರಿಗೂ ಜ್ವರ ಬಂದು, ವೀಣಾ ಮ್ಯಾಮ್ಗೂ ಜ್ವರ ಬಂದು, ಅಥವಾ ವೀಣಾ ಬಿಟ್ಟು ಬೇರೆ ಯಾರೋ ಒಬ್ರಿಗೂ ಜ್ವರ ಬಂದಿದೆ ಅಂತ ತಿಳ್ಕೊರಿ, XYZ. ಸೊ ನಿಮಗೆ ರಿಸಲ್ಟ್ ಹೇಳ್ತೀನಿ, ಈರಮ್ಮ ಅಮ್ಮಗ 2 ರಿಂದ 3 ದಿನದೊಳಗೆ ಆರಾಮಾಗುತ್ತೆ. ಅವ್ರು ಹಾಸ್ಪಿಟಲ್ಗೆ ಹೋಗ್ತಾರ, ಟ್ರೀಟ್ಮೆಂಟ್ ತಗೋತಾರ, ಪ್ಲಸ್ ಮತ್ತೆ ಮೆಡಿಟೇಷನ್ ಮಾಡ್ತಾರ. 2 ರಿಂದ 3 ದಿನದಲ್ಲಿ ಅವ್ರಿಗೆ ರಿಸಲ್ಟ್ ಬರುತ್ತೆ. ಆದ್ರೆ XYZ ಯಾರಿದಾರ ನೋಡ್ರಿ, ಅವ್ರಿಗೆ ಮಿನಿಮಮ್ 15 ದಿವಸ ತಗೊಳ್ತದ ಅವ್ರಿಗೆ ಆರಾಮಾಗೋದಕ್ಕೆ. ಇಂಥವ್ರಿಗೆ ನೋಡಿರಲ್ಲ ನೀವು? ಧ್ಯಾನಿಗಳ ಹತ್ತಿರ ರೋಗ ನಿರೋಧಕ ಶಕ್ತಿ ಇದೆ ನೋಡ್ರಿ, ಅದು ಎಕ್ಸ್ಟ್ರಾ ಇರುತ್ತೆ, ಅವ್ರ ಹತ್ರ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರಿಗೆ ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ನೀವು ಜೀವನದ 7 ಏರಿಯಾಗಳನ್ನ ಬೇಕಾದ್ರೆ ಬರ್ಕೋರಿ. 7 ಏರಿಯಾಗಳನ್ನ ನೀವೇನಾದ್ರೂ ಪರ್ಫೆಕ್ಟ್ ಆಗಿ ಸಕ್ಸಸ್ ಆಗ್ಬೇಕು ಅಂತ ಏನಾದ್ರೂ ಅನ್ಕೊಂಡ್ರಿ ಅಂದ್ರ ನೀವೇನ್ ಮಾಡ್ಬೇಕಂದ್ರ ಮೆಡಿಟೇಷನ್ ಇದೆ ನೋಡ್ರಿ, ಅದು ಕಂಪಲ್ಸರಿ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಒಂದು. ಅದಾದ್ಮೇಲೆ ಎರಡನೇದು ಇನ್ನೊಂದು ಹೇಳ್ತೀನಿ, ನೀವು ನಿಮ್ಮ ಲೈಫ್ ನಲ್ಲಿ ಮೆಡಿಸಿನ್ ತಗೋಬಾರ್ದು ಅಂತ ಏನಾದ್ರೂ ಡಿಸೈಡ್ ಮಾಡಿದ್ರೆ, ಇವತ್ ಪ್ರೆಸೆಂಟ್ ಮೆಡಿಸಿನ್ ತಗೋಬಾರ್ದು ಅಂತ ನೀವೇನಾದ್ರೂ ಡಿಸೈಡ್ ಮಾಡಿದ್ರ, ನಾನ್ ಹೇಳ್ತೀನಿ ಮೆಡಿಟೇಷನ್ ಮಾಡೋದಕ್ ಶುರು ಮಾಡಿ. ನಾನ್ ಮೆಡಿಟೇಷನ್ ಮಾಡಲ್ಲ ಆದ್ರೂ ಮೆಡಿಸಿನ್ ತಗೋತೀನಿ ಅಂದ್ರೆ ಆಗೋದಿಲ್ಲ. ಶರೀರ ಏನಿದೆ, ಯಂತ್ರ ಇದೆ, ಯಂತ್ರ ಗಡ್ಬಡ ಆಗುತ್ತೆ, ಹಿಂದೆ ಮುಂದೆ ಆಗುತ್ತೆ. ನೀವು ನೀರ್ ಚೇಂಜ್ ಮಾಡಿರಿ, ವಾತಾವರಣ ಚೇಂಜ್ ಆಗಿದೆ ಅಂದ್ರೆ ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ. ಮಳೆ ಬಂತು ಹೆಚ್ಚು ಕಡಿಮೆ ಆಗುತ್ತೆ, ಬಿಸಿಲು ಬಂತು
ಮತ್ತೊಂದ್ ಚಳಿ ಹೆಚ್ಚಾಯ್ತು. ಈ ವಾತಾವರಣದಿಂದ ನಮ್ಮ ಶರೀರದ ಮೇಲೆ ಎಫೆಕ್ಟ್ ಬೀಳೋದಿದೆ ನೋಡ್ರಿ, ಅದು ಕಾಮನ್ ಇದೆ. ಆದ್ರೆ ನಮ್ಮ ಹತ್ರ ಇರುವಂತ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದನ್ನ ಏನ್ ಮಾಡುತ್ತೆ ಅಂದ್ರೆ ತಡೆಯುತ್ತೆ, ಅದನ್ನ ರಿಮೂವ್ ಮಾಡುತ್ತೆ. ಸೊ ಹಾಗಾಗಿ ಮೆಡಿಟೇಷನ್ ಇದೆ ನೋಡ್ರಿ, ಬೇಕಾದ್ರೆ ಬರ್ಕೋರಿ, ಇದು ಅಗತ್ಯ ಇಲ್ಲ, ನಮ್ಗೆ ಅನಿವಾರ್ಯ ಇದೆ, ನೆನ್ಪಿಡ್ರಿ. ಅದಕ್ಕೆ ಬಾಡಿ, ಮೈಂಡ್ ಮತ್ತು ಸೋಲ್ ಇವು ಮೂರು ಸಮೇತ ಏನಾಗುತ್ತೆ ಅಂದ್ರ ಹೀಲ್ ಆಗುತ್ತೆ, ಆಕ್ಟಿವ್ ಆಗುತ್ತೆ, ಮತ್ತೆ ಎನರ್ಜೆಟಿಕ್ ಆಗುತ್ತೆ. ಸೊ ಈಗ ಬರ್ಕೋರಿ ಮೆಡಿಟೇಷನ್ ನ ಬೆನಿಫಿಟ್ಸ್ ಏನೇನು, ಯಾಕೆ ಮಾಡ್ಬೇಕು ಮೆಡಿಟೇಷನ್. ಮತ್ ಒಂದ್ ಮಾತು ಹೇಳ್ತೀನಿ ನೋಡ್ರಿ, ನಾವೆಲ್ಲರೂ ಮನುಷ್ಯರೇ, ನಾನು ಮನುಷ್ಯರು, ನೀವು. ನಮ್ಗೆ ಫಾಯ್ದಾ ಇಲ್ಲ ಅಂದ್ರೆ ಏನು ಮಾಡಲ್ಲ ನಾವು, ನಂಬ್ತೀರಿ? ಬೆನಿಫಿಟ್ ಇಲ್ಲ ಅಂದ್ರೆ ಏನು ಮಾಡಲ್ಲ. ಬೆನಿಫಿಟ್ ಇಲ್ಲ ಅಂದ್ರೆ ನಮ್ಮ ಮನೆಗಿಂದ ಹೊರಗೆ ಹೋಗಲ್ಲ ನಾವು. ಸುಮ್ನೆ ಯಾಕೆ ಹೋಗಲ್ಲ. ಹೊರಗೆ ಏನಾದ್ರೂ ಇದೆ ಅಂದ್ರೆ ನಾವು ಹೋಗ್ತೀವಿ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ನೀವು ಮೆಡಿಟೇಷನ್ ಮಾಡ್ತೀರಿ ಅಂದ್ರೂ ಸಮೇತ ಅಲ್ಲಿ ನಿಮ್ಗೆ ಏನೇನ್ ಬೆನಿಫಿಟ್ ಇದೆ, ಬೆನಿಫಿಟ್ ಹೇಳಿದ್ರೆ ದೊಡ್ಡ ಲಿಸ್ಟ್ ಇದೆ, 1,000 ಇದೆ. ಆದ್ರೂ ಎಕ್ಸಾಂಪಲ್ ನಿಮ್ಗೆ ಕೆಲವೊಂದನ್ನ ಮಾತ್ರ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಸ್ವಲ್ಪ ನೋಟ್ ಮಾಡ್ಕೊಡ್ರಿ ನೀವು. ನಾವು ಮೆಡಿಟೇಷನ್ ಮಾಡೋದ್ರಿಂದ ಏನೇನ್ ರಿಸಲ್ಟ್ ಅನ್ನ ನಮ್ಗೆ ಸಿಗುತ್ತೆ ಅಂತ ಮೊದಲು ಬರ್ಕೋರಿ. ನಮ್ಮ ಒಳಗೆ ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ. ಗ್ರಾಟಿಟ್ಯೂಡ್ ಅಂದ್ರೆ ಮೊದ್ಲು ಏನ್ ಮಾಡ್ತಿದೀವಿ ಅಂದ್ರೆ ಬ್ಲೇಮಿಂಗ್ ಮೈಂಡ್ ಸೆಟ್. ನಿಮ್ಗೆ ಗೊತ್ತಲ್ಲ, ಕೆಲವೊಂದ್ಸಲ ಜೀವನದಲ್ಲಿ ಯಾವ್ದೋ ಒಂದ್ ಘಟನೆ ಆಗಿರುತ್ತೇನಾ, ಅದು ಯಾರ್ದೋ ಕಡೆಯಿಂದ ಆಗಿದೆ ಅಂತ ಅವ್ರ ಮೇಲೆ ರೋಷ, ದ್ವೇಷ, ಅಸೂಯೆ ಎಲ್ಲ ಸಾಧಿಸ್ತೀವಿ. ಅದು ಘಟನೆ ಏನೋ ಆಗಿರುತ್ತೆ, ಅವರಿಗೂ ಗೊತ್ತಾಗೋದಿಲ್ಲ ನೋಡ್ರಿ. ಯಾವ ವ್ಯಕ್ತಿನೂ ನಮ್ದು ಹಾಳು ಮಾಡ್ಬೇಕಂತ ಪ್ಲಾನ್ ಹಾಕಿ ಹಾಳು ಮಾಡೋದಿಲ್ಲ, ಅಚಾನಕ್ ಆಗಿ ಆಗಿರುತ್ತೆ, ಗೊತ್ತಾಗೋದಿಲ್ಲ ಅದು. ಈಗ ನಮ್ಮಲ್ಲಿ ಏನಾಗಿದೆ, ಬ್ಲೇಮಿಂಗ್ ಮೈಂಡ್ ಸೆಟ್. ಅವ್ರಿಗೆ ನೋಡಿದಾಗ ಒಂದ್ಸಲ ಬೈಲಾಕ್ ಶುರು ಮಾಡ್ತೇವೆ, ಮೈಂಡ್ನಾಗ ಬಂದಾಗ ಒಂದ್ಸಲ ಬೈಲಾಕ್ ಶುರು ಮಾಡ್ತೇವೆ. ಸೊ ಮೆಡಿಟೇಷನ್ ಏನ್ ಹೇಳುತ್ತೆ ಅಂದ್ರ, ನಾವು ಯಾರನ್ನ ಕುರಿತು ನೆಗೆಟಿವ್ ಎನರ್ಜಿಯನ್ನ ಫ್ಲೋ ಮಾಡ್ತಾ ಇರ್ತೀವಿ ನೋಡ್ರಿ, ಅದು ಅವ್ರಿಗೆ ಹೋಗಿ ಟಚ್ ಆಗುತ್ತೆ, ಇಲ್ಲ ಸೆಕೆಂಡ್ರಿ, ಬಟ್ ಅದು ವಾಪಸ್ ಬಂದು ನನಗದು ಹಾರ್ಮ್ ಮಾಡುತ್ತೆ, ನನಗದು ಸಮಸ್ಯೆ ಮಾಡುತ್ತೆ. ಸೊ ಹಾಗಾಗಿ ನಾವು ಮೊಟ್ಟ ಮೊದಲು ನಾನು ಕಲ್ಸೋದು ಏನು ಅಂದ್ರ, ಈಗ ನಾಳೆ ಬೆಳಿಗ್ಗೆ ಗ್ರಾಟಿಟ್ಯೂಡ್ ಸೆಷನ್ ಇದೆ. ಸೊ ಹಾಗಾಗಿ ಧನ್ಯತಾ ಭಾವವನ್ನ ಯಾವ ರೀತಿ ನಾನು ಕ್ರಿಯೇಟ್ ಮಾಡ್ಬೇಕು, ಯಾವ ರೀತಿ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಅದರ ಶಕ್ತಿಯನ್ನ ನಾನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕನ್ನುವಂಥದ್ದು ಇದೆ ನೋಡ್ರಿ. ಈ 90 days ನ ಕೋರ್ಸ್ ನಲ್ಲಿ ನೀವು ಕಲಿತ್ರಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಪಾಸಿಟಿವ್ ಥಿಂಕಿಂಗ್ ನೀವು ಮಾಡೋದ್ ಬೇಕಾಗಿಲ್ಲ, ನೀವು ಆಟೋಮೆಟಿಕ್ ಪಾಸಿಟಿವ್ ಥಿಂಕರ್ ಆಗ್ಬಿಡ್ತೀರಿ. ಇದು ಪಕ್ಕಾ ಬರೀರಿ. ನೀವು ಪಾಸಿಟಿವ್ ಥಿಂಕಿಂಗ್ ಮಾಡಕ್ ಬೇಕಾಗಿಲ್ಲ. ಹಿಂಗ್ ಕುಂತ್ ಒಂದೇ ಕಡೆ ಕುಂತು ಅಲ್ಲ ನಾನ್ ಪಾಸಿಟಿವ್ ಥಿಂಕರ್ ಇದೀನಿ ಅಂತ ಅಫರ್ಮೇಶನ್ ಮಾಡಕ್ ಬೇಕಾಗಿಲ್ಲ. ಓನ್ಲಿ ಕ್ಲಾಸ್ ಮಾಡ್ರೆ ಆಟೋಮೆಟಿಕ್ ಪಾಸಿಟಿವಿಟಿ ನಿಮ್ ಹತ್ರ ಬರುತ್ತೆ. ರೀಸನ್ ಏನು ಅಂದ್ರೆ, ಇಲ್ಲಿ ಒಂದು ಸತ್ಸಂಗ ಇದೆ, ಅಂದ್ರೆ ಒಳ್ಳೆಯವರ ಸಂಘದಲ್ಲಿ ಆ ಎನರ್ಜಿ ಇದೆ ನೋಡ್ರಿ, ಅದು ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಎಂಗ್ಸೈಟಿ ನಮ್ಗೆ ಏನಾದ್ರೂ ಇದೆ ಅಂದ್ರೆ ಅದು ಕಂಟ್ರೋಲ್ ನಲ್ಲಿ ಬರುತ್ತೆ. ಆಮೇಲೆ ಸ್ಲೀಪ್ ಮ್ಯಾನೇಜ್ಮೆಂಟ್. ನಮ್ಗಿರೋ ಸಮಸ್ಯೆ ಏನು ಅಂದ್ರೆ, ಒಂದ್ ರಾತ್ರಿ ನಿದ್ದೆ ಬರೋದಿಲ್ಲ, ಇಲ್ಲ ಬೆಳಗ್ಗೆ ಕಣ್ ತೆರೆಯೋದಿಲ್ಲ. ಯಾರ್ಯಾರಿಗೆ ಸಮಸ್ಯೆ ಇದೆ? ರಾತ್ರಿ ಒದ್ದಾಡ್ರಿ, ಮುಂಜಾನೆ ಗುದ್ದಾಡ್ರಿ. ಬೀದರ್ ಕಡೆ ಹಿಂಗೆ ಹೇಳ್ತೇವೆ, ರಾತ್ರಿ ನಿದ್ದೆ ಬರೋದಿಲ್ಲ, ಮೊಬೈಲ್ ನೋಡೋದ್ ಸ್ಕ್ರೋಲ್ ಮಾಡೋದ, ರಾತ್ರಿ ನಿದ್ದೆ ಮಾಡೋದಿಲ್ಲ, ಮುಂಜಾನೆ ಗುದ್ದಾಡ ಅಂದ್ರೆ ಏಳಕ್ಕೆ ಆಗದಿಲ್ಲ. ಹಾಸಿಗೆ ಒಳಗಿಂದ ಅಲ್ಲಿಂದ ಎಲ್ಲಾರು ಬಂದ್ ಬೈಬೇಕು, ನಮ್ಗೆ ನಾವು ಫೀಲ್ ಮಾಡ್ಕೊಳ್ಬೇಕು. ದೊಡ್ಡ ಸಮಸ್ಯೆ ನಮ್ಗೆ ನಿದ್ದೆಯಿಂದ ಹೊರಗ್ ಬರೋದು. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಹಾರ್ಟ್ ಅಟ್ಯಾಕ್ ಆಗಿರ್ತಾವ ನೋಡ್ರಿ. ಅಟ್ಯಾಕ್ ಎಲ್ಲದಕ್ಕಿಂತ ಜಾಸ್ತಿ ಆಗೋದು ಯಾವತ್ತ ಅಂದ್ರೆ ಮಂಡೇ ದಿವ್ಸ ಅಂತ, ಸೋಮವಾರ. ರೀಸನ್ ಯಾಕಂದ್ರೆ ಸೋಮವಾರ ಯಾಕೆ ಶಿವನ್ ಪಾದ ಎಲ್ಲಾರು ಸೇರ್ತಾರೆ ಹೆಚ್ಚಿಗಂದ್ರ, ಸಂಡೇ ದಿನ ರಿಲ್ಯಾಕ್ಸ್ ಮೋಡ್ ನಾಗ ಇದ್ದಿರ್ತಾರ, 8-9 ಗಂಟೆ ತನಕ ನಿದ್ದೆ ಮಾಡಿರ್ತಾರ ಇಡೀ ದಿನ. ಅದ್ ಏನ್ ಕೇಳ್ಬೇಡ ಮಜಾ, ಸಂಡೇ ಅಂದ್ರೆ ಸಂಡೇನೆ, ಅದು ಪೂರ ಪಾರ್ಟಿ ಮೋಡ್ ನಾಗಿರ್ತಾರೆ. ಈ ಮಂಡೇ ಎದ್ದ ತಕ್ಷಣ ಕಣ್ ತೆರೆದ್ಮೇಲೆ ಆಫೀಸ್ಗೆ ಹೋಗ್ಬೇಕು, ಇದು ಪ್ರೆಷರ್ ಆಯ್ತು ಬಾಡಿ ಮೇಲೆ, ಮೈಂಡ್ ಮೇಲೆ. ಹಾರ್ಟ್ ಬೀಟ್ಸ್ ಗಳು ಹೆಚ್ಚು ಕಮ್ಮಿ ಆಗ್ಲಕ್ ಶುರು ಮಾಡಿದ್ವು, ತಕೊರ್ ಠಾಕ್. ಇದು ಬಹಳಷ್ಟು ಬರುತ್ತೆ. ರೀಸನ್ ಏನು ಅಂದ್ರ, ಸೋಮವಾರ ದಿವಸನೂ ಸಮೇತ ರಿಲ್ಯಾಕ್ಸ್ ಮೋಡ್ ನಾಗ ಇರಮಿ ಅಂತ ಮೈಂಡ್ ಹೇಳ್ತಾ ಇರುತ್ತೆ. ಅದ್ರ ಅನಿವಾರ್ಯ ಕಾರಣದಿಂದ ನಾವ್ ಹೇಳ್ಬೇಕು ನೋಡ್ರಿ, ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಶಾರೀರಿಕವಾಗಿ ಸ್ಟ್ರಾಂಗ್ ಆಗ್ಬೇಕು, ಮತ್ತೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗ್ಬೇಕಂದ್ರ ನಮ್ಮ ಸ್ಲೀಪ್ ಮ್ಯಾನೇಜ್ಮೆಂಟ್ ಇದೆ ನೋಡ್ರಿ, ಅದು ಕರೆಕ್ಟ್ ಆಗಿ ಇಡ್ಬೇಕು. ನೆನ್ಪಿಡ್ರಿ, ನಮ್ ಸಮಸ್ಯೆ ಏನು ಅಂದ್ರ, ಯಾವಾಗ ಮಲಗಬೇಕು ಅವಾಗ ಎಚ್ಚರಿರ್ತೀವಿ, ಯಾವಾಗ ಎಚ್ಚರಿರ್ಬೇಕು ಅವಾಗ ಮಲಗಿರ್ತೀವಿ. ಕೆಲಸ ಟೈಮ್ನಾಗ ನಿದ್ದೆ ಬರೋದಕ್ಕೆ ಶುರು ಆಗುತ್ತೆ. ರೀಸನ್ ಏನು ಅಂದ್ರೆ, ಮಲ್ಗೋ ಟೈಮ್ನಾಗ ಏನ್ ಮಾಡ್ತೀವಿ, ಮೊಬೈಲ್ ನೋಡ್ತಾ ಇರ್ತೀವಿ, ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಸ್ಕ್ರೀನ್ ಜೊತೆಗೆ ಕನೆಕ್ಟ್ ಇರ್ತೀವಿ, ಅದಕ್ಕೆ ಇದು ಪ್ರಾಬ್ಲಮ್ ಆಗುತ್ತೆ. ಅದಾದ್ಮೇಲೆ ಬರ್ಕೋರಿ, ಇನ್ಕ್ರೀಸ್ ಮೈಂಡ್ಫುಲ್ನೆಸ್. ನಮ್ಮ ಮನಸ್ಸಿದೆ ನೋಡ್ರಿ ಸಮಾಧಾನ. ನೀವೆಲ್ಲ ರಿಸಲ್ಟ್ ಹೇಳಿದ್ರಲ್ಲ ಮೆಡಿಟೇಷನ್, ಇವೆಲ್ಲ ಬಂದಿವ್ ಒಳಗ್. ಅದಾದ್ಮೇಲೆ ಬರ್ಕೋರಿ, ಸೆಲ್ಫ್ ಅವೇರ್ನೆಸ್. ಬಹಳ ಸಲ ಏನ್ ಮಾಡ್ತೀವಿ ನಾವು, ಬಹಳ ಸಲ ನಾವ್ ಏನ್ ಮಾಡ್ತೀವಿ ಅಂದ್ರ, ಏನಾದ್ರೂ ತಪ್ಪು ನಡೆದದಂದ್ರ ಇನ್ನೊಬ್ಬರ ಮೇಲೆ ಹಾಕ್ತಿವ. ಮನ್ಯಾಗ ಅತ್ತಿ ಸೊಸಿ ಗೊತ್ತಿಲ್ಲ ಯಾರ್ಯಾರಿದ್ರಿ ಹೆಣ್ಮಕ್ಳ, ಮನ್ಯಾಗೆಲ್ಲಾ ಒಳ್ಳೇದಾಯ್ತಂದ್ರ ಅದು ಅತ್ತಿಯಿಂದ ಆಗಿರ್ತದ, ಹಾಳ ಏನ್ರ ಆಯ್ತಂದ್ರ ಅದು ಸೊಸಿಲಿಂದ ಆಗಿರ್ತದ. ರೀಸನ್ ಏನು ಅಂದ್ರ, ಮನುಷ್ಯನಲ್ಲಿ ಒಂದ್ ಸ್ವಭಾವ ಇದೆ, ತಪ್ಪೆಲ್ಲ ಇನ್ನೊಬ್ರಲ್ಲಿ ಹುಡುಕ್ತಾನ, ಒಳ್ಳೇದೆಲ್ಲ
ತನ್ನ ಹತ್ರ ಹುಡುಕ್ತಾನ. ಸೊ ಒಬ್ಬ ಮೆಡಿಟೇಟರ್ ಏನ್ ಮಾಡ್ತಾನಂದ್ರ ತಪ್ಪುಗಳನ್ನ ತನ್ನೊಳಗ್ ಹುಡುಕ್ತಾನ, ಒಳ್ಳೇದನ್ನ ಹೊರಗೆ ಹುಡುಕಾಟ ಮಾಡ್ತಾನೆ. ಸೊ ಹಾಗಾಗಿ ನಿಮ್ಗೆ ನಿಜವಾಗ್ಲೂ ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ಯಾವಾಗ್ಲೂ ಲೈಫ್ ನಲ್ಲಿ ಇನ್ನೊಬ್ರಿಗೆ ನಾವ್ ಎಷ್ಟೆಷ್ಟು ಬ್ಲೇಮ್ ಮಾಡ್ತಾ ಇರ್ತೀವಿ ನೋಡ್ರಿ, ಅಷ್ಟಷ್ಟು ನಮ್ಮ ಎನರ್ಜಿ ಇದೆ ನೋಡ್ರಿ ಅದು ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಸೆಲ್ಫ್ ಅವೇರ್ನೆಸ್ ಬೇಕು ನಮ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಪೀಸ್ ಆಫ್ ಮೈಂಡ್, ಶಾಂತ್ ಸಮಾಧಾನ. ಮೆಡಿಟೇಷನ್ ಆದ್ಮೇಲೆ ನಿಮ್ಗೆ ಹೇಳ್ತೀನಿ, ಯಾರಾದ್ರೂ ಒಂದ್ 10 ಲಕ್ಷ ಕೊಡ್ತಾರಂದ್ರೆ ಬಿ ಕಣ್ ತೆರಿಬಾರ್ದು ಅನಿಸ್ತದೆ. ಯಾರ್ಯಾರಿಗೆ ಫೀಲ್ ಇದೆ? ಮೆಡಿಟೇಷನ್ ಒಳಗಿದ್ರಿ, ಬಹಳ ಡೆಪ್ತ್ ಬಹಳ ಆಳಕ್ಕೆ ಹೋಗಿರಿ, ಯಾರೋ ಬಂದ್ ಬಾಜು ಹೇಳಿದ್ರು 10 ಲಕ್ಷ ರೂಪಾಯಿ ತಗೊಂಡ್ ಬಂದಾರ, ಬ್ಯಾಡ ಅನಿಸ್ತದ. ರೀಸನ್ ಏನು ಅಂದ್ರ ರಿಯಲ್ ಹ್ಯಾಪಿನೆಸ್ ಅಂತ ಇದೆ ನೋಡ್ರಿ, ನಿಜವಾದ ಸಂತೋಷ ಇದೆ ನೋಡ್ರಿ, ಅದು ವಸ್ತುಗಳಲ್ಲಿ ಇಲ್ಲ, ನೆನ್ಪಿಡ್ರಿ. ರಿಯಲ್ ಹ್ಯಾಪಿನೆಸ್ ಎಲ್ಲಿದೆ ಅಂದ್ರ ನನ್ನ ಅಂತರಂಗದೊಳಗಿದೆ, ನನ್ನೊಳಗೆ ಇದೆ. ಆ ನನ್ನೊಳಗಿನ ನಾನು ಎಲ್ಲಿ ನಾನು ಕನೆಕ್ಟ್ ಆಗಿರ್ತೀನಿ ನೋಡ್ರಿ, ಅದು ನಿಜವಾದ ಸಂತೋಷ ನನ್ನೊಳಗೆ ಏನಾಗುತ್ತೆ ಅಂದ್ರೆ ಉದ್ಭವ ಆಗುತ್ತೆ. ಅದಕ್ಕಾಗಿನೇ ಒಂದು ದೋಹೆ ಬರುತ್ತೆ, ಆ ದೋಹೆ ನಿಮ್ಗೆ ಗೊತ್ತಿದೇನಿಲ್ಲ ನಂಗೆ ಗೊತ್ತಿಲ್ಲ, ಹೇಳ್ತಾರೆ ಒಂದ್ ಕಡೆ. ಕಬೀರ್ ದಾಸರದ್ದು ಒಂದು ದೋಹೆ ಇದೆ, ಏನು? ಕಸ್ತೂರಿ ಕುಂಡಲಿ ಬಸೆ ಮೃಗ ಢೂಂಡೆ ಬನ್ಮಾಹಿ ಐಸೆ ಘಟಿ ಘಟಿ ಮೇ ರಾಮ್ ಹೇ ದುನಿಯಾ ದೇಖಿ ನಾಯಿ. ದೋಹೆ ಇದೆ, ಹಿಂದಿ ಒಳಗೆ ಬರೋದಿಲ್ಲ, ಆದ್ರೆ ಅದು ಬಿಡಿಸಿ ಹೇಳ್ತೀನಿ. ಒಂದು ಜಿಂಕೆ ಇರುತ್ತೆ ನೋಡ್ರಿ, ಕಸ್ತೂರಿ, ಅದಕ್ಕೆ ಜಿಂಕೆ ಅಂತ ಕರೀತಾರೆ. ಆ ಜಿಂಕೆ ಕಾಡಿನಲ್ಲಿ ಓಡ್ತಾ ಇರುತ್ತೆ. ಆ ಓಡೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅದರ ಗರ್ಭದಲ್ಲಿಯೇ ಒಂದು ಸುವಾಸನೆ ಭರಿತವಾಗಿರುವಂತ ಕಸ್ತೂರಿ ಇರುತ್ತೆ. ಎಲ್ಲಿ? ಜಿಂಕೆ ಹೊಟ್ಟೆಯಲ್ಲಿ. ಅದು ಯಾವಾಗ ಓಡುತ್ತೆ ನೋಡ್ರಿ, ಉಸಿರಾಟ ಸ್ಪೀಡ್ ಜಾಸ್ತಿ ಆಗುತ್ತೆ, ಅದಕ್ಕೆ ಅದರದ್ದು ಸುವಾಸನೆ ಬರೋದಕ್ಕೆ ಶುರು ಆಗುತ್ತೆ. ಯಾರ್ದು? ಕಸ್ತೂರಿದು. ಈಗ ಅದು ವಾಸನೆ ಬರುವಾಗ ಅದು ಏನ್ ಮಾಡುತ್ತೆ ಅಂದ್ರೆ ಫೀಲ್ ಮಾಡ್ಕೊಳಕ್ ಶುರು ಮಾಡ್ತದೆ, ಕಸ್ತೂರಿ ಇಲ್ಲೇ ಎಲ್ಲೋ ಇದೆ ಅಂತ. ಮತ್ತೆ ಓಡುತ್ತೆ, ಓಡಿ 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 ಸಾಕಾಗಿ ಮತ್ತೆ ನಿಲ್ಲುತ್ತೆ, ಇನ್ನೂ ಜಾಸ್ತಿ ಅದಕ್ಕೆ ಸುವಾಸನೆ ಬರುತ್ತೆ. ಅದು ಹೇಳ್ತದ ಇನ್ನು ಬಹಳ ಸಮೀಪಕ್ಕಿದ್ದೀನಿ, ಆಯ್ತು ಈ ಕಸ್ತೂರಿ ನನ್ ಕೈದಾಗ ಸಿಕ್ಕೇ ಸಿಗುತ್ತೆ. ಮತ್ತೆ ಓಡುತ್ತೆ, ಇಡೀ ಜೀವನ ಓಡಿ 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 ಒಂದಿನ ಸತ್ತು ಹೋಗುತ್ತೆ. ಅದು ಗೊತ್ತೇ ಆಗೋದಿಲ್ಲ ನಂದೇ ಗರ್ಭದಲ್ಲಿ ಕಸ್ತೂರಿ ಇತ್ತಂತ. ಕಬೀರ್ ದಾಸರು ಹೇಳ್ತಾರ, ಸೇಮ್ ಅದೇ ರೀತಿ ನಾವು ಮನುಷ್ಯರು ಸಮೇತ ಘಟಿ ಘಟಿ ಮೇ ರಾಮ್ ಹೇ, ನಂದ್ ಅಣು ಅಣು ಕಣ ಕಣ ಬ್ರಹ್ಮಾಂಡದ ಎಲ್ಲಾ ಶಕ್ತಿ ನನ್ನೊಳಗೆ ಇದೆ. ನಾನು ಎಲ್ಲಿ ಹುಡ್ಕ್ಲತ್ತೀವಿ? ಹೊರಗೆ ಹುಡ್ಕದ್ ಬಿಡ್ರಿ ಅಂತೀನಿ. ಅದಕ್ಕೇನ ನೀವ್ ಎಷ್ಟು ಔಟರ್ ಮೇಲೆ ಫೋಕಸ್ ಮಾಡ್ತೀರಿ ನೋಡ್ರಿ, ಅಷ್ಟು ನಿಮಗೆ ನಿರಾಶೆ ಇದೆ, ದುಃಖ ಇದೆ, ಅತೃಪ್ತಿ ಇದೆ. ನೀವ್ ಯಾವಾಗ ಒಳಗ್ ಎಂಟ್ರಿ ಆಗ್ತೀರಿ ನೋಡ್ರಿ, ನನ್ನೊಳಗಿನ ನಾನು ಏನಂತ ತಿಳ್ಕೊಳಕ್ ಒಂದ್ಸಲ ನೀವು ಶುರು ಮಾಡಿದ್ರಿ ನೋಡ್ರಿ, ನಿಜವಾದ ಸಂತೋಷ ಇದೆ ನೋಡ್ರಿ, ಅದು ನಿಮ್ಗೆ ಸಿಗುತ್ತೆ. ನಮ್ಗೆ ಈಗೀಗ ಏನಾಗಿದೆ, ಈಗೀಗ ನಮ್ ಮೈಂಡ್ ಸೆಟ್ ಏನಾಗಿದೆ ಅಂದ್ರ ಬರೇ ವಸ್ತುಗಳಲ್ಲಿ ಖುಷಿ ಇದೆ ಅಂತ ಹುಡುಕ್ತಾ ಇದೀವಿ. ಎಸ್ ಆರ್ ನೋ? ವಸ್ತುಗಳಲ್ಲಿ ನಾವು ತಲೆಗೆ ಇಟ್ಕೊಂಡೇವ್, ಕಾರ್ ತಗೊಂಡ್ರು ನಾವು ಬಹಳ ಖುಷಿ ಇರ್ತೀವಂತ. ಇಲ್ಲಿ ಹೇಳ್ರಿ, ದೇವ್ರಾಣೆ ಕಾರ್ ತಗೊಂಡವ್ರು ಏಟ್ ಖುಷಿ ಇದ್ರಿ? ಒಂದ್ ತಿಂಗಳ ಆದ್ಮೇಲೆ ಅದು ಮೇಂಟೈನ್ ಮಾಡೋದ್ ಕಷ್ಟ ಆಗಿರುತ್ತೆ. ಯಾರ್ಯಾರು ತಗೊಂಡ್ರಿ ಅವ್ರಿಗೆ ಗೊತ್ತದ. ಅದು ಪಾರ್ಕಿಂಗ್ ಪ್ರಾಬ್ಲಮ್, ಡ್ರೈವರ್ ಇಕ್ರಿ, ಮತ್ ಅದ್ರದ್ದು ರಿಪೇರ್ ಮಾಡ್ರಿ, ಮತ್ ಅದಕ್ಕೆ ಸುರಕ್ಷತೆ ಇಡ್ರಿ, ಅದ್ ಅಯ್ಯಯ್ಯೋ ಕೇಳ್ಬೇಡ್ರಿ, ಯಾಕಾರ ತಗೊಂಡೇವ ಅನಿಸ್ತದ. ಒಂದ್ ತಿಂಗಳಾದ್ಮೇಲೆ ಬೇರೆ ವಸ್ತುಗಳ ಜೊತೆಗೆ ಆಗಿರುತ್ತೆ. ಅದು 15 ಲಕ್ಷ ಕೊಡ್ತಾರ್ರಿ, 20 ಲಕ್ಷ ಕೊಡ್ತಾರ. ನೀವ್ ಯಾರ್ಯಾರು ತಂದಿರಿ ನಿಮ್ಗೆ ಗೊತ್ತಿದೆ. ನಾವ್ ಅನ್ಕೊಂಡಿರ್ತೇವ್ ಮನೆ ಕಟ್ಟಿದ್ಮೇಲೆ ನಾನು ಬಹಳ ಖುಷಿಯಾಗಿರ್ತೀನಿ ಅಂತ. ಯಾರಿಗ ಅನಿಸ್ತದ? ದೇವ್ರಾಣೆ ಹೇಳ್ತೀನಿ, ಇನ್ನ ಕಿರಾಯಿ ಮನೆದಾಗೆ ಸುಖಿ ಇದೆ, ಇದ್ದಿದ್ ಕಿರಾಯಿ ಕೊಟ್ಟು ಶಿವ ಅಂತಿರ್ತೀವಿ. ಏನ್ ಜೋರತ್ ಸ್ವಂತ ಮನಿ ಕಟ್ರಿ, ಅದ್ರ ಲೋನ್ ತುಂಬದ್ರಾಗ ಅರ್ಧ ಜಿಂದಗಿ ಹೋಗ್ಬಿಡುತ್ತೆ. ಇದು ಫ್ಯಾಕ್ಟ್ ಹೇಳತ್ತೀನಿ, ವಾಸ್ತವ ಹೇಳತ್ತೀನಿ, ನಾವೆಲ್ಲಾರು ಅನುಭವಿಸೋರು ಇದೀವಿ. ಹಾಗಾಗಿ ದಯವಿಟ್ಟು ನೀವೆಲ್ಲಾರು ಅರ್ಥ ಮಾಡ್ಕೋಬೇಕು, ಏನು ಅಂದ್ರ ನಿಜವಾದ ಸಂತೋಷ ಅಂತ ಏನಾದ್ರೂ ಖುಷಿ ಅನ್ನುವಂಥದ್ದು ಎಲ್ಲಿದೆ ಅಂದ್ರ ನನ್ನ ಒಳಗಿರುವಂತ ಆತ್ಮದೊಳಗಿದೆ. ನನ್ನ ಆತ್ಮ ಇದೆ ನೋಡ್ರಿ, ಅದು ಸಚ್ಚಿತ್ ಆನಂದ ಸ್ವರೂಪ ಇದೆ. ಅದು ಸತ್ಯವೂ ಇದೆ, ಅದರಲ್ಲಿ ಚಿತ್ತವೂ ಇದೆ, ಮತ್ತೆ ಆನಂದವೂ ಇದೆ. ಈ ಮೂರನ್ನ ಬಿಟ್ಟು ನಾನು ಏನ್ ಮಾಡ್ಲತ್ತೀನಿ ಅಂದ್ರೆ ಹೊರಗ್ ಹುಡುಕಾಟ ಮಾಡೋದಕ್ಕೆ ಶುರು ಮಾಡಿ. ಹೊರಗಿನ ಜರ್ನಿ ನಂದ್ ನಡೀತಾ ಇದೆ. ನೀವ್ ಎಷ್ಟೆಷ್ಟು ಹೊರಗ್ ಹುಡುಕಾಟ ಮಾಡ್ತೀರಿ ನೋಡ್ರಿ, ಅಷ್ಟು ದುಃಖ ಕಟ್ಟಿಟ್ಟ ಬುತ್ತಿ ಇದೆ. ನಿಮ್ಗೆ ಗೊತ್ತಿರ್ಲಿ, ನೀವ್ ಎಂತ ಒಂದ್ ಎಷ್ಟ್ ಲಕ್ಷದ್ದು ಕಾರ್ ತಗೊಂಡ್ ಬರ್ರಿ, ಅದಕ್ಕಿಂತ ಹೈಯೆಸ್ಟ್ ಇದು ಪ್ರೈಸ್ ಇರುವಂತ ಇನ್ನೊಂದ್ ಕಾರ್ ಒಬ್ರು ತಂದಿರ್ತಾರೆ. ಈಗ ನಿಮ್ ತಲೆ ತಿರುಗ್ತು. ಹೆಣ್ಮಕ್ಳು 25,000 ರೂಪಾಯಿ ನಾವು ಸ್ಯಾರಿ ತಗೊಂಡಿವಿ ಅಂತ ತಿಳ್ಕೊರಿ, ಎಕ್ಸಾಂಪಲ್ ಮದ್ವೆದಾಗ. ಇನ್ನೊಬ್ಬಕಿ ಯಾರೋ ಹೇಳಕಿನ ಹತ್ರ 50,000 ಇದೆ. ಕಾಂಪಿಟೇಷನ್ ಇದೆ. ವಸ್ತುಗಳ ಜೊತೆಗೆ ಯಾವಾಗ್ಲೂ ಸ್ಪರ್ಧೆ ಇದೆ. ಸ್ಪರ್ಧೆ ಇಲ್ಲ ಅಂತ ಏನಾದ್ರೂ ಇದ್ರೆ ಇನ್ನರ್ ಜರ್ನಿ ಒಳಗಿಲ್ಲ. ಸೊ ಹಾಗಾಗಿ ನನ್ನ ಲೈಫ್ ನ ಕಂಡ್ಕೊಂಡಿದ್ದೇನು ಅಂದ್ರ, ನನ್ ಮಗಳು ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ಎಲ್ಲ ನಶ್ವರ ಇದೆ ಅಂತ. ಏನ್ ಲೆಕ್ಕದಿಲ್ಲ ಅಂತ ಆಕೆ ಹೋದ್ಮೇಲೆ ಗೊತ್ತಾಯ್ತು. ಅಲ್ಲಿ ತನಕ ನನ್ ಭಯಂಕರ ಇದ್ದ ನಾನು, ಬಹಳ ಭಯಂಕರ. ನೀವ್ ಅವಾಗಿಂದ ಏನಾದ್ರು ನೋಡಿದ್ರೆ ನೀವು ನಂಬೋದೇ ಇಲ್ಲ ಮೇಡಮ್, ನೀವೇ ಇದ್ದೀರಂತ. ಬಹಳ ಸ್ವಾರ್ಥಿ ಅಂದ್ರೆ ಜಗತ್ತಿನ ದೊಡ್ಡ ಸ್ವಾರ್ಥಿಗಳಲ್ಲಿ ನಾನೇ ಇದ್ದ. ಅಂತ ಮನಸ್ಥಿತಿ ಇತ್ತು. ನಾನು ಯಾರಿಗ ಏನು ಹೆಲ್ಪ್ ಮಾಡ್ತಿದ್ದ ಆದ್ರೂ ಅದೆಲ್ಲ ಎಣಸ್ ಹೇಳ್ತಿದ್ದ. ನಾ ಯಾರಿಗಾದ್ರೂ ಏನಾರ ಹೆಲ್ಪ್ ಮಾಡಿ ಬಂದಂದ್ರೆ ಫೋನ್ ಮಾಡಿ ಹೇಳೋದ ಎಲ್ಲರಿಗೂ, ನಾನು ಅದು ಕೊಟ್ಟ ಇದು, ಹಿಂಗೆಲ್ಲ ಇತ್ತು ಮನಸ್ಥಿತಿ. ನನ್ಗೆ ಈಗ್ಲೂ ಅನಿಸ್ತದ, ನನ್ನ ಸ್ವಪರಿವರ್ತನೆಗಾಗಿ ನನ್ ಮಗಳಿಗೆ ಏನಾದ್ರು ಆಯ್ತೇನೋ ಈಗ್ಲೂ ಬಹಳ ಸಲ ಅನಿಸುತ್ತೆ. ಅದಕ್ಕೆ ಹೇಳ್ತೀನಿ ನೋಡ್ರಿ,
ಒಂದು ನೋವು, ಒಂದು ದುಃಖ ಇದೆ ನೋಡ್ರಿ, ಅದು ನಮ್ಮನ್ನ ಪರಿವರ್ತನೆ ಮಾಡೋದಕ್ಕೆ ಬರುತ್ತೆ. ಅದಕ್ಕಾಗಿ ಅದನ್ನ ಪರೀಕ್ಷೆ ಅಂತ ನೀವು ಸ್ವೀಕಾರ ಮಾಡಿದ್ರಿ ಅಂದ್ರ ನೀವು ಪರಿವರ್ತನೆ ಆಗ್ತೀರಿ. ನೀವ್ ಅದನ್ನ ದುಃಖ ಅಂತೇಳಿ ಸ್ವೀಕಾರ ಮಾಡಿದ್ರೆ ಕುಸಿದು ಬೀಳ್ತ್ರಿ. ಈಗ ಎರಡು ಆಪ್ಷನ್ದಾಗ ಎರಡು ನಿಮ್ಮ ಹತ್ರನೇ ಇವೇನಾ? ಜೀವನದಲ್ಲಿ ಲೈಫ್ ನಲ್ಲಿ ಸಮಸ್ಯೆ ದುಃಖ ಏನೋ ಬಂದಿದೆ. ಒಂದು ನೀವ್ ಅದನ್ನ ಪರೀಕ್ಷೆ ಅಂತ ತಗೋರಿ, ಇಲ್ಲ ನನ್ ಹಣೆ ಬರ ಅಂತ ತಗೋರಿ. ಯಾವ್ದಕ್ ಎನರ್ಜಿ ಜಾಸ್ತಿ ಇದೆ, ಯಾವ್ದಕ್ ಕಡಿಮೆ ಇದೆ ಹೇಳ್ರಿ? ಗೊತ್ತಾಗ್ತಾ ಇಲ್ಲ. ಪರೀಕ್ಷೆ ಅಂತ ಹೇಳಿ ಬಂದಾಗ ಮನುಷ್ಯ ಎದುರಿಸುವ ಸಾಮರ್ಥ್ಯವನ್ನ ಕ್ರಿಯೇಟ್ ಮಾಡ್ಕೊಳ್ತಾನ ಅವನ ಹತ್ರ. ಸೊ ಹಾಗಾಗಿ ನಾನ್ ನನ್ನ ಲೈಫ್ ನಾಗ ಏನ್ ವಿಚಾರ ಮಾಡ್ದ, ಇದನ್ನು ಒಂದ್ ಪರೀಕ್ಷೆನೇ ಇದೆ, ಇದು ಒಂದ್ ಪೇಪರ್ ಇದೆ, ಈಗ ಇದನ್ನು ಗೆಲ್ಬೇಕು. ನಾನ್ ಗೆದ್ದ, ನಾನ್ ಹೊರಗ್ ಬಂದ, ನನ್ನದೇ ಒಂದು ಸಾಮ್ರಾಜ್ಯವನ್ನ, ನನ್ಗೆ ಅರ್ಥ ಆಗುವಂತ ಒಂದು ಸ್ಥಿತಿಯನ್ನ ನಾನು ಕ್ರಿಯೇಟ್ ಮಾಡ್ಕೊಂಡು ಇವತ್ ನಾನು ಬಹಳ ಖುಷಿ ಆಗುತ್ತೆ. ಸುಮಾರು 15,000-20,000 ಜನರಿಗ್ರ ಈ ರೀತಿ ಕ್ಲಾಸ್ ಕೊಟ್ಟಿನಿ ನಾನು, ಫೀಸ್ ಇಲ್ದೇನೆ. ಬರೀ ಫೀಸ್ ಪೇ ಮಾಡಿದವ್ರು ನನ್ನ ಹತ್ರ 10,000 ಜನ ಇದ್ದಾರೆ. ಸೊ ಹಾಗಾಗಿ ಯಾವಾಗ ಮಾಡ್ತಾ ಮಾಡ್ತಾ ಬಂದ ರಿಸಲ್ಟ್ ಬರೋದಕ್ಕೆ ಶುರು ಆಯ್ತು ನೋಡ್ರಿ, ಅವಾಗ ನನ್ಗೆ ಗ್ರಾಟಿಟ್ಯೂಡ್ ಭಾವ ಇತ್ತು ನೋಡ್ರಿ, ಅದು ಆಟೋಮೆಟಿಕ್ ಕ್ರಿಯೇಟ್ ಆಯ್ತು. ಸೊ ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ನೆಕ್ಸ್ಟ್ ಮುಂದೆ ಹೋಗೋಣ ನಾವು. ಹಾ, ಇಲ್ಲಿ ವಿಷನ್ ಮತ್ತು ಮಿಷನ್ ಇದೆ ನೋಡ್ರಿ ನಮ್ ಲೈಫ್ ಇಂದು, ಇದು ಕ್ಲಿಯರ್ ಆಗುತ್ತೆ. ಸ್ವಲ್ಪ ಫ್ಯಾನ್ ಹಾಕು ಶಿಲ್ಪ. ಅದಕ್ಕೆ ಇಲ್ಲಿ ವಿಷನ್ ಬೋರ್ಡ್ ಬರುತ್ತೆ. ನೆಕ್ಸ್ಟ್ ಬರ್ಕೋರಿ, ಇದು ಶಾರೀರಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತ ನಿಮ್ಮ BP ಶುಗರ್ ಇದೆ ನೋಡ್ರಿ, ಇದು ವಿದೌಟ್ ಮೆಡಿಸಿನ್ ಕಂಟ್ರೋಲ್ ನಲ್ಲಿ ಬರುತ್ತೆ ಆಟೋಮೆಟಿಕ್. ನನ್ನ ಹತ್ರ ಇಂತಿಂತ ಸುಮಾರು 200 ನನ್ನ ಹತ್ರ ಬಂದಿರುವಂತ ಶುಗರ್ ಪೇಷಂಟ್ದು ವಿದೌಟ್ ಇನ್ಸುಲಿನ್, ಅವ್ರ ಇನ್ಸುಲಿನ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ, ಏನಿಲ್ಲ. ಅದ್ರ ಒಂದ್ ಏನಿದೆ ಅಂದ್ರೆ ಮೆಡಿಟೇಷನ್ ಮಾತ್ರ ಕಂಪಲ್ಸರಿ ಹಚ್ತೀನಿ ನಾನು ಮಾಡ್ಲಿಕ್ಕೆ. ಮೆಡಿಟೇಷನ್ ಅಂತೂ ದಿನ ಮಾಡ್ಬೇಕು, ಅವ್ರು ಡೈಲಿ ಮಾಡ್ತಾ ಇರ್ಬೇಕು. ಸೊ ಹಾಗಾಗಿ ಇದ್ರಲಿಂದ ಇವತ್ತು BP ಆಗ್ಲಿ, ಶುಗರ್ ಆಗ್ಲಿ, ಮತ್ತೆ ಥೈರಾಯ್ಡ್ ಅಂತೂ ಸಾಕಷ್ಟು, ಸುಮಾರು 100ಕ್ಕಿಂತ ಹೆಚ್ಚು ಮಹಿಳೆಯರದು ಥೈರಾಯ್ಡ್ ಇರೋದು ಹೆಣ್ಮಕ್ಳಿಗೆ ಜಾಸ್ತಿ. ಅವ್ರು ಇವತ್ ನ್ಯಾಚುರಲಿ ಆರಾಮ್ಸೆ ಖುಷಿಯಾಗಿದ್ದಾರೆ. ಜೊತೆಗೆ ಬರ್ಕೋರಿ, ಮೆಡಿಟೇಷನ್ ನಿಂದ ನಮ್ಮ ಬಾಡಿ, ಮೈಂಡ್ ಮತ್ತು ಸೋಲ್ ಇವು ಮೂರು ಸಮೇತ ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ, ಎನರ್ಜೆಟಿಕ್ ಆಗುತ್ತೆ, ಮತ್ತೆ ಹೀಲಿಂಗ್ ಸಿಗುತ್ತೆ. ನೆಕ್ಸ್ಟ್ ಬರ್ಕೋರಿ, ಎಸ್ ಬೆನಿಫಿಟ್ಸ್ ಅನ್ನ ಹೇಳ್ತಾ ಇದ್ದೀನಿ. ನಮ್ಮ ಪಾಸ್ಟ್ ಲೈಫ್ ಇದೆ ನೋಡ್ರಿ, ಅದು ಹೀಲ್ ಆಗುತ್ತೆ. ಈಗ ಒಂದು ನಿಮ್ಗೆ ಪ್ರಶ್ನೆಯನ್ನ ಕೇಳ್ತೀನಿ, ನಮ್ಗೆ ಪಾಸ್ಟ್ ಲೈಫ್ ನ ಪ್ರಾಬ್ಲಮ್ ಇದೆ ಅಂತ ಹೆಂಗ್ ಗುರ್ತಿಸ್ಬೇಕು? ಸ್ವಲ್ಪ ಹಿಂಗ್ ಮಾಡ್ರಿ, ಆನ್ಸರ್ ಬೇಕಾದವರು. ನಮ್ಗೆ ಹಿಂದಿನ ಜನ್ಮದ ಏನೋ ಸಮಸ್ಯೆ ಇದೆ ಅಂತ ಹೆಂಗ್ ಗುರ್ತಿಸ್ಬೇಕು? ಸಿಂಪಲ್ ಐಡಿಯಾ. ನೀವು 16 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ, ಆದ್ರೂ ನೀವು ಅಲ್ಲಿ ಫಲಿತಾಂಶ ಸಿಗ್ತಾ ಇಲ್ಲ ನಿಮ್ಗೆ. ತಿಳ್ಕೋರಿ, ನೀವು ನಿಮ್ಮ ಪ್ರಯತ್ನ ಎಲ್ಲೋ ಒಂದ್ ಕಡೆ ವೇಸ್ಟ್ ಹೋಗ್ತಾ ಇದೆ. ನೀವು ಹೊಡೆದಿರೋ ಕಲ್ ಇದೆ ನೋಡ್ರಿ, ಮಾವಿನ ಹಣ್ಣಿಗೆ ಹತ್ಲತ್ತಿಲ್ಲ, ಅವು ಬೇರೆ ಕಡೆ ಹೋಗಿ ಟಚ್ ಆಗ್ತಾ ಇವೆ. ಇದು ಎಲ್ಲಿ ಟಚ್ ಆಗ್ತಾ ಇವೆ ಅಂದ್ರ ಪಾಸ್ಟ್ ಲೈಫ್ ಕರ್ಮಗಳಿವೆ ನೋಡ್ರಿ, ಅಲ್ಲಿ ಹೋಗಿ ಟಚ್ ಆಗ್ತಾ ಇವೆ, ಅವು ರಿಸಲ್ಟ್ ಕೊಡ್ತಾ ಇಲ್ಲ. ಸೊ ಮೆಡಿಟೇಷನ್ ದಾಗ ಏನಾಗುತ್ತೆ ಅಂದ್ರ, ಕಂಟಿನ್ಯೂ ಆಗಿ ನೀವೇನ್ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಬರ್ತೀರಿ ನೋಡ್ರಿ, ಅವಾಗ ಪಾಸ್ಟ್ ಲೈಫ್ ಇರುವಂತ ನಾಭಿ ಚಕ್ರದಲ್ಲಿ, ಬೇಕಾದ್ರೆ ಬರ್ಕೋರಿ, ಪಾಸ್ಟ್ ಲೈಫ್ ಕರ್ಮಗಳು ಎಲ್ಲಿ ಸೇವ್ ಆಗಿರುತ್ತೆ ಅಂದ್ರ ನಾಭಿಯಲ್ಲಿ ಸೇವ್ ಆಗಿರುತ್ತೆ. ಜನ್ಮತಃ ಬಂದಿರುತ್ತೆ ನಮ್ ಜೊತೆಗೆ ಅವು. ಅದೇ ಕಾರಣಕ್ಕೆ ನಿಮ್ಗೆ ಗೊತ್ತಲ್ಲ, ಕೆಲವೊಂದ್ ಮಕ್ಕಳು ಹುಟ್ಟಿದ ದಿವ್ಸನೇ ಆ ಮಕ್ಕಳಿಗೆ ಶುಗರ್ ಇದೆ, ಗೊತ್ತಲ್ಲ ನಿಮ್ಗೆ? ತಾಯಿಗೂ ಶುಗರ್ ಇಲ್ಲ, ತಂದೆಗೂ ಶುಗರ್ ಇಲ್ಲ, ಆ ಕಡೆಯವರಿಗೂ ಶುಗರ್ ಇಲ್ಲ, ಈ ಕಡೆಯವರಿಗೂ ಶುಗರ್ ಇಲ್ಲ. ಹುಟ್ಟಿದ ದಿನ ಮಗುವಿಗೆ ಶುಗರ್ ಇದೆ, ಎಲ್ಲಿಂದ ಬಂತ್ ನನ್ಗೆ ಹೇಳ್ರಿ? ಅದು ಹಿಂದಿನ ಜನ್ಮದಲ್ಲಿ ಶುಗರ್ ಪೇಷಂಟ್ ಇದ್ದು ನೊಂದು ನೊಂದು ನೆರಳಿ ಹೊರಳಿ ಅದು ಶರೀರ ಬಿಟ್ಟಿರುತ್ತೆ. ಅದೇ ಎನರ್ಜಿ ತಗೊಂಡು ಈ ತಾಯಿ ಗರ್ಭ ಪ್ರವೇಶ ಮಾಡಿರುತ್ತೆ. ನೆನ್ಪಿಡ್ರಿ ಇದು ಮಾತು. ಹಾಗಾಗಿ ಇವತ್ತು ನಾವ್ ಏನಾದ್ರೂ ಬಹಳ ದುಃಖಿ ಇದ್ದೀವಿ, ಸಮಸ್ಯೆ ಇದೆ, ನಮ್ಗೆ ಯಾಕೋ ಪರಿಹಾರನೇ ಸಿಗ್ತಾ ಇಲ್ಲ ಅಂದ್ರ, ನೀವ್ ಎಲ್ಲಿ ಯಾವ ದೇವ್ರಿಗೆ ಹೋಗಿ ಹಣಿ ಹೊಡೆದ್ರು ಏನಾಗೋದಿಲ್ಲ. ನೀವ್ ಒಂದ್ ಕಡೆ ಕೂಡ್ರಿ, ಆರಾಮ್ಸೆ ರಿಲ್ಯಾಕ್ಸ್ ಆಗಿ ಮೆಡಿಟೇಷನ್ ಮಾಡ್ರಿ. ಮೆಡಿಟೇಷನ್ ದಲ್ಲಿ ಎಷ್ಟು ಎನರ್ಜಿ ಇದೆ ಅಂದ್ರ, ನೀವ್ ಇಲ್ಲಿ ಮನ್ಯಾಗ ನಿಮ್ ಕುಂತಲ್ಲೇ ನೀವು ಇಡೀ ಯೂನಿವರ್ಸ್ ನ ಭೇಟಿ ಮಾಡಿ ಬರ್ಬೋದು ವಾಪಸ್. ನೀವು ಅಷ್ಟು ಬ್ರಹ್ಮಾಂಡದ ಎನರ್ಜಿ ಇದೆ ನೋಡ್ರಿ, ಅದು ನಮ್ಮ ಮೆಡಿಟೇಷನ್ ನಲ್ಲಿ ಇದೆ. ಸೊ ಹಾಗಾಗಿ ಪಾಸ್ಟ್ ಲೈಫ್ ಕರ್ಮಗಳಿರುತ್ತೆ ನೋಡ್ರಿ, ಅದು ಎಲ್ಲರ ಲೈಫ್ ನಲ್ಲೂ ಇರುತ್ತೆ. ಬಟ್ ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಅದು ನಮ್ಗೆ ಬಿಡುಗಡೆ ಆಗೋದಕ್ಕೆ ಅವಕಾಶ ನೀಡುತ್ತೆ. ಆ ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಅದು ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಕಟ್ ಆಗುತ್ತೆ. ಸೊ ಯಾರ್ಯಾರಿಗೆ ಅನಿಸ್ತದ ಬೆಸ್ಟ್ ಅದ ಅಂತ ಹೇಳಿ? ಇಟ್ ನಮ್ಗೆ ಗೊತ್ತೇ ಇದ್ದಿಲ್ರಿ ಮೇಡಮ್ ಅಂತ ಹೇಳಿ. ಹಾ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಂದು ಬಹಳ ಪಾಸ್ಟ್ ಲೈಫ್ ಕರ್ಮಾಸ್ಗಳಿದ್ದು ಭಯಂಕರ. ಯಾಕಂದ್ರೆ ನಂದು 10 ವರ್ಷದೊಳಿದ್ದಾಗೆ ನಮ್ ತಾಯಿ ತೀರ್ಕೊಂಡ್ರು, ಅದಾದ್ಮೇಲೆ ನಮ್ ತಂದೆ ತೀರ್ಕೊಂಡ್ರು. ನಾನು ಒಬ್ಳೆ ಮಗಳು, ಹಿಂದಿಲ್ಲ ಮುಂದಿಲ್ಲ, ಅಣ್ಣಿಲ್ಲ ತಮ್ಮಿಲ್ಲ, ಅಕ್ಕಿಲ್ಲ ತಂಗಿಲ್ಲ, ಏನಿಲ್ಲ, ತಾಯಿ ಇಲ್ಲ ತಂದಿಲ್ಲ, ಒಬ್ಳೆ. ಹೆಂಗ್ ಬದುಕಿರ್ಬೇಕು ಯೋಚನೆ ಮಾಡಿ. ರೀಸನ್ ಏನು ಅಂದ್ರೆ ನಂದು ಪಾಸ್ಟ್ ಲೈಫ್. ಕೊನೆಗ್ ವಾಪಸ್ ಎಲ್ಲಾ ಚೆನ್ನಾಗ್ ಆದ್ಮೇಲೆ ಮತ್ತೆ ನನ್ ಮಗಳಿಗೆ ಕಳ್ಕೊಂಡನ. ಅವಳು ಹೋದ್ಮೇಲೆ ಗೊತ್ತಾಯ್ತು ನನ್ ಪಾಸ್ಟ್ ಲೈಫ್ ಇಂದ ಹಿಂಗಿದೆ. ಅದಾದ್ಮೇಲೆ ನನ್ಗೆ ಅಲರ್ಟ್ ಝೋನಿಗೆ ಬಂದನ. ಈ ಹಿಂದೆ ಏನಾದ್ರೂ ಮಾಡಿರ್ಬೋದು, ನೀವು ನಂದು ಎಲ್ಲಾರ್ದೇ ಹಿಡಿದು ಹೇಳ್ತೀನಿ, ಈ ಹಿಂದೆ ಏನಾದ್ರೂ ಮಾಡಿರ್ಬೋದು, ಅದಂತೂ ವಾಪಸ್ ಹೋಗಿ ನಮ್ಗೆ ಹೀಲ್ ಮಾಡ್ಲಿಕ್ಕೆ ಆಪ್ಷನ್ ಅದನು?
ಹಿಂದಿನ ಜನ್ಮದಾಗ ಯಾರಿಗಾರ ಹೋಗಿ ಮರ್ಡರ್ ಮಾಡಿದೇವ ಅಂತ ತಿಳ್ಕೊರಿ, ಎಕ್ಸಾಂಪಲ್ ಮಾಡಿರ್ಬೋದು, ಏನ್ ನಾವು ಭಾರಿ ಸ್ಟ್ರಾಂಗ್ ಇದ್ದೇವೆ ಹಂಗೇನಿಲ್ಲ. ಹೋಗಿ ಮರ್ಡರ್ ಮಾಡಿ ಮಟಾಶ್ ಮಾಡಿ ಬಂದೀವಿ. ಈಗ ನಾನ್ ಹೋಗೋರಿಗೆ ಜೀವಂತ ಮಾಡೋ ಆಪ್ಷನ್ ಇಲ್ಲ. ಆದ್ರೆ ಈ ಜನ್ಮದಲ್ಲಿ ನಾನು ಪರೋಪಕಾರವನ್ನ ಮಾಡುವುದ್ರ ಜೊತೆಗೆ ಎಲ್ಲಾರ್ದು ಒಳ್ಳೇದ್ ಮಾಡ್ಲಕ್ ನಾನು ಏನಾದ್ರೂ ಶುರು ಮಾಡಿದ್ರ ನನ್ ಜೀವನ ಇದೆ ನೋಡ್ರಿ, ಅದು ಪರಿವರ್ತನೆ ಆಗುತ್ತೆ. ಹಾಗಾಗಿ ಪಾಸ್ಟ್ ಲೈಫ್ ಅನ್ನ ಹೀಲ್ ಮಾಡೋದಕ್ಕೆ ಇಡೀ ಜಗತ್ತಲ್ಲಿ ಬೇರೆ ಮಾರ್ಗ ಯಾವುದು ಇಲ್ಲ. ಇರೋದು ಒಂದೇ ಒಂದು ಮಾರ್ಗ ಇದೆ, ಅದು ಮೆಡಿಟೇಷನ್ ಮಾರ್ಗ ಇದೆ. ನೀವು ಅದಕ್ ಬಿಟ್ಟು ಏನಾದ್ರೂ ಸರ್ಚ್ ಮಾಡ್ತೀನಿ ಅಂದ್ರೆ ಮಾಡ್ರಿ. ನನ್ಗೆ ಗೊತ್ತಿರೋದು ನನ್ನ ಅನುಭವ ಹೇಳ್ತಾ ಇದ್ದೀನಿ. ನಂದು 43 ಇಯರ್, 43ನೇ ವಯಸ್ಸು ನಡೀತಾ ಇದೆ ನನ್ನ ಬಾಡಿ ಏಜು. ನನಗೆ ಅರ್ಥ ಆಗಿದ್ದು ಏನು ಅಂದ್ರೆ ಧ್ಯಾನದಲ್ಲಿ ಇದಕ್ಕೆ ಪರಿಹಾರ ಇದೆ. ಉಳಿದ್ರು ಯಾವ ಗುರುನು ಮಾಡೋದಿಲ್ಲ, ಯಾವ ಮನೆ ದೇವ್ರು ಮಾಡಲ್ಲ, ಏನು ಮಾಡಲ್ಲ. ಅದು ಮಾಡ್ಬೇಕಂದ್ರೆ ಓನ್ಲಿ ಎಲ್ಲಿ ನಡೆಯುತ್ತೆ ಅಂದ್ರ ಮೆಡಿಟೇಷನ್ ನಲ್ಲಿ ಮಾತ್ರ ನಡೆಯುತ್ತೆ. ಸೊ ಹಾಗಾಗಿ ಪಾಸ್ಟ್ ಲೈಫ್ ಗಳಿಗೂ ಸಮೇತ ಇಲ್ಲಿ ಹೀಲಿಂಗ್ ಇದೆ. ಅದಾದ್ಮೇಲೆ ಬರ್ಕೋರಿ ಅಲ್ಫಾ ಲೆವೆಲ್ ಹೀಲಿಂಗ್. ಅಲ್ಫಾ ಲೆವೆಲ್ ಅಂದ್ರ ಬೆಳಗಾಗಿ ಎದ್ದ ತಕ್ಷಣ ಮತ್ತೆ ಮಲಗೋ ಮುಂಚೆ ಒಂದಿಷ್ಟು ಆಕ್ಟಿವಿಟಿಯನ್ನ ಕೊಡ್ತೀವಿ. ಅವಾಗ ನಿಮ್ಮ ಅಲ್ಫಾ ಲೆವೆಲ್ ಇರುತ್ತೆ ನೋಡ್ರಿ, ಅದು ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಮೆರಿಡಿಯನ್ ಪಾಯಿಂಟ್ಸ್ ಹೀಲಿಂಗ್. ಮೆರಿಡಿಯನ್ ಪಾಯಿಂಟ್ಸ್ ಅಂದ್ರು ಮೊನ್ನೆ ಒಂದ್ಸಲ ಸೆಷನ್ ಮಾಡಿದೇವೆ, ಎಲ್ಲರಿಗೂ ಗೊತ್ತಿರ್ಬೋದು ನಮ್ಮ ಸೀನಿಯರ್ಸ್ಗೆ. ನಮ್ಮ ಮನೆ ಇದೆ ನೋಡ್ರಿ, ಆ ಜೇಡದ ಹುಳು ಬರುತ್ತೆ ನೋಡ್ರಿ, ಗೊತ್ತಲ್ಲ, ಎಲ್ಲಾರ ಮನೆಗ್ ಬರ್ತಾವ, ಏನ್ ಬೀದರ್ ಕಡೆ ಬರ್ತಾವ? ಹಂಗೇನಿಲ್ಲ, ಎಲ್ಲಾರ ಮನೆಗ್ ಬರ್ತಾವ ಅಂತ ಅನ್ಕೊಂಡಿನಿ. ಆ ಜೇಡ ಎಲ್ಲಿ ಬರುತ್ತೆ ಹೇಳ್ರಿ ಮನೆಯಲ್ಲಿ? ಎಲ್ಲೆಲ್ಲಿ ಮೂಲಿ ಮೂಲಿ ಇದೆ ನೋಡ್ರಿ, ನಾವ್ ಎಲ್ಲಿ ಕೇರ್ಲೆಸ್ ಮಾಡಿವ್ ನೋಡ್ರಿ ಮನ್ಯಾಗ, ಅಲ್ಲಿ ಅದು ಜೇಡ ಏನ್ ಮಾಡುತ್ತೆ ಅಂದ್ರೆ ಜಾಳಿ ಗಟ್ತದ, ಅದು ಬಂದ್ ಅದ್ರದೇ ಒಂದ್ ಸಾಮ್ರಾಜ್ಯ ಕ್ರಿಯೇಟ್ ಮಾಡ್ತದ. ಯಾವಾಗ ಜೇಡ ಬರುತ್ತೆ ನೋಡ್ರಿ, ಅದು ನೆಗೆಟಿವ್ ಎನರ್ಜಿ, ಅದು ಪಾಸಿಟಿವ್ ಎನರ್ಜಿ ಅಲ್ಲ. ಅದಕ್ಕೆ ಹಿಂದೆ ಹಿರಿಯರ್ ಏನ್ ಮಾಡ್ತೀರಂದ್ರೆ 15 ದಿವ್ಸಿಗೆ ಒಂದ್ಸಲ ಹುಣ್ಣಿಮೆ ಅಮಾವಾಸ್ಯೆ ಟೈಮ್ನಾಗ ಏನ್ ಮಾಡ್ತೀರಂದ್ರೆ ಅದೆಲ್ಲಾ ತೆಗೆದು ಮನೆಯೆಲ್ಲ ಸ್ವಚ್ಛ ಮಾಡ್ತಿರೋರು. ಈಗ ನಮ್ಗ್ ಟೈಮ್ ಇಲ್ಲ ಬಿಡ್ರಿ, ಅದು ಸೆಕೆಂಡ್ರಿ. ಆದ್ರ ಅದೇ ರೀತಿ ನಮ್ಮ ಶರೀರದಲ್ಲೂ ಸಮೇತ ಈಗ ಬರ್ಕೋರಿ ಯಾವ ರೀತಿ ಜೇಡ ಮೂಲೆ ಮೂಲೆಯೊಳಗೆ ಹಿಡಿಯುತ್ತೆ ನೋಡ್ರಿ, ಅದೇ ರೀತಿ ನಮ್ಮ ಶರೀರದಲ್ಲಿರುವಂತ ಕೆಲವೊಂದು ಅಂಗಾಂಗಗಳಲ್ಲೂ ಸಮೇತ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗಿರುತ್ತೆ, ಅದು ಎಳ್ಕೊಂಡ್ ಬಿಡುತ್ತೆ. ನೆಗೆಟಿವ್ ಎನರ್ಜಿ ಎಳೆಯುತ್ತೆ, ನಮ್ ಬಾಡಿ ಎಳೆಯುತ್ತೆ. ಮೇಡಮ್ ಹಿಂಗ್ ಹೆಂಗ್ರಿ ಬಾಡಿ ಎಳೆಯುತ್ತೆ ಅಂದ್ರ ಇಡೀ ನಮ್ಮ ಏನ್ ಭೂಮಿ ಇದೆ ನೋಡ್ರಿ, ಪೃಥ್ವಿ ಇದ್ರೊಳಗೆ ಏನ್ ಶಕ್ತಿ ಇದೆ? ಗುರುತ್ವಾಕರ್ಷಣ ಶಕ್ತಿ ಇದೆ, ಗೊತ್ತಲ್ಲ ಎಲ್ಲರಿಗೂ, ಸೈನ್ಸ್ ಹೇಳತ್ತೀನಿ. ಗುರುತ್ವಾಕರ್ಷಣ ಶಕ್ತಿ ಇದೆ ಅಂದ್ರೆ ಇವಕ್ಕೂ ಆಕರ್ಷಣೆ ಶಕ್ತಿ ಇದೆ. ಶರೀರದ ಬಾಡಿದ ಎನರ್ಜಿ ಎಲ್ಲಾ ಕಡೆ ಫ್ಲೋ ಆಗುತ್ತೆ. ಕೆಲವರನ್ನ ನೋಡಿದ್ರೆ ಬಹಳ ಪ್ರೀತಿ ಬರುತ್ತೆ, ಕೆಲವರನ್ನ ನೋಡಿದ್ರೆ ದ್ವೇಷ ಬರುತ್ತೆ. ದ್ವೇಷವನ್ನ ಅಟ್ರಾಕ್ಟ್ ಮಾಡೋ ಸಾಮರ್ಥ್ಯನು ನನ್ನೊಳಗೆ ಇದೆ, ಪ್ರೀತಿಯನ್ನ ಅಟ್ರಾಕ್ಟ್ ಮಾಡೋ ಸಾಮರ್ಥ್ಯನು ನಮ್ಮೊಳಗೆ ಇದೆ. ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಅಟ್ರಾಕ್ಟ್ ಮಾಡುತ್ತೆ ಶರೀರ. ಸೇಮ್ ಅದೇ ರೀತಿ ನಮ್ಮ ಶರೀರದ ಮೆರಿಡಿಯನ್ ಪಾಯಿಂಟ್ಸ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಎನರ್ಜಿ ಕುಂತಿರುತ್ತೆ, ಅಲ್ಲೇ ಮನೆ ಮಾಡಿರುತ್ತೆ. ಸೊ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಹೀಲಿಂಗ್ ಮಾಡೋ ಪ್ರೊಸೆಸ್ ಇದೆ ನೋಡ್ರಿ, ಅದು ಇದ್ರಲ್ಲೇ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಸ್ವಲ್ಪ ಸ್ಪೀಡ್ ಹೋಗೋಣ, ಸಮಯ ಆಗ್ತಾ ಇದೆ. ಎಸ್, ಅದಾದ್ಮೇಲೆ ಬರ್ಕೋರಿ ಚಕ್ರ ಹೀಲಿಂಗ್. ಯಾರ್ಯಾರಿಗೆ ಗೊತ್ತಿದೆ ನಂಗೆ ಗೊತ್ತಿಲ್ಲ, ಬಟ್ ಈ ಚಕ್ರಗಳಿವೆ ಇವೆ ನೋಡ್ರಿ, ಅವು ರುಟೇಟ್ ಮಾಡ್ತಾ ಇರುತ್ತೆ. ಆ ರುಟೇಟ್ ಮಾಡುವ ಸಂದರ್ಭದಲ್ಲಿ ನಮ್ ಲೈಫ್ ನಲ್ಲಿ ಬಹಳಷ್ಟು ಪ್ರಭಾವ ಬೀರುತ್ತೆ. ಆ ಚಕ್ರ ಹೀಲಿಂಗ್ ಸಮೇತ ಈ 90 ಡೇಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಅದಾದ್ಮೇಲೆ ಬರ್ಕೋರಿ ಫರ್ಗಿವ್ ಅಂಡ್ ಫಾರ್ಗೋಟ್ ಮೈಂಡ್ ಸೆಟ್. ನಮ್ಮ ಮೈಂಡ್ ಸೆಟ್ ಇದೆ ನೋಡ್ರಿ, ನಾವ್ ಹೆಂಗಿದ್ದೀವಿ ಅಂತ ಹೇಳ್ತೀನಿ ನೋಡ್ರಿ. ನಮ್ದೇ ಸ್ವಭಾವ, ನಾವ್ ಏನಾರ ತಪ್ಪು ಮಾಡಿವಿ ಅಂತ ತಿಳ್ಕೊರಿ, ಎಕ್ಸಾಂಪಲ್ ನಾವೇನಾದ್ರೂ ತಪ್ಪು ಮಾಡಿವಿ, ತಕ್ಷಣಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಅಯ್ಯೋ ಆಗ್ಬಿಡ್ತ್ರಿ, ಏನ್ ಮಾಡೋದಿ, ಕ್ಷಮಿಸ್ಕೊಳ್ತೀವಿ. ತಪ್ಪು ಮಾಡಿದಾಗ ನಮ್ಗೆ ಕ್ಷಮಿಸ್ಕೊಳ್ತೀವಿ, ಆದ್ರೆ ಇನ್ನೊಬ್ರಿಗೆ ಏನ್ ಮಾಡ್ತೀವಿ? ಬ್ಲೇಮ್ ಮಾಡ್ತೀವ? ಎಸ್ ಆರ್? ಎಲ್ಲಾರ ಮನೆಗೆ ಇಲ್ಲ ಇರೋದೇ, ಅದೇನ್ ಬಾರಿ ದೊಡ್ಡ ಸೈನ್ಸ್ ಅಂತ ಹೇಳ್ತಾ ಇಲ್ಲ. ಮನುಷ್ಯನ ಸಹಜ ಸ್ವಭಾವ ಏನು ಅಂದ್ರ ತಪ್ಪು ನಡೆದಾಗ, ತಾನ್ ತಪ್ಪು ಮಾಡಿದಾಗ ಕ್ಷಮೆಯನ್ನ ತಗೋತಾನ, ಇನ್ನೊಬ್ರು ತಪ್ಪು ಮಾಡಿದ್ರ ಅವನಿಗೆ ಶಿಕ್ಷೆ ಕೊಡೋದಕ್ಕೆ ರೆಡಿ ಆಗಿರ್ತಾನ. ಸೊ ಮೆಡಿಟೇಷನ್ ಏನ್ ಹೇಳುತ್ತೆ, ಸ್ಪೆಷಲಿ ಶ್ರೀದೇವಿ ಹೂಗಾರ್, ನಾನ್ ಏನ್ ಹೇಳ್ತೀನಂದ್ರ ನೀವು ತಪ್ಪು ಮಾಡಿದ್ರಿ ಅಂದ್ರ ಮೊದಲು ನಿಮ್ಗ್ ನೀವು ಶಿಕ್ಷೆ ಕೊಡಿಸ್ಕೊರಿ, ಎದುರಿನವ್ರಿಗೆ ಕ್ಷಮೆ ಮಾಡ್ರಿ. ನಾವು ಉಲ್ಟಾ ಮಾಡ್ಲತ್ತೀವಿ, ಎದುರಿನವ್ರಿಗೆ ಶಿಕ್ಷೆ ಕೊಡ್ಲತ್ತೀವಿ, ನಮಗ್ ನಾವು ಕ್ಷಮಿಸ್ಕೊಳ್ತಾ ಇದ್ದೀವಿ, ಇದು ನ್ಯಾಯ ಅಲ್ಲ, ನ್ಯಾಯ ಅಲ್ಲ. ಸೊ ಹಾಗಾಗಿ ನೀವ್ ಯಾವಾಗ ಮೆಡಿಟೇಟರ್ ಆಗಿರ್ತೀರಿ ನೋಡ್ರಿ, ಧ್ಯಾನಿಗಳಾಗಿರ್ತಿರಲ್ಲ, ಅವಾಗ ನಿಮ್ಮೊಳಗೊಂದು ಭಾವ ಕ್ರಿಯೇಟ್ ಆಗುತ್ತೆ. ಆ ಭಾವ ಯಾವುದು ಅಂದ್ರ ಕ್ಷಮಾಭಾವ. ಬರ್ಕೋರಿ, ಕ್ಷಮಿಸೋದ್ ಬಹಳ ಕಷ್ಟದ ಕೆಲಸ ಇದೆ. ಯಾರ್ಯಾರಿಗೆ ಅನಿಸುತ್ತೆ ಹೆಂಗ್ ಕ್ಷಮಿಸ್ಬೇಕ್ರಿ ಮೇಡಮ್, ಇಂತ ದೊಡ್ಡ ಸಮಸ್ಯೆ ಮಾಡಿದ್ರು ನಮ್ ಜೀವನದಲ್ಲಿ ಇಷ್ಟೆಲ್ಲಾ ಮಾಡಿದ್ರು, ನಿಮ್ ಗೊತ್ತಾ, ನೀವ್ ಎಲ್ಲಿಯವರೆಗೂ ಕ್ಷಮಿಸೋದಿಲ್ಲ ಅಲ್ಲಿಯವರೆಗೂ ಎನರ್ಜಿ ನಿಮ್ ಜೊತೆಗೆ ಕನೆಕ್ಟ್ ಆಗೋದಿಲ್ಲ. ರೀಸನ್ ಏನು ಅಂದ್ರ ನೀವು ಕ್ಷಮಿಸಲಾರದಂತ ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಅದು ನಿಮ್ಮ ಔರಾದೊಳಗ ಕನೆಕ್ಟ್ ಆಗ್ಬಿಟ್ಟದ್, ಬ್ಲಾಕ್ ಎನರ್ಜಿ ಆಗ್ಬಿಟ್ಟದ್. ಅಲ್ಲಿ ಪಾಸಿಟಿವ್ ಎನರ್ಜಿ ಎಂಟರೇ ಆಗೋದಿಲ್ಲ. ನೀವ್ ಯಾವಾಗ ಅವ್ರನ್ನ ಕ್ಷಮಿಸ್ತ್ರಿ, ಮತ್ತೆ ನೆನ್ಪಿಟ್ಕೋರ್, ನೀವು ಕ್ಷಮಿಸಿದ ಗಳಿಗೆ ಏನ್ ಅವ್ರ ಸ್ವರ್ಗಕ್ಕೆ ಹೋಯ್ತಾರ ಅಂತ ತಿಳ್ಕೊಬೇಡ್ರಿ.
ಅವ್ರ ಕರ್ಮ ಅವ್ರಿಗೆ ಇದ್ದಿರುತ್ತೆ, ನೆನ್ಪಿಡ್ರಿ ಇದು ಮಾತ್ ನೀವು ಕ್ಷಮಿಸಿರಿ ಅಂದ್ರೆ ತಕ್ಷಣಕ್ಕೆ ಅವ್ರ ಸ್ವರ್ಗಕ್ಕೆ ಹೋಗೋದಿಲ್ಲ, ಅವ್ರದೆಲ್ಲ ಒಳ್ಳೇದಾಗುತ್ತೆ ಅಂತ ತಿಳ್ಕೊಬೇಡ್ರಿ ನೀವು. ಅವ್ರ ಕರ್ಮ ಅವ್ರಿಗೆ ಕಾಡುತ್ತೆ, ಆದ್ರೆ ನೀವಾದ್ರೂ ರಿಲ್ಯಾಕ್ಸ್ ಆಗಿರ್ರಿ. ಸೊ ಯಾವಾಗ ನಿಮ್ಮ ಔರಾದೊಳಗ್ ಬ್ಲಾಕ್ ಎನರ್ಜಿ ಬರುತ್ತೆ ನೋಡ್ರಿ, ನಿಮ್ಗೆ ಏನು ರಿಸಲ್ಟ್ ಗಳು ಬರೋದಿಲ್ಲ. ಹಾಗಾಗಿ ಮೆಡಿಟೇಷನ್ ದೊಳಗ್ ನಿಮ್ಮಲ್ಲಿ ಎಂಥ ಭಾವ ಕ್ರಿಯೇಟ್ ಆಗುತ್ತೆ ಅಂದ್ರ ಕ್ಷಮಿಸುವಂತ ಭಾವವನ್ನ ನಿಮ್ಮೊಳಗ್ ಬರುತ್ತೆ. ಮತ್ತೆ ಯಾವಾಗ್ಲೂ ನೆನ್ಪಿಡ್ರಿ, ಕ್ಷಮಸ್ರಿ ಮತ್ತೆ ಮರ್ತ್ ಬಿಡ್ರದು. ಬಹಳ ಸಲ ಕ್ಷಮಿಸ್ತೀವಿ, ಆದ್ರೂ ಅದು ಹಂಗೆ ಹಿಡ್ಕೊಂಡ್ ಬಿಟ್ಟಿರ್ತೀವಿ, ಮರೆಯೋದಿಲ್ಲ. ಅದು ಹಂಗೆ ಹಂಗಾಯ್ತು ಹಂಗಾಯ್ತು ಹೇಳೋದು, ಅವ್ರನ್ನ ಕ್ಷಮಿಸ್ತೀವಿ. ನೋ, ಯಾವಾಗ ಕ್ಷಮಿಸ್ತ್ರಿ ನೋಡ್ರಿ ಅದನ್ನ ರಿಮೂವ್ ಮಾಡ್ರಿ, ಮರ್ತ್ ಬಿಡ್ರಿ, ಬಿಟ್ ಹಾಕ್ರಿ. ನೋಡ್ರಿ, ಮನುಷ್ಯ ಪರಿಸ್ಥಿತಿಯ ಕೈಗೊಂಬೆ ಇದ್ದ, ನೆನ್ಪಿಡ್ರಿ. ನಿಮ್ಗೆ ಯಾರು ನೋವು ಕೊಟ್ಟಾರ ನೋಡ್ರಿ, ನೀವೇನಾದ್ರೂ ಅವ್ರ ಪ್ಲೇಸ್ ನಲ್ಲಿ ಇದ್ರು ನೀವು ಅದೇ ಮಾಡ್ತೀರಿ. ನೀವು ಬೇಕಾದ್ರೆ ಕುಂತು ಥಿಂಕ್ ಮಾಡ್ರಿ ಇದು ಮಾತಿ. ಬಟ್ ಇದು ಯಾವಾಗ ನಮ್ಮೊಳಗ್ ಕ್ರಿಯೇಟ್ ಆಗುತ್ತೆ, ಈ ಸತ್ಯತೆ ನಮ್ಗೆ ಯಾವಾಗ ತಿಳಿಯುತ್ತೆ ಅಂದ್ರ ನಾವು ಧ್ಯಾನಿಗಳಾದಾಗ ನಮ್ಗೆ ಅರ್ಥ ಆಗುತ್ತೆ. ಎನರ್ಜಿ ನಮ್ ಜೊತೆ ವರ್ಕ್ ಮಾಡೋದಕ್ ಶುರು ಮಾಡುತ್ತೆ ನೋಡ್ರಿ. ಅವಾಗ ಅನಿಸ್ತದ ಸುಮ್ನೆ ಇದೆಯಲ್ಲ, ಯಾವ್ದು ದ್ವೇಷ ಬೇಡ, ಅಸೂಯೆ ಬೇಡ, ನನ್ ಪಾಡಿನ ಇರೋಣ ಅಂತ ಭಾವ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ಬರ್ಕೋರಿ, ನಮ್ಮ ಹೆಲ್ತ್ ಇದೆ ನೋಡ್ರಿ. ಹೆಲ್ತ್ ಅಂದ್ರೆ ಆರೋಗ್ಯದ ಸಮಸ್ಯೆ. ನಾನು ಹೇಳ್ದೆ ನೋಡ್ರಿ, BP ಇದೆ, ಶುಗರ್ ಇದೆ, ಮತ್ತೊಂದು ಯಾವುದೇ ತೊಂದರೆಗಳಿವೆ, ಅದರಿಂದ ಹೊರಗೆ ಬರೋದಕ್ಕೆ ನಿಮ್ಗೆ ಧ್ಯಾನ ಏನ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತೆ ಅನ್ನುವಂಥದ್ದನ್ನ ಹೇಳಿದ. ಅದಾದ್ಮೇಲೆ ನಿಮ್ಮ ಗೋಲ್ಸ್ ಗಳನ್ನ ಸೆಟ್ ಮಾಡೋದಕ್ಕೂ ಸಮೇತ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಅದಾದ್ಮೇಲೆ ಬರ್ಕೋರಿ, ಬಹಳ ಸ್ವಲ್ಪ ಸ್ಪೀಡ್ ಆಗಿ ಬರಿತಾ ಹೋಗ್ರಿ. ಹೀಲ್ ಯುವರ್ ರಿಲೇಶನ್ಶಿಪ್. ನಮ್ದು ಏನಾಗಿದೆ ಅಂತ ಹೇಳ್ತೀನಿ. ಮೊಬೈಲ್ ಬಂದಾಗಿನಿಂದ, ಮೊಬೈಲ್ ಯಾವಾಗ ನಾವು ಕೈ ತಗೊಂಡಿ ನೋಡ್ರ, ಡಬ್ಬ ಅಂದ್ರೆ ಗೊತ್ತಲ್ಲ, ಆ ಮೊಬೈಲು, ಈ ಮೊಬೈಲ್ ಬಂದಾಗಿನಿಂದ ನಮ್ಮ ಮನಸ್ಥಿತಿ ಏನಾಗಿದೆ ಅಂದ್ರ ದೂರದವ್ರ ಜೊತೆಗೆ ರಿಲೇಶನ್ ಬಳಸೋದಕ್ ರೆಡಿ ಇದೆ. ನಮ್ಮ ಮನೆಯಾಗಿನವ್ರ ಜೊತೆಗೆ ದ್ವೇಷ ಅಸೂಯೆ ಇದೆ. ನಾವು ಮನೆಗ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಾವು ಟೈಮ್ ಕೊಡೋದಿಲ್ಲ, ಅವ್ರ ಜೊತೆಗೆ ರಿಲೇಶನ್ ಕರೆಕ್ಟ್ ಇಟ್ಟಿಲ್ಲ. ಈಗ ಬರ್ಕೋರಿ, ಲೈಫ್ ನ ಎಲ್ಲಾ ಏರಿಯಾಗಳು ನಿಮ್ದು ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು ಅಂದ್ರ ನಿಮ್ಮ ರಿಲೇಶನ್ ಇದೆ ನೋಡ್ರಿ, ಅದ್ರ ಮಹತ್ವದ ಪಾತ್ರ ಇದೆ. ನೆನ್ಪಿಟ್ರಿ, ಯಾವ ವ್ಯಕ್ತಿ, ನೆನ್ಪಿಟ್ಕೋರಿ, ನಿಮ್ಗೆ ಶಾರೀರಿಕವಾಗಿರುವಂತ ಸಾಕಷ್ಟು ತೊಂದರೆಗಳಿಂದ ನೀವು ಬಳಲ್ತಾ ಇದ್ದೀನಿ ಅಂದ್ರ ನಿಮ್ಮ ಎನರ್ಜಿ ನಿಮ್ಮ ತಾಯಿಯ ಜೊತೆಗೆ ಸರಿ ಇಲ್ಲ ಅಂತ ಅರ್ಥ. ಸೈನ್ಸ್ ಹೇಳತ್ತೀನಿ, ಸ್ಪಿರಿಚುವಲ್ ಸೈನ್ಸ್. ಶಾರೀರಿಕವಾಗಿ ಅಂದ್ರ ಆರೋಗ್ಯದಿಂದ ನಿಮ್ಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಇದ್ರದ್ ಹಿಂದೆ ಇರುವ ಎನರ್ಜಿ ಯಾರ್ದು ಅಂದ್ರ ನಿಮ್ಮ ತಾಯಿದೆ. ಯಾಕಂದ್ರೆ ಅವಳ ನಾಭಿ ಜೊತೆಗೆ ನೀವು ಕನೆಕ್ಟ್ ಆಗಿರಿದ್ರಿ. ಅವಳು ಏನಾದ್ರೂ ಅತೃಪ್ತ ಇದ್ದಳು, ಅವಳಿಗೆ ಏನಾದ್ರೂ ನೋವಾಗಿದೆ ನಮ್ ಕಡೆಯಿಂದ, ಅವಳದೇನೋ ಮಾತು ಬೀರಿ ನಾವ್ ಯಾವ್ದೋ ಕೆಲಸವನ್ನ ಮಾಡಿವಿ, ಅವಳು ನೊಂದು ಏನಾದ್ರೂ ಹೇಳ್ತಾರ ನೋಡ್ರಿ, ಅದು ಉಸಿರು ಹಾಕಿದ್ರ ನಮ್ಮ ಹೆಲ್ತ್ ಮೇಲೆ ಮೊದಲ ಪ್ರಭಾವ ಬೀರುತ್ತೆ. ಇದು ರಿಲೇಶನ್ಶಿಪ್ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಎರಡನೇದು, ಇದಂತೂ ಬಹಳ ಗಂಭೀರವಾಗಿ ತಗೋರಿ, ನಿಮಗೆ ಏನಾದ್ರೂ ಫೈನಾನ್ಸಿಯಲಿ ಸ್ಟ್ರಗಲ್ ಬಹಳ ನಡೀತಾ ಇದೆ, ಎಷ್ಟು ಮಾಡಿದ್ರು ಬರ್ಕತ್ತಿಲ್ಲ, ಬರ್ಕತ್ ಅಂದ್ರೆ ಗೊತ್ತಲ್ಲ, ಲಕ್ಷ್ಮಿ ನಿಲ್ಲೋದಿಲ್ಲ, ದುಡ್ಡು ಬರೋದಿಲ್ಲ, ಇಂಥ ಸಮಸ್ಯೆ ಆಗಿರುತ್ತೆ. ನೀವೆಷ್ಟು ಹೋರಾಟ ಮಾಡ್ಲತ್ತೀರಿ, ಬಟ್ ಫೈನಾನ್ಸಿಯಲ್ ಸ್ಟ್ರಗಲ್ ನಿಮ್ಗೆ ಜಾಸ್ತಿ ಇದೆ ಅಂದ್ರ ಇದಕ್ಕೆ ಯಾರ್ ಕಾರಣ ಅಂದ್ರ ನಿಮ್ಮ ತಂದೆಯ ಎನರ್ಜಿ ಕಾರಣ. ಅವ್ರು ಇಡೀ ಜೀವನ ದುಡ್ದು ನಿಮಗ್ ಮಾಡಿರ್ತಾರ, ಆದ್ರೆ ನೀವು ಅವ್ರಿಗೆ ಕೇರ್ ಮಾಡೋದಿಲ್ಲ, ಅವ್ರಿಗೆ ಗ್ರಾಟಿಟ್ಯೂಡ್ ಸಲ್ಲಿಸೋದಿಲ್ಲ. ನಾನ್ ಈ ಫೀಲ್ಡ್ ಮೇಲೆ ಬಂದ ಮೇಲೆ ಗೊತ್ತಾಯ್ತು, ನಾನ್ ನಮ್ ತಂದೆಗ್ ಬಹಳ ಬ್ಲೇಮ್ ಮಾಡ್ತಿದ್ದ, ನಾನ್ ಸ್ವಂತ ನಮ್ ತಂದೆ. ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿದ್ವು. ಯಾಕಂದ್ರೆ ನಮ್ ತಾಯಿಗೆ ನಮ್ ಎದ್ರೆ ನಮ್ ತಂದೆ ಹೊಡೆದಾಕರು, ಕುಡ್ದು ಬಂದಿರೇನೋ ಹೊಡಿತಾನ ಪೆಟ್ ಹತ್ತತ್ತು, ಅವಳು ಸತ್ತಳು. ಅದು ನನ್ ಕಣ್ಣೆದ್ರೆ ಆಗಿತ್ತು ನೋಡು. ಬಹಳ ದೊಡ್ಡ ದ್ವೇಷ ನಾನು ಯಾರಿಗಾದ್ರೂ ಮಾಡಿನಂದ್ರೆ ನಮ್ ತಂದೆಗ್ ಮಾಡಿದ್ದ. ಈ ಫೀಲ್ಡ್ ಮೇಲೆ ಬಂದ್ಮೇಲೆ ಗೊತ್ತಾಯ್ತು ನನಗ, ಅದ್ ಏನಾದ್ರೂ ಆಗಿರ್ಬೇಕು, XYZ ಅವ್ರದ್ದು ಏನ್ರ ಆಗ್ಲಿ, ಬಟ್ ನಾನ್ ಈಗ ಅವ್ರನ್ನ ಕ್ಷಮಿಸ್ಬೇಕು. ನಾನ್ ಕ್ಷಮೆ ಮಾಡೋದಕ್ ಶುರು ಮಾಡದ. ನಮ್ ತಂದೆ ಆತ್ಮಕ್ಕೆ ಕ್ಷಮೆ ಕೇಳ್ದ, ನನ್ ಕಡೆಯಿಂದ ತಪ್ಪಾಗಿದೆ, ನನ್ ಕ್ಷಮಿಸ್ರಿ. ಮೆಡಿಟೇಷನ್ ಮಾಡೋದಕ್ಕೆ ಸುಮಾರು 21 days ಮೆಡಿಟೇಷನ್ ಮಾಡಿದ್ನ, ಪೇರೆಂಟಿಂಗ್ ಮೆಡಿಟೇಷನ್. ಅದಾದ್ಮೇಲೆ ನನ್ನ ಲೈಫ್ ನಲ್ಲಿ ಸಾಕಷ್ಟು ಪರಿವರ್ತನೆ ಆಯ್ತು, ನನ್ನ ಹೆಲ್ತ್ ಇಂಪ್ರೂವ್ಮೆಂಟ್ ಆಯ್ತು. ಅದಾದ್ಮೇಲೆ ವೆಲ್ತ್ ನನ್ ಕ್ರಿಯೇಟ್ ಆಗೋದಕ್ಕೆ ಶುರು ಆಯ್ತು. ಈಗ್ಲೂ ಪ್ರತಿದಿನ ನೀವ್ ಯಾರ್ಯಾರು ಮೆಡಿಟೇಷನ್ ಆಗಿದ್ರಿ ನಿಮ್ಗೆ ಗೊತ್ತಿದೆ, ಪ್ರತಿ ದಿನಾನು ತಂದೆ ತಾಯಿ ಧನ್ಯವಾದ ಹೇಳ್ತೀವಿ. ನಮ್ ಸುನಿಲ್ ಸರ್ ಇದ್ದಾರೆ, ಇಲ್ಲಿ ರಶೀದಾ ಮ್ಯಾಮ್ ಕಾಣಿಸ್ತಾ ಇದ್ದಾರೆ, ಶಶಿ ಮ್ಯಾಮ್ ಇದ್ದಾರೆ, ಬೇಕಾದ್ರೆ ನೀವು ಅವ್ರಿಗೆ ಕೇಳಿ. ಸಿಂಗಲ್ 1 ಡೇನು ನಾವು ಅವ್ರಿಗೆ ಬಿಡೋದಿಲ್ಲ, ಅವ್ರಿಗೆ ಧನ್ಯತಾ ಭಾವವನ್ನ, ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸ್ತೀವಿ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ, ಈ ಎರಡು ಎನರ್ಜಿಗಳು, ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ಬಹಳ ಮಂದಿ ಗಂಡ್ ಮಕ್ಳು ಇದ್ದಿರ್ತಾರೆ, ಎಲ್ಲರಿಗ್ ಕೇರ್ ಮಾಡ್ತಾರೆ, ಮನೆ ಹೆಂಡತಿ ಕೇರ್ ಮಾಡೋದಿಲ್ಲ, ಅವಳಿಗೆ ಕಿಮ್ಮತ್ ಮಾಡೋದಿಲ್ಲ, ಅವಳಿಗೆ ಇನ್ಸಲ್ಟ್ ಮಾಡೋದು, ಅವ್ರ ತವ್ರ ಮನೆಗ್ ನಿಂದಿಸೋದು, ಇದು ಮಾಡ್ತಾರ ನೋಡ್ರಿ. ಯಾವ ವ್ಯಕ್ತಿ ಮನೆಯಲ್ಲಿರುವ ಹೆಂಡತಿಗೆ ಕೇರ್ ಮಾಡೋದಿಲ್ಲ ನೋಡ್ರಿ, ಅವ್ನು ಯಾವ ಕೆಲ್ಸ ಮಾಡ್ಲಿಕ್ಕೆ ಹೋದ್ರು ಫೇಲ್ ಆಗೇ ಮನೆಗ್ ಬರ್ತಾನವ. ಇವೆಲ್ಲ ಎನರ್ಜಿಗಳವ, ಗೊತ್ತಾಗೋದಿಲ್ಲ ನಮ್ಗೆ. ಅವಳು ನೋಡ್ರಿ ಎಲ್ಲಾನು ತ್ಯಾಗ ಮಾಡಿ ಬಂದಿರ್ತಾಳ,
ಅವಳದೆಲ್ಲವನ್ನ ಬಿಟ್ಟು ಬರ್ತಾಳ, ಬೆಳೆದಿರೋ ಮನೆ, ತಾಯಿ, ತಂದೆ, ಬಂಧು ಬಳಗ ಎಲ್ಲಾ ಬಿಟ್ಟು ಯಾರಿಗೋ ನಂಬಿ ಬಂದಿರ್ತಾಳ. ಇವ್ರು ಬಂದ ಮೇಲೆ ಅವಳಿಗೆ ಏನ್ ಕೇರ್ ಮಾಡೋದಿಲ್ಲ, ಮನ್ಸಿಗೆ ನೋವು ಮಾಡ್ತಾರ ನೋಡ್ರಿ. ಅವಳದೇನು ಉಸಿರಿರುತ್ತೆ ನೋಡ್ರಿ, ಉಸಿರಂದ್ರೆ ಏನು, ನೆಗೆಟಿವ್ ಎನರ್ಜಿ ಅವಳೊಳಗಿಂದ ದುಃಖ ಇರುತ್ತೆ ನೋಡ್ರಿ. ನೀವ್ ಎಲ್ಲೂ ಸಕ್ಸಸ್ ಆಗ್ಲಾರ್ದಂಗ್ ಕೆಲಸ ಮಾಡಿಸುತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೋರಿ, ಮೊಬೈಲ್ದಾಗಿರೋರೆಲ್ಲ ನಿಮ್ ಮನೆಗೆ ಯಾರು ಬರೋದಿಲ್ಲ, ತಲೆಗಿಟ್ಕೋರಿ. ಮೊಬೈಲ್ದಾಗ ಅರ ನೋಡ್ರಿ, ನಂದೆಲ್ಲ ಫೇಸ್ಬುಕ್ನಾಗ 5,000 ಫಾಲೋವರ್ಸ್ ಅರ. ಏನ್ ಉಪ್ಪಿನಕಾಯಿ ಹಾಕ್ತಿರಿ ತಗೊಂಡವ್ರಿಗೆ. ಹಾಸ್ಪಿಟಲ್ದಾಗ ಹೋಗಿ ಅಡ್ಮಿಟ್ ಆದ್ರೆ ಅವ್ರ ಫೇಸ್ಬುಕ್ಕಿನವ್ರು ಯಾರ ಒಂದ್ ಉದಾಹರಣೆ ತೋರ್ಸ್ರಿ ನೀವು, ಫೇಸ್ಬುಕ್ಕಿನಾಗಿಂದ ಒಂದ್ ಫ್ರೆಂಡ್ ನೀವು ಆರಾಮ್ ಇಲ್ದ್ರ ಹಾಸ್ಪಿಟಲ್ ಬಂದನ ಇಲ್ಲ, ಹುಚ್ಚ ಹಿಡ್ದು ಬಿಟ್ಟದ ನಮ್ಗೆಲ್ಲ. ಇನ್ಸ್ಟಾದಾಗ ನನ್ ಫಾಲೋವರ್ಸ್ 1,00,000 ತಗೊಂಡ್ ಏನ್ ಮಾಡ್ತೀರಿ? ರೊಟ್ಟಿ ಮಾಡಿ ಹಾಕಿ ನಾನು ಹೆಣ್ತೀನಿ ಹೇಳ ಮನ್ಯಾಗ, ಮನ್ಯಾಗ ಅಡಿಗೆ ಆದ್ಮೇಲೆ ನಂಗೆ ಊಟ ಸಿಗ್ಲತ್ತದ, ಏನ್ ಇನ್ಸ್ಟಾಗ್ರಾಮ್ಲಿಂದ ಬರ್ಲತ್ತದ ಊಟ? ನೋ, ರಿಯಾಲಿಟಿ ಇರೋದೇ ಬೇರೆ ಇದೆ, ನಾವು ಬದುಕೋದೇ ಬೇರೆ ಇದೆ. ಇವತ್ತಿನಿಂದ ಯಾರ್ಯಾರು ನನ್ ಎದ್ರಿಗಿದ್ರಿ, ರಿಲೇಷನ್ಗೆ ವ್ಯಾಲ್ಯೂ ಕೊಡ್ರಿ, ಬೆಲೆ ಕೊಡೋದನ್ನ ಕಲೀರಿ. ನಿಮ್ ಎದ್ರಿಗೆ ನಾನ್ ಕುಂತೀನಿ ನೋಡ್ರಿ, ನಾ ಇಷ್ಟು ಬೆಳೆಯೋದಕ್ಕೆ ರೀಸನ್ ಏನು ಅಂದ್ರ ನನ್ ಮನೆಯವ್ರು ನನಗ್ ಬಹಳ ಸಪೋರ್ಟ್ ಮಾಡಿದ್ರು, ಈಗ್ಲೂ ಮಾಡ್ತಿರ್ತಾರ. 100 ನನ್ಗೆ ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ ಅವರೆಲ್ಲ ಇದ್ದವರಿಗೂ ಏನಾದ್ರೂ ಸಿಕ್ಕಿದೆ ಇಲ್ಲ ನಂಗೆ ಗೊತ್ತಿಲ್ಲ, ಅದ್ರಕ್ಕಿಂತಾನು ಜಾಸ್ತಿ ನನ್ಗೆ ಪಾಲನೆ ಪೋಷಣೆ ಕೊಟ್ಟು ಇವತ್ ನಿಮ್ ಎದ್ರಿಗೆ ತಂದು ಕೂಡ್ಸ್ಯಾರ. ಸೊ ಹಾಗಾಗಿ ನಾನ್ ಹೇಳ್ತೀನಿ, ರಿಯಲ್ ಆಗಿ ನೀವೇನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕಂದ್ರ ನಿಮ್ಮ ರಿಲೇಶನ್ ಇದೆ ನೋಡ್ರಿ, ಅದನ್ನ ಹೀಲ್ ಮಾಡಿ ಅವ್ರಿಗೆ ಕೇರ್ ಮಾಡೋದಕ್ಕೆ ಕಲೀರಿ. ನೀವ್ ಯಾವ್ದಾದ್ರು ತಲೆಗಿಟ್ಕೋರಿ ಬಿಡ್ರಿ, ಮುಂದಿನ ಸೆಷನ್ ತಗೋರಿ ಬಿಡ್ರಿ, ಅದು ಸೆಕೆಂಡ್ರಿ. ಬಟ್ ಇಷ್ಟಾದ್ರೂ ತಲೆಗಿಟ್ಕೋರಿ, ಇವತ್ತಿನ ಮಾತು ತಲೆಗಿಟ್ಕೋರಿ. ರಿಲೇಶನ್ ಏನಾದ್ರೂ ನಮ್ ಚೆನ್ನಾಗಿದ್ರೆ ಮಾತ್ರ ನಮ್ಮ ಲೈಫ್ ಇದೆ ನೋಡ್ರಿ, ಅದು ಚೆನ್ನಾಗಿ ಮುಂದುವರಿಯುತ್ತೆ. ಸೊ ಇಷ್ಟು ಎಲ್ಲರಿಗೂ ತಿಳಿದಂತ ಅನ್ಕೊಂಡ್ರಿ. ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಎಸ್ ಅನ್ ಟೈಪ್ ಮಾಡ್ರಿ. ಇಲ್ಲಿ ತನಕ ಗೊತ್ತಾಗಿದೆ ರೀ ಮೇಡಮ್ ನಮ್ಗೆ ಅಂತ. ಬೀದರ್ ಭಾಷೆ ಸ್ವಲ್ಪ ನಾನು ಸ್ಟ್ರಾಂಗ್ ಇದ್ದೀನಿ, ಹಿಂಗೆ ಹೇಳೋದು ನಾನು. ನನ್ಗೆ ಸಿಟ್ಟು ಬರುತ್ತೆ ಒಂದೊಂದ್ಸಲ. ನಾನು ರಿಯಲ್ದೊಳಗ್ ನಾವ್ ಯಾರನ್ನ ಪ್ರೀತಿಸ್ಬೇಕು ಅವ್ರಿಗೆ ದ್ವೇಷ ಮಾಡ್ತೀವಿ, ಯಾರನ್ನ ದ್ವೇಷಿಸ್ಬೇಕು ಅವ್ರನ್ನ ಪ್ರೀತಿ ಮಾಡ್ತಿರ್ತೀವಿ. ಅರೆ ಒಂದ್ ಪೆನ್ ಕೊಟ್ಟವ್ರಿಗೆ ಥ್ಯಾಂಕ್ ಯು ಹೇಳ್ತೀವಿ, ಜನ್ಮ ಕೊಟ್ಟವ್ರಿಗೆ ಬೈಲಾಕ್ ಶುರು ಮಾಡ್ತೀವಿಲ್ಲ ಹೇಳ್ರಿ, ಇದು ತಪ್ಪು ಇದೆಲ್ಲ, ತಪ್ಪದ ಇಲ್ಲ ಹೇಳ್ರಿ, ಒಪ್ರಿ ನೀವು ಹಿಂಗ್ ಮಾಡ್ರಿ. ಯಾರ ಸಿಗ್ನೇಚರ್ ಮಾಡ್ಲಕ್ಕ ಪೆನ್ ಕೊಟ್ರು ಥ್ಯಾಂಕ್ ಯು ಹೇಳ್ತೇವೆ, ಆಗಿಂದಾಗ ಏನ್ ನಾವ್ ಕಾಲ್ ಹಿಡಿಯೋದು ಒಂದೇ ಬಾಕಿ ಉಳಿತದಿರಿ, ಪೆನ್ ಕೊಟ್ಟು. ಜನ್ಮ ಕೊಟ್ಟವ್ರಿಗೆ ಬೈಲಾಕ್ ಶುರು ಮಾಡೋದು, ಅವ್ರಿಗೆ ದ್ವೇಷ ಮಾಡೋದು, ಏನ್ ಮಾಡಿರಿ ಅಂತ ಕ್ವಶನ್ ಮಾಡೋದು. ಅದು ಹೆಂಗ್ ಅನಿಸ್ತದೆ ಹೇಳ್ರಿ, ಅವ್ರ ಆತ್ಮಕ್ಕೆ ಎಷ್ಟು ಕಳ್ಕಳ ಅನ್ಬೋದು. ಸೊ ಹಾಗಾಗಿ ಹೇಳ್ತೀನಿ, ರಿಲೇಶನ್ ಮೇಲೆ ಫೋಕಸ್ ಮಾಡಿ. ರಿಲೇಶನ್ ಇದೆ ಅಂತ ನಾವಿದ್ದೀವಿ ನೆನ್ಪಿಡ್ರಿ. ಮನುಷ್ಯ ಒಂಟಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಡಾರ್ವಿನನ ವಿಕಾಸವಾದ ಸಿದ್ಧಾಂತ ಹೇಳುತ್ತೆ, ಮನುಷ್ಯ ಸಮಾಜ ಜೀವಿ, ಸಮಾಜವನ್ನ ಬಿಟ್ಟು ಬದುಕ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಕುಟುಂಬವನ್ನ ಬಿಟ್ಟು ಬದುಕೋದಕ್ಕಾಗೋದಿಲ್ಲ. ಮತ್ತೆ ಯಾರ್ಯಾರು ನಾವೆಲ್ಲ ಹೆಣ್ಮಕ್ಳು ಇದ್ದೇವ್ ನೋಡ್ರಿ, ಈಗ ಒಂದೊಂದ್ ಹೆಣ್ಮಕ್ಳಿಗೆ ಒಂದ್ ಹುಚ್ಚ ಹಿಡಿದ್ ಬಿಟ್ಟದ, ಎಲ್ಲ ನಾನೇ ಮಾಡ್ತೀನ್ರಿ, ನಾನೇ ಏನ್ ಮಾಡೋದಾಗೋದಿಲ್ಲ. ನಿಮ್ಗೆ ಗೊತ್ತಿರ್ಲಿ, ನಾವ್ ಯಾರ್ಯಾರು ಮ್ಯಾರಿಡ್ ಇದೀವಿ ನೋಡ್ರಿ, ಮದ್ವೆ ಆಗಿದ್ದೀವಿ ನೋಡ್ರಿ, ಸೇಫ್ ಝೋನ್ ನಲ್ಲಿ ಇದ್ದೀವಿ, ಸೇಫ್ ಝೋನ್ ನಲ್ಲಿ ಇದ್ದೀವಿ. ಅದ್ರ ರಿಸಲ್ಟ್ ಏನಾದ್ರೂ ಇರ್ಲಿ ಏನಾರ ಇಲ್ಲ, ಬಟ್ ಇದ್ರ ಕಿಮ್ಮತ್ ಇಲ್ಲ ನಮ್ಗೆ, ಇದ್ರ ಬೆಲೆ ಇಲ್ಲ. ನಾವೇ ಏನೋ ಒಂದ್ ಸಾಮ್ರಾಜ್ಯ ಹುಡ್ಕೋದು, ಈಕ್ವಲ್ ಆಗ್ತೀನಿ, ಹಂಗ ಆಗೋದಿಲ್ಲ. ನೆನ್ಪಿಡ್ರಿ, ನೀವು ಗಂಡು ಗಂಡೆ, ಹೆಣ್ಣು ಹೆಣ್ಣೆ. ನನ್ನ ಕ್ವಾಲಿಟಿಗಳು ಅವ್ರ ಹತ್ರ ಬರೋದಿಲ್ಲ, ಅವ್ರ ಕ್ವಾಲಿಟಿ ನನ್ನ ಹತ್ರ ಬರೋದಿಲ್ಲ. ಕಾಂಪಿಟೇಷನ್ ಮೋಡಿಗೆ ಬರ್ತಾ ಇದ್ದೀವಿ. ಇದು ರಿಲೇಷನ್ಗೆ ಏನಾಗ್ತಾ ಇದೆ ಅಂದ್ರೆ ಹೊಡ್ತಾ ಬೀಳ್ತಾ ಇದೆ. ಇವತ್ ನೋಡ್ತಾ ಇರ್ಬೋದು ನೀವು ಸಮಾಜದಲ್ಲಿ ಎಷ್ಟು ಭರ್ಜರಿ ಮದ್ವೆ ಆಗ್ಲತ್ತವ, ಅಷ್ಟೇ ಭರ್ಜರಿ ಬಂದ್ ಕೋರ್ಟಿಗೆ ನಿಂದಿರ್ಲತ್ತವ ಮಾರ್ದಿನ ಮುಂಚೆ. ನಮ್ಮ ಮನೆಯವ್ರು ಪೊಲೀಸರ, ನಿಮ್ಗೆ ಹೇಳ್ತೀನಿ, ಅಲ್ಲಿಂದ ಹೇಳ್ಕೊಂಡ್ ಬಂದಿರ್ತಾರ. ಇಂಥವಂದ್ರೆ ಒಂದ್ 85 ಕೇಸ್ಗಳವ, ಮತ್ತೆ ಇಬ್ರಿಗೆ ಕೂಡ್ಸಿ ಮಾಡಿ ಹೇಳಿ ಕೇಳಿ ಆಕ್ಟಿವಿಟಿ ಎಲ್ಲಾ ಮಾಡಿಸಿ ಅವ್ರಿಬ್ಬರ್ ಸಂಸಾರ ಹಾದಿಗೆ ಹಚ್ಚಿವಿ ನಾವು. ನಿಮ್ಗೆ ಹೇಳ್ತೀನಿ, ಈ ಫೀಲ್ಡ್ ನಲ್ಲಿ ನಾನ್ ಮೊದ್ಲು ಎಂಟ್ರಿ ಆದಾಗ ನಂಗೆ ಸುಮಾರು ಒಂದು 100 ಜನ ಹೇಳಿದ್ರು ಇದ ಆಗೋದಿಲ್ಲ ಅಂತ. ಆಗೋದಿಲ್ಲ ನಾನ್ ಕೇಳ್ತಿದ್ದೆ, ಯಾಕೆ ಆಗಲ್ಲ ಅಂತ ಹೇಳ್ತೀರಿ ಅಂದ್ರೆ, ಯಾರ್ ಫೀಸ್ ಕಟ್ಟಲ್ರಿ, ಯಾರು ಇದು ಮಾಡಲ್ಲ. ಅವಾಗ ಅಂತಿದ್ರ, ವಕೀಲ ಮನಿ ಮುರಿಲಾಕ್ ರೊಕ್ಕ ತಗೊಳತನ, ಡಿವೋರ್ಸ್ ಮಾಡ್ಲಕ್ ರೊಕ್ಕ ತಗೋತಾರಿಲ್ಲ ವಕೀಲ, ಮನಿ ಮುರಿಲಾಕ್ ಬಿಸ್ನೆಸ್ ನಡಿಲತ್ತದ, ಅದನ್ನ ಮನಿ ಕೂಡ್ಸ್ಲಾಕ್ ರೆಡಿ ಇದ್ದೀನ, ಅವ್ರಿಬ್ರಿಗೆ ಒಂದ್ ಮಾಡ್ಲಾಕ್ ರೆಡಿ ಇದೀನಿ, ನಂದ್ ಯಾಕೆ ನಡೆಯಲ್ಲ? ಹಿಂಗೆ ಕ್ವಶನ್ ಮಾಡತ್ತೀನಿ. ಬಾರಿ ನೋಡ್ರಿ, ನನ್ ಬಲ್ ಕ್ವಶನ್ ಮಾಡ್ರೆ ಆನ್ಸರ್ ನನ್ನ ಹತ್ರ ಯಾವಾಗ್ಲೂ ರೆಡಿ ಇದ್ದಕಿ. ಹಾಗಾಗಿ ನನ್ನ ಲೈಫ್ನಾಗ ಇವತ್ತು ಬಹಳ ಖುಷಿ ಆಗೋದೇನು ಅಂದ್ರ, ಆ ಮುರಿಯೋ ಮನೆಗಳೆಲ್ಲ ಒಂದ್ ಮಾಡಿ ಇವತ್ತು ಅದು ಗ್ರಾಟಿಟ್ಯೂಡ್ ಇದೆ, ಇವತ್ತಿಗೂ ಇದೆ. ಮತ್ತ ನಂಗೆ ಭಾರಿ ಖುಷಿ ಆಗುತ್ತೆ, ನಿಜವಾಗ್ಲೂ ಹೇಳ್ತೀನಿ. ಅದಕ್ಕೆ ಹೇಳ್ತೀನಿ, ನೀವು ಮೊದಲು ಬ್ಯಾಲೆನ್ಸ್ ಆಗ್ರಿ, ನೀವು ಬ್ಯಾಲೆನ್ಸ್ ಆಗ್ರಿ. ಬ್ಯಾಲೆನ್ಸ್ ಅಂದ್ರೆ ನಿಮ್ ಲೈಫ್ ಇದೆ ನೋಡ್ರಿ, ಮೊದಲ 90 ದಿನ ಇದೆ ನೋಡ್ರಿ, ನಿಮ್ ಮೇಲೆ ನೀವು ಫೋಕಸ್ ಮಾಡ್ರಿ. ಆಮೇಲೆ ನಾವು ಸಮಾಜ ಸೇವೆ ಮಾಡೋಣ, ನಮ್ಮ ಮೇಲೆ ನಾವು ಕೆಲಸವನ್ನ ಮಾಡೋದಿದೆ ನೋಡ್ರಿ, ಅದನ್ನ ನಾನು ಇಲ್ಲಿ ಕಲಿಸ್ತೀನಿ. ಬರೀ ಮೆಡಿಟೇಷನ್ ಅಷ್ಟೇ ಕಲಿಸೋದಿಲ್ಲ, ನೀವು ಹಾಗೆ ತಿಳ್ಕೊಂಡು ಯಾರು ಬರ್ಬೇಡ್ರಿ, ಅದಕ್ಕೆ ಬಿಟ್ಟು ಬಹಳಷ್ಟಿದೆ. ಅದಾದ್ಮೇಲೆ ಬರ್ಕೋರಿ, ಸೋಷಿಯಲ್ ಸರ್ವಿಸ್ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ ನಿಮ್ಮಲ್ಲಿ. 90 ಡೇಸ್ ಯಾವಾಗ ನೀವು ಮಾಡ್ತೀರಿ, ಸಮಾಜಕ್ಕೆ ಏನಾದ್ರು, ಈಗ ನೋಡ್ರಿ ನಿಂಬಲ್ಲಿ ಕೊಡ ತುಂಬಿದ್ಮೇಲೆ ಏನಾಗುತ್ತೆ, ಹೊರಗ್ ಚೆಲ್ತದದು. ಸಿಸ್ಟಮ್ ಹಿಂಗಿದೆ.
ಈಗ 90 ದಿನ ಒಳಗೆಲ್ಲ ತುಂಬ್ತು, ಏನ್ ಮಾಡ್ತೀರಿ? ಯಾರಿಗಾದ್ರೂ ಹೇಳ್ತೀರಿ? ಯಾರಿಗಾದ್ರೂ ಶೇರ್ ಮಾಡ್ಕೊಳ್ತೀರಿ? ಜೀವನದಾಗ ಅವ್ರಿಗೆ ಸಮಸ್ಯೆ ಇದೆ ಅಂದ್ರೆ ಅವ್ರ ಮನಿ ತನಕ ಹೋಗಿ ಹೇಳ್ತೀರಿ, ಹಿಂಗ್ ಮಾಡ್ರಿ, ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ರಿ, ನೀವು ಇದು ಮಾಡ್ರಿ, ರಿಲೇಷನ್ ಮಾಡ್ರಿ, ಸಕ್ಸಸ್ ಮಾಡ್ರಿ, ನೀವೆಲ್ಲಾ ಹೇಳೋದಕ್ ಶುರು ಮಾಡ್ತೀರಿ. ಅದಕ್ಕೆ ನಾನ್ ಹೇಳ್ತೀನಿ, ನೀವು ಒಬ್ಬ ಒಳ್ಳೆ ಸೋಷಿಯಲ್ ವರ್ಕರ್ ಆಗ್ಬೋದು. ನೀವು ಅರ್ನಿಂಗ್ ಮಾಡೋದು ಸೆಕೆಂಡ್ರಿ. ಅರ್ನಿಂಗ್ ಅಂದ್ರೆ ನಿಮ್ಗೆ ಏನಾದ್ರು ದುಡ್ಡು ಬೇಕಂದ್ರೆ ಫೀಸ್ ತಗೋರಿ ಬಿಡ್ರಿ, ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ನೀವು ಸೋಷಿಯಲ್ ವರ್ಕ್ ಇದೆ ನೋಡ್ರಿ, ಅದನ್ನ 90 ಡೇಸ್ ಯಾರು ಕಂಪ್ಲೀಟ್ ಮಾಡ್ತೀರಿ ನೋಡ್ರಿ, ಅವ್ರು 100% ಮಾಡ್ಬೋದು. ಇದ್ರಲ್ಲಿ ಯಾವ ಎರಡು ಮಾತಿಲ್ಲ. ಅದಾದ್ಮೇಲೆ ಬರ್ಕೋರಿ, ನೀವೇನಾದ್ರೂ ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದಕ್ಕೂ ರೆಡಿ ಇದ್ದೀರಿ ಅಂದ್ರೆ ಅದಕ್ಕೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ, ಅದು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ 90 ಡೇಸ್ ನಿಮ್ದು ಸರ್ಟಿಫೈಡ್ ಮೆಡಿಟೇಷನ್ ಮಾಸ್ಟರ್ ಅಂತ ಹೇಳಿ ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಸರ್ಟಿಫಿಕೇಟ್ ಸಮೇತ ಕೊಡ್ತೀವಿ. ಈಗ ಇದಾದ್ಮೇಲೆ ಬರ್ಕೋರಿ, ನೆಕ್ಸ್ಟ್ ಮಾಡ್ತಾ ಹೋಗ್ರಿ. ಈಗ ಬರ್ಕೋರಿ, ಮೇನ್ ಇದೆ ನೋಡ್ರಿ. ಈಗ ನನ್ನ ಹತ್ರ ಯಾವಾಗ್ಲೂ 2 ಪ್ರಕಾರದ ಜನ ಬಂದಿರ್ತಾರೆ. ಇದು ಪೂರ್ತಿ ಕೇಳ್ರಿ ಎಲ್ಲಾರು. ಬೋನಸ್ಗಳು ಬಹಳಷ್ಟಿವೆ, ಲಾಸ್ಟ್ ತನಕ ಕುಂತವ್ರಿಗೆ ಬಹಳ ಬೆನಿಫಿಟ್ ಇದೆ. ನನ್ನ ಹತ್ರ 2 ಪ್ರಕಾರದ ಜನ ಬರ್ತಾರ. ಅದ್ರಲ್ಲಿ 1ನೇ ಕೆಟಗರಿ ಯಾರು ಅಂದ್ರೆ ಆಸಕ್ತಿದಾಯಕ ವ್ಯಕ್ತಿಗಳು ಅಂತ, ಇಂಟ್ರೆಸ್ಟೆಡ್ ಪರ್ಸನ್. ನೀವು ಬರ್ಕೋರಿ ಅದು. ಇಂಟ್ರೆಸ್ಟೆಡ್ ಪರ್ಸನ್ ಅಂದ್ರೆ ಆಸಕ್ತಿದಾಯಕ ವ್ಯಕ್ತಿಗಳು, ಬಹಳ ಇಂಟ್ರೆಸ್ಟ್ ಇರುತ್ತೆ. ಇಲ್ಲಿ ಯಾರ್ಯಾರಿದ್ರಿ ನಾ ರಾತ್ರಿ 11 ತನಕ ಬಿ ಕ್ಲಾಸ್ ಮಾಡ್ತೀನಿ ಅಂದ್ರೆ ಕೂಡೋರು ಸ್ವಲ್ಪ ಹಿಂಗ್ ಮಾಡ್ರಿ. ಅದೇನಾದ್ರೂ ಆಗ್ಲಿ ಮೇಡಮ್, 11 ತನಕ ಏನೇನೆಲ್ಲ ಹೇಳ್ರಿ, ಎಲ್ಲ ಬರ್ಕೊಂಡೆಲ್ಲ ತುಂಬ್ಕೋತೇವ್ ನಾವು. 11 ಇಲ್ಲ ರಾತ್ರಿ 12 ತನಕ ಹೇಳ್ತೀನಿ ಅಂದ್ರು ನೀವೆಲ್ಲಾರು ಕೂಡ್ತೀರಿ. ಯಾಕೆ ಕೂಡ್ತೀರಿ ಅಂದ್ರೆ ಈಗ ಬರ್ಕೋರಿ, ನೀವೆಲ್ಲರೂ ಇಂಟ್ರೆಸ್ಟೆಡ್ ಪರ್ಸನ್ ಇದ್ದೀರಿ ಅಂತ. ಆಸಕ್ತಿದಾಯಕ ವ್ಯಕ್ತಿಗಳು, ಆಸಕ್ತಿ ಇರುತ್ತೆ. ಇದು 1ನೇ ಕ್ಯಾಟಗರಿ. ಮತ್ತೆ ಆಸಕ್ತಿ ಇಲ್ಲದೇನೆ 5 ನಿಮಿಷನೂ ಕೂಡ್ಲಿಕ್ಕೆ ಆಗೋದಿಲ್ಲ, ನೆನ್ಪಿಡ್ರಿ ಇದು. ಹಿಂಗೆ ಒಳಗ್ ಬರೋದು ಹೊರಗೋಡೋದು, ಒಳಗ್ ಬರೋದು ಹೊರಗೋಡೋದು, ಇದೆಲ್ಲ ಕಂಟಿನ್ಯೂ ಆಗಿ ನಡೀತಾನೆ ಇರುತ್ತೆ ಅವ್ರದ್ದು. ಆಸಕ್ತಿ ಇಲ್ಲದವ್ರದ್ದು. ಆಸಕ್ತಿ ಇದ್ದವ್ರು ಏನ್ ಮಾಡ್ತಾರ ಅಂದ್ರೆ ಕಂಟಿನ್ಯೂ ಆಗಿ ಕೇಳ್ತಾರ, ಅದನ್ನ ಫಾಲೋ ಮಾಡ್ತಾರ, ನೋಟ್ಸ್ ಮಾಡ್ತಾರ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾರ, ಅದು ಫೀಲಿಂಗ್ ಜೊತೆಗೆ ಕನೆಕ್ಟ್ ಆಗ್ತಾರ. ನೀವ್ ನಾನ್ ರಿಲೇಷನ್ ಹೇಳುವಾಗ ನೀವೆಲ್ಲಾ ಫೀಲಿಂಗ್ ಜೊತೆಗೆ ಕನೆಕ್ಟ್ ಆಗಿರ್ರಿ. ನೋಡ್ದೆ ನಾನು ಎಲ್ಲಾರ್ದು ಫೇಸ್. ಇವ್ರಿಗೆ ಏನಂತಾರಂದ್ರ ಇಂಟ್ರೆಸ್ಟೆಡ್ ಪರ್ಸನ್. ಇದು 1ನೇ ಕ್ಯಾಟಗರಿ. ಈಗ 2ನೇದು ಇನ್ನೂ ಒಂದು ಕ್ಯಾಟಗರಿ ಇರುತ್ತೆ. ಆ ಕ್ಯಾಟಗರಿ ಯಾವುದು ಅಂದ್ರೆ ಕಮಿಟೆಡ್ ಕ್ಯಾಟಗರಿ. ಕಮಿಟೆಡ್ ಅಂದ್ರೆ ಕಮಿಟ್ಮೆಂಟ್ ಇರುತ್ತೆ. ಇವ್ರು ಇಂಟ್ರೆಸ್ಟೆಡ್ ಇದ್ದವ್ರು ಏನ್ ಮಾಡ್ತಾರಂದ್ರೆ, ಯಾವಾಗ ನಾವು ಫೀಸ್ ಹೇಳ್ತೀವಿ ನೋಡ್ರಿ, ಭಾಗಂ ಭಾಗೋ, ಬ್ಯಾಡ್ 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 90 ದಿನ ಇದ್ರು ಯೋಯೋ ಹಿಂಗ್ ಹೆಂಗ್ ಇಷ್ಟೇನ್ ಫೀಸ್ ಕಟ್ಟೋದಾಗುತ್ತೆ. ನೋ, ಒಂದ್ ಮಾತನ್ನ ನೆನ್ಪಿಟ್ಕೋರಿ, ಇದು ಖರ್ಚು ಅನ್ನೋದಿಲ್ಲ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂತಾರೆ. ಖರ್ಚಿಗೂ ಮತ್ತೆ ಇನ್ವೆಸ್ಟ್ಮೆಂಟಿಗೂ ವ್ಯತ್ಯಾಸ. ನೀವು ಕಟ್ತಾ ಇರೋದು ಫೀಸ್ ಕಟ್ತಾ ಇಲ್ಲ ನನ್ಗೆ, ನಿಮ್ ಮೇಲೆ ನೀವು ಮಾಡಿಕೊಳ್ಳುವಂತ ಇನ್ವೆಸ್ಟ್ಮೆಂಟ್ ಇದೆ. ಬೀಜ ಬಿತ್ತತಾ ಇದ್ದೀರಿ, ಬೆಳೆ ಬರೋದಕ್ಕೆ 90 ದಿನ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ ಸಿಂಗಲ್ 1 ಟೈಮ್ ಇದು ಎನರ್ಜಿ, ನಿಮ್ಮ ಎನರ್ಜಿ ನನಗ್ ಕೊಟ್ರೆ ಮಾತ್ರ ನನ್ನ ಎನರ್ಜಿನೂ ನಿಮ್ಮಲ್ಲಿ ಕೆಲಸ ಮಾಡುತ್ತೆ. ಫ್ರೀದಾಗ ಯಾವ್ದು ಕೆಲಸ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರ, ಮಾರ್ಕೆಟ್ನೊಳಗ್ ಕರಿಬೇವು ಕೊತ್ಮೀರಿ ಫ್ರೀ ಸಿಗ್ಲತ್ತಿಲ್ಲ ಅಂದ್ರೆ ಜ್ಞಾನ ಹೆಂಗ್ ಸಿಗುತ್ತೆ ಹೇಳ್ರಿ ನನ್ಗೆ? ಹೋಗ್ಲಿ, ಗುರುಗಳು ಪ್ರವಚನ ಮಾಡ್ಯಾರಂದ್ರು ದಕ್ಷಿಣೆ ಕೊಟ್ಟೆ ಮನಿಗ್ ಬರ್ತೇವ. ಎನರ್ಜಿ ಎಕ್ಸ್ಚೇಂಜ್ ಅಂತಾರೆ ಇದಕ್. ಕೊಡೋದಿರುತ್ತೆ ನಿಮ್ ಕಡೆಯಿಂದ. ನೀವು ಒಂದೇ ಸಲ ಕೊಡ್ಬೇಕು, ನಾನ್ ನಿಮ್ಗೆ 3 ತಿಂಗಳು ಕೊಡ್ತಾನೆ ಇರ್ತೀನಿ, ಕೊಡ್ತಾನೆ ಇರ್ತೀನಿ, ಕೊಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಯಾವ ವ್ಯಕ್ತಿ ಇವತ್ ಲೈಫ್ ನಲ್ಲಿ ಯಾರೆಲ್ಲರೂ ಸಕ್ಸಸ್ಫುಲ್ ಜನ ಇದ್ದಾರೆ ನೋಡ್ರಿ, ಅವ್ರ ಜೊತೆಗೆ ಒಬ್ಬರು ಕೋಚ್ ಇದ್ದಾರೆ, ಗೊತ್ತಲ್ಲ ನಿಮ್ಗೆ? ಯಾರ್ದು ಉದಾಹರಣೆ ತಗೋರಿ, ಅವ್ರ ಹಿಂದೆ ಒಬ್ರು ಗುರು ಇದ್ದಾರೆ. ಈಗ ಹೋಗ್ಲಿ, ರಾಮನಿಗೆ ದೇವ್ರು ಅಂತ ಹೇಳಿ ಕರಿತೀವಿ, ರಾಮ ದೇವ್ರು. ಎಸ್, ಆದ್ರೆ ರಾಮನಿಗೂ ಸಮೇತ ವಶಿಷ್ಠರು ಗುರು ಇದ್ರು, ಗೊತ್ತಲ್ಲ? ಗುರುಕುಲದಲ್ಲಿ ಅಭ್ಯಾಸ ಮಾಡಿದ್ರು ಅವ್ರು. ಕೃಷ್ಣನು ಸಮೇತ ಸಾಂದೀಪನಿ ಅವ್ರ ಹತ್ರ ವಿದ್ಯೆಯನ್ನ ಪಾರಂಗತ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಶರಣರು, ಸಂತರು, ಮಹಾತ್ಮರು, ಸೂಫಿಗಳು, ಯಾರ್ಯಾರು ಗ್ರೇಟೆಸ್ಟ್ ಪರ್ಸನ್ ಹರ ನೋಡ್ರಿ ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ, ಅವ್ರ ಎಲ್ರಿಗೂ ಸಮೇತ ಗುರು ಇದ್ರು. ಇದ್ರ ಹಿಂಗ್ ಮಾಡ್ರಿ ಎಲ್ಲಾರಿ. ನಮಗ್ ಯಾರ ದಿಕ್ಕು ದಿವಾಳಿ? ಈಗ ನಿಮ್ ಮುಂದ್ ನಾ ಕುಂತೀನಿ, ನನ್ ಮುಂದ್ ಯಾರಿಲ್ಲ, ಎಲ್ಲಾ ಗುರು ಗುರು ಮಾಡವ್ರ. ಯಾರ ಗುರು ಇಲ್ಲ, ಎಲ್ಲಾ ಗುರು ಮಾಡವ. ಗುರು ಅಂದ್ರ ನೀವ್ ಸ್ವಲ್ಪ ಸಕ್ಸಸ್ ಆಗ್ರಿ, ಅವ್ ತಲೆ ಕೆಡ್ಸ್ಕೊಂಡ್ ಸುತ್ತ ಇದ್ದವ್ರೆಲ್ಲ. ನೀವ್ ಒಂದ್ 4 ದಿನ ನಸ್ಕಿನಾಗ ಹೇಳ್ರಿ, ನಿಮ್ ಮನೆಯವ್ರ ಮನೆಗಿರೋ ಸದಸ್ಯರೇ ನಿಮ್ ಅಬ್ಜೆಕ್ಷನ್ ಮಾಡ್ಲಾಕ್ ಶುರು ಮಾಡ್ತಾರ. ನಿದ್ದಿಗಣಾಗ ಯಾಕೆ ಹೈರಾಣ್ ಮಾಡ್ತೀರಿ, ಸೌಂಡ್ ಬರ್ಲತ್ತ, ನಮ್ಗೆ ಡಿಸ್ಟರ್ಬ್ ಆಗ್ಲತ್ತ ಅಂತ ಹೇಳ್ತಿರ್ತಾರ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ನಮ್ಮ ಸಕ್ಸಸ್ ಇದೆ ನೋಡ್ರಿ, ನಮಗ್ ಬಿಟ್ರೆ 2ನೇ ವ್ಯಕ್ತಿಗ್ ಬೇಕಾಗಿಲ್ಲ. ಚಂದ್ ನೋಟ್ ಮಾಡ್ಕೊರಿ, ರೆಡ್ ಪೆನ್ಲಿನ್ ಬರೀ. ನಮ್ಮ ಸಕ್ಸಸ್ಸು ನಮಗ್ ಮಾತ್ರ ಬೇಕಾಗಿದೆ, 2ನೇ ವ್ಯಕ್ತಿಗ್ ಬೇಕಾಗಿಲ್ಲದು. ಹಾಗಾಗಿ ಯಾವ ವ್ಯಕ್ತಿ ಸಕ್ಸಸ್ ಆಗ್ಬೇಕಂತ ಬಯಸ್ತಾನ ನೋಡ್ರಿ, ಅವನಿಗೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ. ನೀವು ಗುರು ಅಂತ ತಿಳ್ಕೊರಿ, ಗೈಡ್ ತಿಳ್ಕೊರಿ, ಕೋಚ್ ತಿಳ್ಕೊರಿ, ಏನಾದ್ರೂ ಹೆಸರು ತಗೋರಿ, ಒಳ್ಳೆ ಫ್ರೆಂಡ್ ಅಂತ ತಿಳ್ಕೊರಿ, ಏನ್ ಬೇಕಾಗಿಲ್ಲ. ಸೊ ಇವತ್ ನಾವು ಮಧ್ಯಮ ವರ್ಗದವ್ರು ಸ್ಟ್ರಗಲ್ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ, ನಮ್ಗೆ ಕೇಳೋರು ಯಾರು ಇಲ್ಲ, ಇದೇ ಸಮಸ್ಯೆ. ಎಸ್ ಆರ್ ನೋ? ನೋಡ್ರಿ, ನಾವ್ ಮಲಗಿದೇವ್, ನಮ್ಗೆ ಎಬ್ಸೋರ್ ಯಾರು ಇಲ್ಲ.
ನಾವ್ ಏನ್ ಬೇಕಾದ್ರೂ ಮಾಡ್ತೇವೆ. ಮನಸ್ಸು ಬಂದಿಲ್ಲ ಎಲ್ಲಾರ ಓಡಾಡ್ ಬರ್ತೀವಿ, ಯಾಕೆ ಓಡಾಡಿ ಅಂತ ಕೇಳೋರಿಲ್ಲ. ಅದು ಒಬ್ರು ಕೋಚ್ ಕೈದಾಗ ಸಿಕ್ಬಿಡ್ರಿ ನೀವು. ಈಗ ನಮ್ದು ಹಂಗೆ ಇದೆ. ಎಲ್ಲಾರ ನಮ್ ಶಶಿ ಮೇಡಮ್, ಶಶಿ ಮೇಡಮ್ ಧಾರವಾಡಕ್ಕೆ ಹೋದಾಗ ಒಂದ್ಸಲ ಬೈಸ್ಕೋತಾರೆ. ಧಾರವಾಡಕ್ಕೆ ಹೋಗಿ ಏನ್ ಮಾಡಿರಿ ನೀವು, ಅದ್ರ ಟೈಮ್ನಾಗ ಓದ್ಲಕ್ ಆಗಲ್ಲ ನಿಮಗ್ ಪುಸ್ತಕ ಅಂತ ಬೈತೀನ. ಇಲ್ಲ ಮೇಡಮ್, ಅವ್ರೆಲ್ಲ ಹೇಳ್ತಾರೆ ಇಲ್ಲ ಇಲ್ಲ ನಾ ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ. ಮತ್ತೆ ಅವ್ರ ಐಡಿಯಾ ಏನ್ ಮಾಡ್ತಾರ, ಧಾರವಾಡದಾಗ ಹೋಗಿ ಇಬ್ಬರಿ ಕೋರ್ಸ್ ಬಗ್ಗೆ ಹೇಳ್ ಬಂದೀನಿ ಅಂತಾರ. ಕರೆ ಹೇಳ್ಯಾರ ಸುಳ್ಳು ಹೇಳ್ಯಾರ ಗೊತ್ತಿಲ್ಲ, ಬಟ್ ಇದು ಕೇಳ್ತೀನಿ ನಾನು. ಸೊ ಹಾಗಾಗಿ ನಿಮ್ಗೊಂದ್ ಮಾತು ಹೇಳ್ತೀನಿ ನೋಡ್ರಿ, ಇಡೀ ಜಗತ್ತಲ್ಲಿ ಸರಿಯಾಗಿ ಬರ್ಕೋರಿ. ಇದು ಒಂದ್ ವರ್ಡ್ ಹೇಳಿ ನಾನು ಮುಂದೆ ಫೀಸ್ ಬಗ್ಗೆ ಹೇಳ್ತೀನಿ. ಇಡೀ ಜಗತ್ತಲ್ಲಿ ನಮ್ಮ ಸಲುವಾಗಿ ನಿಸ್ವಾರ್ಥವಾಗಿ ಇರುವಂತಹ ಜೀವಗಳು ಕೇವಲ ಮೂರೇ ಮೂರವ. ಇವ್ ಮೂರ್ ಬಿಟ್ರೆ ನಾಲ್ಕನೇದ್ ಇಲ್ಲೇ ಇಲ್ಲ, ನಾಲ್ಕನೇದ್ ಸಾಧ್ಯನೂ ಇಲ್ಲ. ಮೊದಲನೇದ್ ಯಾರು ಅಂದ್ರೆ ನಮ್ ತಾಯಿ, ನಿಸ್ವಾರ್ಥ ಜೀವ. ನೀವ್ ಏನ್ ಮಾಡಿದ್ರು ನಿಮ್ಗೆ ಸಪೋರ್ಟ್ ಮಾಡ್ತಾಳ ತಾಯಿ, ಮಾಡ್ತಾಳಿಲ್ಲ? ಸುಮಾ ಮ್ಯಾಮ್, ಆಶಾ ವಿಡಿಯೋ ಆನ್ ಮಾಡಿದವರು ಈಗೀಗ ಎನರ್ಜಿ ವರ್ಕ್ ಮಾಡ್ತಾ ಇದೀವಿ. ಒಬ್ರು ವಿಡಿಯೋ ಈಗ ಲಾಸ್ಟ್ ಟೈಮಿಗೆ ಎಲ್ಲಾರು ಮಾಡಿರ್ತೀರಿ. ಅವಾಗ ಏನ್ ಮಾಡ್ಲಿ ತಗೊಂಡು ನಾನು? ಹಾ, ಈಗಾದ್ರೂ ಮಾಡ್ರಿ ಎಲ್ಲಾರು, ಈಗಾದ್ರೂ ಆಕ್ಟಿವ್ ಆಗ್ರಿ. ಹಾ, ಸೊ ಮೊದಲ ಜೀವ ಯಾರು? ನಮ್ ತಾಯಿ. ಅದಾದ್ಮೇಲೆ ಸೆಕೆಂಡ್ ಬರ್ತಾರ ನಮ್ ತಂದೆ. ನೋಡು, ತಂದೆ ಮತ್ತು ತಾಯಿ ನಮ್ಲಿಂದ ಏನೋ ಆಪ್ಷನ್ಗಳು ಇರೋದಿಲ್ಲ. ಅವ್ರ ಕೈಲಾದಷ್ಟು ಮಾಡಿರ್ತಾರೆ, ನಮ್ ಮಕ್ಳು ಚಂದ ಇರ್ಲಿ, ಅವ್ರದೆಲ್ಲದು ಒಳ್ಳೇದಾಗ್ಲಿ. ಈ ಎರಡು ಜೀವಗಳ ಜೊತೆಗೆ ನಮ್ದು ರಕ್ತ ಸಂಬಂಧ ಇದೆ. ಆದ್ರೆ ಏನು ರಕ್ತ ಸಂಬಂಧ ಇಲ್ಲ, ಅವ್ರು ನಮ್ಗೇನು ಇಲ್ಲ, ಆದ್ರೂ ನಮ್ ಸಲುವಾಗಿ ಬಡದಾಡುವಂತ ಮೂರನೇದ್ ಒಂದೇ ಒಂದು ಜೀವ ಇದೆ. ಅದು ಯಾರು ಅಂದ್ರೆ ನಮ್ ಗುರು, ನಮ್ ಟೀಚರ್ಸ್. ನಮ್ ಕಲ್ಸರ್ ನೋಡ್ರಿ, ABCD ಇಟ್ಕೊಂಡು ಇಲ್ಲಿ ತನಕ ಪ್ರತಿಯೊಂದು ಹಂತದಲ್ಲಿ ಒಬ್ಬೊಬ್ರು ಮಾಡ್ತಾ ಹೋದ್ರು. ಹಾಗಾಗಿ ಹೇಳ್ತೀನಿ, ನಮ್ ಸಲುವಾಗಿರೋ ಈ ಮೂರು ಜೀವ ಬಿಟ್ರೆ ನಾಲ್ಕನೇದವ್ರು ಯಾರು ಇಲ್ಲ. ನಾನ್ ನಿಮಗ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಒಂದ್ 2-3 ಮಂಜಿಲ್ ಬಿಲ್ಡಿಂಗ್ ಕಟ್ರಿ, ನಿಮ್ ಮನೆಗ್ ನಿಮ್ದು ಎಷ್ಟು ರಿಲೇಷನ್ ಬರ್ತಾರ ನೋಡ್ರಿ, ಅದ್ರಾಗಿಂದ ಅರ್ಧ ಜನರಿಗೆ ತಲೆನೋವು ಸ್ಟಾರ್ಟ್ ಆಗಿರುತ್ತೆ. ನಿಮ್ ಮನೆಗೆ ಜಂಡು ಮಾಮ್ ಹುಡುಕ್ಯಾಡ್ತಾರ, ನಿಮ್ ಮನೆಗೆ ಹುಡುಕ್ಯಾಡ್ತಾರ. ಎಲ್ಲದ ಯಾಕ ಮನಿ ನೋಡ್ ತಲೆ ಖರಾಬ್ ಐತವ್ರು. ಅದ್ ಹೆಂಗ್ ಕಟ್ಟಿರಿ ನಿಮ್ಗೆ ಗೊತ್ತು. ನೀವ್ ಬಾಳ ಹೋಗ್ಬೇಡ್ರಿ, ಒಂದ್ 4 ತೊಲಿ ಬಂಗಾರ ಹಾಕೊಂಡ್ ತಂಗಿ ಫೋನ್ ಮಾಡ್ರಿ. ನಿಮ್ದು ಯಾರ್ಯಾರ ಹೆಣ್ಮಕ್ಳು ಕಾಣತ್ರಿ, ತಂಗಿ 4 ತೊಲಿ ಪಾಟ್ಲಿ ತೊಗೊಂಡಿನಿ. ಈಗ ಅಕ್ಕಿನ ಟೆನ್ಷನ್ ಶುರು ಆಯ್ತು, ಈಗ ಅಕ್ಕಿ ತಲಿನ ಇರ್ಲಕ್ ಶುರು ಮಾಡ್ತದೆ. ಖರೆ ಹೇಳತೀನಿ, ಸತ್ಯ ಇದೆ, ಒಪ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿಂದು. ಎಲ್ಲಾರ ಜೀವನದಲ್ಲಿ ಇದೆ ಇದು. ಅದೇ ನಮ್ ತಂದೆ ತಾಯಿ, ನಮ್ ಗುರು. ನೋಡ್ರಿ, ಯಾವಾಗ್ಲೂ ನೋಡ್ರಿ ಗುರುಗಳು. ನಾನೀಗ ಪ್ರೈಮರಿ ಟೀಚರ್ ಇದ್ದೀನಿ, ನನ್ ಸ್ಟೂಡೆಂಟ್ ಒಬ್ಬರು DC ಆದರು. ಎಲ್ಲಕ್ಕ ಹೆಚ್ಚಿಗೆ ಖುಷಿ ಯಾರಿಗಾಗುತ್ತೆ? ಆ DC ಅಣ್ಣತಮ್ರಿಗೆ ಆಗಲ್ಲ, ಅವ್ರ ಅಕ್ಕ ತಂಗಿಯರಿಗೆ ಆಗುತ್ತೆ, ಇಲ್ಲ ಅದು ಸೆಕೆಂಡ್ರಿ. ಬಟ್ ನನಗ್ ಖುಷಿ ಆಗುತ್ತೆ. ಸೊ ಹಾಗಾಗಿ ನಿಸ್ವಾರ್ಥ ಜೀವ ಅಂದ್ರೆ ಯಾರು? ಗುರು. ಬಟ್ ಗುರುದಕ್ಷಿಣೆ ತಗೋತಾರ, ಅದ್ರಲ್ಲಿ ಏನ್ ಎರಡ್ ಮಾತಿಲ್ಲ. ಗುರುದಕ್ಷಿಣೆ ತಗೊಂಡ್ರೆ ನಂದು ಎಲ್ಲ ಫೀಲ್ಡ್ ನಡೆಯುತ್ತೆ. ಯಾರ್ಯಾರು ಫೇಸ್ಬುಕ್ ಲಿಂದ ಬಂದಿರಿ ಸ್ವಲ್ಪ ಹಿಂಗ್ ಮಾಡ್ರಿ. ಹಾ, ಎಲ್ಲಾ ಮಹಾತ್ಮರಿಗೆ, ಫೇಸ್ಬುಕ್ ಮಹಾತ್ಮರಿಗೆ ಹೇಳ್ತೀನಿ, ಮೊದಲು ಶಿಷ್ಯ ದಕ್ಷಿಣೆ ಕೊಟ್ಟಿನಿ ನಿಮ್ದೆಲ್ಲ. ಒಬ್ಬೊಬ್ರದ್ದು 120 ರೂಪಾಯಿ ಕಟ್ಟಿನ ಫೇಸ್ಬುಕ್ಕಿಗೆ. ಅವಾಗ ನೀವ್ ಒಳಗ್ ಎಂಟ್ರಿ ಆಗಿರಿ. ನೋಡ್ರಿ, ಕಲಿಯುಗ, ಘೋರ್ ಕಲಿಯುಗ. ಮೊದಲು ನಾವ್ ಕಟ್ತೀವಿ, ಆಮೇಲೆ ನಿಮ್ ಮನ್ಸು ಬಂದ್ರೆ ನೀವ್ ಕಟ್ತೀರಿ. ಸಿಸ್ಟಮ್ ಹಂಗೆ ಇದೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ನಾವ್ ಅಂತೀವಿ ನಡ್ರಿ, ಯಾರ್ಯಾರಿಗೆ ಎಷ್ಟೆಷ್ಟು ಹೋಗೋದಿದೆ ಹೋಗುತ್ತೆ. ಸೊ ಹಾಗಾಗಿ ಮಿನಿಮಮ್ 50,000 ರೂಪಾಯಿ ಬರೀ ಫೇಸ್ಬುಕ್ಕಿಗೆ ಆಡಿಗೆ ಹಚ್ತೀವಿ ನಾವು. ಎಲ್ಲಾರು ಬರ್ಬೇಕಲ್ಲ, ಬೇರೆ ಬೇರೆ ಆತ್ಮಗಳಿಗೆ ನಾವು ಸಪೋರ್ಟ್ ಮಾಡೋದಕ್ಕೆ. ನಂದು ಟೀಮ್ ಇದೆ, ಟೀಮ್ ನಲ್ಲಿ 4 ಜನ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಸ್ಯಾಲ್ರಿ ಕೊಡ್ಬೇಕು, ಆಫೀಸ್ ಇದೆ, ಎಲ್ಲಾನು ಇದೆ. ಅದೆಲ್ಲಾನು ತಗೊಂಡೇ ನಾವು ಟ್ರಸ್ಟ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದೀವಿ. ಸೊ ಹಾಗಾಗಿ ಈಗ ನನ್ಗೆ ನಿಮ್ ಕಡೆಯಿಂದ ಒಂದು ಆನ್ಸರ್ ಬೇಕು. ನೀವು ಇಂಟ್ರೆಸ್ಟೆಡ್ ಇದ್ದೀರಿ, ಕಮಿಟೆಡ್ ಇದ್ದೀರಿ? ಇಂಟ್ರೆಸ್ಟೆಡ್ ಅಂದ್ರೆ ಹಿಂಗೆ ಎಲ್ಲಾರು ಸೆಷನ್ ಮಾಡ್ತಾರೆ, ಶ್ರೀದೇವಿ ಮುಗುದ್ಮೇಲೆ ಮತ್ತೊಬ್ರು ಲಿಂಕ್ ಬರುತ್ತೆ ನಿಮ್ಗೆ, ಮತ್ತೆ ಅಲ್ಲಿ ಹೋಗಿರ್ತೀರಿ ಚಿಡ್ದು, ಅವ್ರದ್ದೊಂದಿಷ್ಟು ಕೇಳಿರ್ತಾರೆ, ಅದು ಮಾಡಲ್ಲ ಇದು ಮಾಡಲ್ಲ. ಮತ್ ಮೂರನೇ ಸರ್ಚಿಂಗ್ ಮೈಂಡ್ ಸೆಟ್ ಇರುತ್ತೆ ನೋಡ್ರಿ, ರಿಸಲ್ಟ್ ಬರೋದಿಲ್ಲ ಅವ್ರಿಗೆ. ನಿಲ್ಬೇಕು ಒಂದ್ ಕಡೆ, ಅರ್ಥ ಮಾಡ್ಕೊಳ್ಬೇಕು, ಏನ್ ಅದನ್ನ ನೋಡ್ಬೇಕು. ಸೊ ಹಾಗಾಗಿ ಈಗ ನನ್ಗೆ ಮೆಸೇಜ್ ಮಾಡ್ರಿ, ಕಮಿಟೆಡ್ ಇದ್ದೀರಿ ಅಥವಾ ಇಂಟ್ರೆಸ್ಟೆಡ್ ಇದ್ದೀರಿ. ಕಮಿಟೆಡ್ ಅಂದ್ರೆ ಕರೋಯ ಮರೋ. ಕರೋಮಯ ಮರೋ ಅಂದ್ರೆ ಗೊತ್ತಾ? ಮಾಡೇ ಮಾಡ್ತೀನಿ. ಮತ್ ನೋಡ್ರಿ ಒಂದ್ ಮಾತು, ಯಾವಾಗ ನಸ್ಕಿನೊಳಗ 5 ಕೇಳೋದು ಶುರು ಮಾಡ್ತೀರಿ ನೋಡ್ರಿ, ನಿಮ್ದು ಇಡೀ ಜೀವನದು, ಇಡೀ ನಿಮ್ದು ಏನ್ ದಿನಚರಿ ಇರುತ್ತೆ ನೋಡ್ರಿ, ಅದು ಪೂರ್ತಿ ಬದಲಾಗುತ್ತೆ. ಎಸ್, ಇಂಟ್ರೆಸ್ಟೆಡ್ ಅಂದ್ರ ಕಮಿಟ್ಮೆಂಟ್ ಟೈಮ್ನಾಗ ಹಾರ್ ಹೋಗೋರಿಗೆ ಇಂಟ್ರೆಸ್ಟೆಡ್ ಅಂತಾರ. ಫೀಸ್ ಕಟ್ಟ ಟೈಮಿಗೆ ಹಾರ್ ಹೋಗೋರು, ಭಾಗೋ ಎಲ್ಲಿಗೆ, ಏನಾದ್ರೂ ನೆನ್ಪು ಬರುತ್ತೆ. ಎಸ್, ಸೊ ಯಾವಾಗ್ಲೂ ಲೈಫ್ ನಲ್ಲಿ ನೆನ್ಪಿಟ್ಕೊರಿ, ಯಾವ ವ್ಯಕ್ತಿ ಕಮಿಟೆಡ್ ಇರ್ತಾನ ನೋಡ್ರಿ ಅವ್ನ್ ಸಕ್ಸಸ್ ಆಯ್ತಾನ. ಸಲ್ಮಾನ್ ಖಾನ್ ಅಂದ್ ಗೊತ್ತಲ್ಲ, एक बार मैंने कमिटमेंट कर लिया तो कर लिया, उसके बाद मेरे खुद का भी नहीं सुनता ಅಂತ. ಕಮಿಟೆಡ್ ಆಗೋದು ಕಲೀರಿ ಲೈಫ್ ನಲ್ಲಿ. ನನ್ಗೂ ಹಿಂಗೆ ಒಂದು ಆಪ್ಷನ್ ಬಂತು, 3.5 ಲಕ್ಷ ಫೀಸ್. ಅರೇ ಭಗವಂತ, ಬಟ್ ನನಗ್ ಮಾಡೋದಿತ್ತು. ನನಗೇನ್ ನಮ್ಮ ಮನೆಯವ್ರು, ನೀವ್ ಹಿಂಗ್ ತಿಳ್ಕೊಬೇಡ್ರಿ, 3.5 ಲಕ್ಷ ಕಲ್ತ್ ಬಂದ್ ಹೆಂಡತಿ ಪೂರಾ ಗಳಿಸ್ಕೊಡ್ತಾಳ, ನಮ್ಮ ಮನೆಯವ್ರು ಕಳ್ಸಿಲ್ಲ ನನಗೆ. ನಂದು ಡಿಪ್ರೆಷನ್ ಲಿಂದ ಹೊರಗ್ ಬಂದ್ರೆ ಸಾಕು, ಆಕಿ ಸುಮ್ಮ ಆಕಿಂದ ಪಾಡಿಗೆ ಆಕಿ ಚಂದ ಇದ್ರೆ ಸಾಕು ಅಂತ ನಂಗೆ ಟ್ರೈನಿಂಗ್ ಮಾಡ್ಲಿಕ್ಕೆ ಕಳ್ಸಿದ್ದು ನಮ್ಮ ಮನೆಯವ್ರು.
ದೊಡ್ಡ ಮನಸ್ಸು ಮಾಡಿ. ಯಾಕಂದ್ರೆ 2 ವರ್ಷ ನಂಗೆ ಟ್ರೀಟ್ಮೆಂಟ್ ಕೊಟ್ರು, ನಂಗೆ ರಿಸಲ್ಟ್ ಇರ್ಲಿಲ್ಲ. 2 ವರ್ಷ ಬರೀ ನನ್ಗೆ ಟ್ಯಾಬ್ಲೆಟ್ಸ್ ಕೊಡ್ತಿರು. ಡಿಪ್ರೆಷನ್ ಪೇಷಂಟ್ ನಾನು, ಹೈದ್ರಾಬಾದ್ಗೆ ಹೋಗ್ತಿರು, ಬೆಂಗಳೂರು ಹೋಯ್ತಿರು ನನ್ಗ. ಸುಮ್ನೆ ಏನೇನೋ ಟ್ರೀಟ್ಮೆಂಟ್, ನನಗೆ ಏನು ಹೀಲಿಂಗ್ ಆಗ್ತಾ ಇರ್ಲಿಲ್ಲ ಅಲ್ಲಿ. ಅದಾದ್ಮೇಲೆ ಸುಮ್ನೆ ಅಕ್ಕಿನ ಪಾಡಿಗೆ ಅಕ್ಕಿ ಹೊರಗ್ ಬಂದ್ ಅಕ್ಕಿಂದಕ್ಕಿ ಸಮಾಧಾನ್ಲಿಂದ ಇದ್ರ ಸಾಕು ಅಂತ ನಮ್ಮ ಮನೆಯವ್ರು ನನಗೆ ಅಲ್ಲಿ ಕಳ್ಸಿದ್. 3.5 ಲಕ್ಷ ರಿಸ್ಕ್ ತಗೊಂಡು ಒಂದ್ ಲೋನ್ ಮಾಡಿಕೊಟ್ಟು ನನ್ ಕಳ್ಸು. ವಾಪಸ್ ಬಂದ್ಮೇಲೆ ನಾನು ಇದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕು. ಯಾವ್ದು 3.5 ಲಕ್ಷದ ಕೋರ್ಸ್ ಇದೆ ನೋಡ್ರಿ, ಅದು ಓನ್ಲಿ 15,000 20,000 ತಗೊಂಡು ನಾವು ಮಾಡ್ತೀವಿ. ನನ್ಗೆ ಗೊತ್ತಾಗಿದೆ ಇದ್ರಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ನಿಮ್ಗೆ ಗೊತ್ತಿಲ್ಲ, ಕರ್ನಾಟಕದೊಳಗೆ ಈ ಫೀಲ್ಡ್ ನಲ್ಲಿ ಕೆಲಸ ಮಾಡೋರು 0% ಇದ್ದಾರೆ, ಯಾರು ಇಲ್ಲ. ಅದ್ರಲ್ಲಿ ಮಾಸ್ಟರ್ ಮೈಂಡ್ ಅಂತೂ ಯಾರು ಇಲ್ಲ ಟೋಟಲಿ. ಸೊ ಹಾಗಾಗಿ ಹೇಳ್ತೀನಿ, ನೀವು ಕಮಿಟ್ಮೆಂಟ್ ಇದ್ದಾಗ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಮತ್ತು ಒಂದ್ ಹೇಳ್ತೀನಿ, ನೀವು ಕೊಡೋ 10-15 ಸಾವಿರದೊಳಗೆ ನೀವೇನ್ ಬಡವರು ಆಗೋದಿಲ್ಲ, ನಾನೇನ್ ಶ್ರೀಮಂತನೂ ಆಗೋದಿಲ್ಲ. ಲಕ್ಷ್ಮಿ ಗೊತ್ತಲ್ಲ, ಲಕ್ಷ್ಮಿ ಕೆಲಸ ಆ ಕಡೆಯಿಂದ ಬರ್ತಾಳೆ, ಈ ಕಡೆ ಹೋಗಿರ್ತಾಳೆ ಅಕ್ಕಿಯಲ್ಲಿ. ಬಟ್ ತಗೊಂಡಿರುವ ಜ್ಞಾನ ಇದೆ ನೋಡ್ರಿ, ಅದು ಜನ್ಮಾಂತರಕ್ಕೆ ಕೆಲ್ಸಕ್ಕೆ ಬರುತ್ತೆ, ಅಳಿಸಲಾರದು. ನಿಮ್ದೆಲ್ಲ ಖರ್ಚಾಗೋದ್ ನೀವು ಕೊಡ್ತೀರಿ, ನಂದು ಯಾವತ್ತೂ ಖರ್ಚೇ ಆಗೋದಿಲ್ಲ. ನಾನು ಅಂತದ್ದನ್ನ ನಿಮ್ಗೆ ಗಿಫ್ಟೆಡ್ ಆಗಿ ಕೊಡ್ತೀನಿ. ಸೊ ಹಾಗಾಗಿ ಯಾರ್ಯಾರು ಕಮಿಟೆಡ್ ಇದ್ರಿ ನೋಡ್ರಿ, ಅವ್ರೆಲ್ಲರಿಗೂ ಇನ್ನೊಂದು ಸಲ ನಾನು ವೆಲ್ಕಮ್ ಅನ್ನ ಮಾಡ್ತಾ, ಈಗ ಬರ್ಕೋರಿ ನಮ್ದು ಯಾವ್ಯಾವ ಕೋರ್ಸ್ಗಳಿಗೆ. ನೀವು ಮತ್ತೊಂದು ಹೇಳ್ತೀನಿ, ಇಲ್ಲಿ ಸುಮಾರು ಏನಿಲ್ಲ ಅಂದ್ರೆ 85% ಬೋನಸ್ ಇದೆ. ಗಿಫ್ಟೆಡ್ ಕೋರ್ಸ್ಗಳು ಸಾಕಷ್ಟು ಇವೆ. ನೀವು ನನಗೆ ಕೇವಲ 2 ಕೋರ್ಸಿನ ಮಾತ್ರ ಫೀಸ್ ಕಟ್ತಾ ಇದ್ದೀವಿ. 10 ಕೋರ್ಸ್ಗಳಲ್ಲಿ 2 ಕೋರ್ಸಿನ ಮಾತ್ರ ನೀವು ಫೀಸ್ ಕಟ್ತಾ ಇದ್ರಿ. 8 ಕೋರ್ಸ್ಗಳು ನಿಮ್ಗೆ ಗಿಫ್ಟೆಡ್ ಇವೆ, ಬೋನಸ್ ನಲ್ಲಿ ಇವೆ, ಫ್ರೀ ಇವೆ 8 ಕೋರ್ಸ್. ಸೊ ಮೊದಲನೇ ಕೋರ್ಸ್ ಬರ್ಕೋರಿ, ಕುಂಡಲಿನಿ ಜಾಗೃತ ಮೆಡಿಟೇಷನ್ ಇದೆ ನೋಡ್ರಿ, ಇದು 15 ಡೇಸ್ ನಡೆಯುತ್ತೆ. ಯಾರ್ಯಾರು ಕಮಿಟೆಡ್ ಇದ್ರಿ ನೋಟ್ ಮಾಡ್ತಾ ಹೋಗ್ರಿ, ಇಲ್ಲ ಸ್ಕ್ರೀನ್ ಶಾಟ್ ತಗೋರಿ ನೀವು. ಎಸ್, ಅದಾದ್ಮೇಲೆ ಸೆಕೆಂಡ್ ಬರ್ಕೋರಿ ರೇಖಿ. ರೇಖಿ ಲೆವೆಲ್ 1 ಮತ್ತು ಲೆವೆಲ್ 2 ಇದೆ ನೋಡ್ರಿ, ಅದು 21 ಡೇಸ್ ನಡೆಯುತ್ತೆ. ಲೆವೆಲ್ 1 ಮತ್ತು ಲೆವೆಲ್ 2. ಎಸ್, ಅದಾದ್ಮೇಲೆ ಮೂರನೇದ್ ಬರ್ಕೋರಿ ಮ್ಯಾಜಿಕಲ್ ಮಾರ್ನಿಂಗ್ ಆಕ್ಟಿವಿಟೀಸ್. ಇದು 21 ಡೇಸ್ ನಡೆಯುತ್ತೆ. 21 ಡೇಸ್ ನಡೆಯುತ್ತೆ. ಸ್ವಲ್ಪ ನೋಟ್ ಮಾಡ್ಕೋರಿ, ಯಾರ್ಯಾರು ಕಮಿಟೆಡ್ ಇದ್ರಿ, ಯಾವ ಎಷ್ಟು ದಿನ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಬರ್ಕೋರಿ ಅಡ್ವಾನ್ಸ್ ವಿಷನ್ ಬೋರ್ಡ್ ಮತ್ತೆ ಗೋಲ್ ಸೆಟ್ಟಿಂಗ್ ಇದೆ ನೋಡ್ರಿ, ಅದು 5 ಡೇಸ್ ನಡೆಯುತ್ತೆ ಈ ಕೋರ್ಸ್. ಇವೆಲ್ಲ ಬೇರೆ ಬೇರೆ ಸಪ್ರೇಟ್ ಕೋರ್ಸ್ ಇವೆ, ನೆನ್ಪಿಟ್ಕೋರಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ 5 ಎಲಿಮೆಂಟ್ಸ್ ಮೆಡಿಟೇಷನ್, 5 ತತ್ವಗಳ ಜೊತೆಗೆ ಕನೆಕ್ಟ್ ಆಗೋದು. ಇದು 5 ಡೇಸ್ ನಡೆಯುತ್ತೆ. ಅದಾದ್ಮೇಲೆ ಹೊಸ ಕೋರ್ಸ್ EFT ಹೀಲಿಂಗ್ ಟೆಕ್ನಿಕ್, 5 ಡೇಸ್ ಇದೆ. ಇದು 5 ದಿನಗಳ ಕಾಲ ನಡೆಯುತ್ತೆ. ನೆಕ್ಸ್ಟ್ ವಾಟರ್ ಥೆರಪಿ, ಫುಡ್ ಹೀಲಿಂಗ್ ಮತ್ತೆ ಏರ್ ಥೆರಪಿ, ಮೂರು ತತ್ವಗಳ ಥೆರಪಿ ಮತ್ತು ಹೀಲಿಂಗ್ ಇದೆ ನೋಡ್ರಿ, ಇದು 5 ಡೇಸ್ ನಡೆಯುತ್ತೆ. ನೆಕ್ಸ್ಟ್ ಬರ್ಕೋರಿ ಔರಾ ಕ್ಲೆನ್ಸಿಂಗ್ 3 ಡೇಸ್ ನಡೆಯುತ್ತೆ. ಮತ್ತೆ ವಾಕಿಂಗ್ ಮೆಡಿಟೇಷನ್ ವೀಕ್ಲಿ 1 ಡೇ ನಡೆಯುತ್ತೆ. ಸಂಡೇ ವಾಕಿಂಗ್ ಮೆಡಿಟೇಷನ್ ನಡೆಯುತ್ತೆ. ವೀಕ್ಲಿ 1 ಡೇ ವಾಕಿಂಗ್ ಮೆಡಿಟೇಷನ್ ಇರುತ್ತೆ. ಮತ್ತೆ ಔರಾ ಕ್ಲೆನ್ಸಿಂಗ್ ಇದೆ ನೋಡ್ರಿ, ಇದು 3 ಡೇಸ್ ನಡೆಯುತ್ತೆ. ನೆಕ್ಸ್ಟ್ ಬರ್ಕೋರಿ, ಇದು ಬಹಳ ಬಹಳ ಇಂಪಾರ್ಟೆಂಟ್, ಮಿಲೇನಿಯರ್ ಮೈಂಡ್ ಸೆಟ್ ಅಂತ ಹೇಳಿ. ಈಗ ನನ್ಗೆ ಬಹಳ ಮಂದಿ ಹೇಳ್ತಾರೆ, ಮೇಡಮ್ ಸ್ಪಿರಿಚುವಲ್ದಾಗ ರೊಕ್ಕ ಯಾಕೆ ತಗೊಂಡ್ ಬಂದಿರಿ ಅಂತ. ನಾನ್ ಅಂತೀನಿ, ನೀವು ನನಗೆ ಕಟ್ಟಿದ್ರೆ, ನೀವು ನನಗೆ ಫೀಸ್ ಕಟ್ಟ್ರೆ, ನೀವು ಕಟ್ಟಿ ಖಾಲಿ ಯಾಕೆ ಆಗ್ತೀರಿ? ನೀವು ಗಳಿಸೋ ಟೆಕ್ನಿಕ್ ಅನ್ನ ಹೇಳ್ತೀನಿ ನಾನು. ನೀವು ನಿಮ್ ಮನ್ಯಾಗ ಕುಂತೆ ನೀವ್ ಏನ್ ಮಾಡ್ಬೋದು ನಿಮ್ಗೆ ಹೇಳ್ತೀನಿ. ದುಡ್ಡು ಬರೋಕ್ಕಿಂತ ಮುಂಚೆ ದುಡ್ಡು ಬರೋ ಮೈಂಡ್ ಸೆಟ್ ಇಟ್ಕೋಬೇಕು. ನೀವು ಮಿಲೇನಿಯರ್ ಯಾವಾಗ ಆಗ್ತೀರಿ ಅಂದ್ರ, ಮಿಲೇನಿಯರ್ ಮೈಂಡ್ ಇರ್ಬೇಕು ನಿಂಬಲ್ಲಿ. ವಿದೌಟ್ ಮೈಂಡ್ ಮಿಲೇನಿಯರ್ ಆದ್ರೂ ನಿಮಗ್ ಫೀಲಿಂಗೇ ಇಲ್ಲ. ನಿಮ್ಗೆ ಗೊತ್ತಾ, ಕಾಮನ್ ಭಿಕ್ಷಕರು ಇದ್ದಿರ್ತಾರ ನೋಡ್ರಿ, ಭಿಕ್ಷೆ ಬೇಡ್ತಿರ್ತಾರಲ್ಲ, ನಿಮ್ದು ಕಾರ್ ಹತ್ರ, ಗಾಡಿ ಬೈಕ್ ಹತ್ರ ಎಲ್ಲ ಬಂದಿರ್ತಾರ ನೋಡ್ರಿ. ಅವ್ರ ಬಲ್ ಒಬ್ಬೊಬ್ರ ಬಲ್ 25 ಲಕ್ಷ 30 ಲಕ್ಷ ದುಡ್ಡಿದೆ ಅವ್ರ ಹತ್ರ, ಭಿಕ್ಷೆ ಬೇಡವ್ರಿ. ರಿಯಲ್ ಮಿಲೇನಿಯರ್ ಅವು, ಆದ್ರೂ ಭಿಕ್ಷೆ ಬೇಡದ್ ಬಿಡಂಗಿಲ್ಲ. ಯಾಕ? ಮೈಂಡ್ ಇಲ್ಲ ಅವ್ರಿಗೆ. ನನ್ನ ಹತ್ರ ಇಷ್ಟ ಇದೆಯಲ್ಲ, ಇಷ್ಟು ತಗೊಂಡೊಂದ್ ಬಿಸ್ನೆಸ್ ಹಾಕಿ ಏನೋ ಮಾಡಿ ಎತ್ತೋ ಮಾಡಿ ಇದರಿಂದ ಹೊರಗ್ ಬಂದ್ ಮಾಡ್ತೀನಿ, ಇಲ್ಲ ಮತ್ತು ಕೈ ಚಾಚೋದೇ ಇದೆ. ಅದು ಹಳಸಿನ ಅನ್ನನೇ ಊಟ ಮಾಡ್ತಾರ ಅವ್ರು, ಅಷ್ಟಿದ್ರು ಅಕೌಂಟ್ ಅಲ್ಲಿ. ಅದೇ ಝೋಪಡಿಯೊಳಗೆ ಬದುಕೋದಕ್ಕೆ ಇಷ್ಟಪಡ್ತಾರ. ರೀಸನ್ ಏನು ಅಂದ್ರ ಮೈಂಡ್ ಸೆಟ್. ಸೊ ಹಾಗಾಗಿ ನಾನ್ ಏನ್ ಮಾಡ್ತೀನಿ ಅಂದ್ರ, ಮಿಲೇನಿಯರ್ ಮೈಂಡ್ ಅಂತ ಇದೆ ನೋಡ್ರಿ, ಇದು ನಮ್ದು ಬಹಳ ಸ್ಪೆಷಲ್ ಕೋರ್ಸ್, ನಂದು ಸರ್ಟಿಫೈಡ್ ಕೋರ್ಸ್ ನಂದು. ಬಟ್ ಅದನ್ನು ಸಮೇತ ನಾವಿಲ್ಲಿ ಬೋನಸ್ ನಲ್ಲಿ ತಂದಿದ್ದೇವೆ. ಸುಮಾರು ಒಂದು ಬ್ಯಾಚ್ ಅನ್ನ ನಾವು ಮಾಡಿದೆವು. ಓನ್ಲಿ 5 ಡೇಸ್ಗೆ ಬಹಳಷ್ಟು ಸಾಕಷ್ಟು ನಾನು ಫೀಸ್ ಅನ್ನ ತಗೊಂಡಿನಿ. ಈಗ ನಾನ್ ಕೇಳೋದು ಏನು ಅಂದ್ರ, ಇಲ್ಲಿ ಈಗ ಹೇಳ್ರಿ, ಯಾರ್ಯಾರು ನನ್ ಜೊತೆಗೆ ಜಾಯಿನ್ ಆಗೋದಕ್ಕೆ ರೆಡಿ ಇದ್ದೀರಿ? ಒಂದ್ಸಲ ರೆಡಿ ಅಂತ ಪೂರ್ತಿ ಬರಿಬೇಕು, READY. ಆರ್ ಅಷ್ಟೇ ಬರೆಯೋದಿಲ್ಲ, ಪೂರ್ತಿ ರೆಡಿ. ಈಗ ನೀವು ಡಿಸಿಷನ್ ತಗೋಬೇಕು, ಇಲ್ಲಿ ತನಕ ಇರುವುದಿಲ್ಲದು. ಯಾರಿಗ ಅನಿಸುತ್ತೆ ನೋಡ್ರಿ, ಏನಾದ್ರೂ ಆಗ್ಲಿ ಬಟ್ ನಾನ್ ಮಾಡ್ತೀನಿ, ಬೆಳಗ್ಗೆ ಹೇಳೋದನ್ನ ಕಲಿತೀನಿ, ಇಷ್ಟು ಕೋರ್ಸ್ ಅನ್ನ ಕಲಿತೀನಿ, ಮತ್ತೆ ಜೀವನದಲ್ಲಿ
ನಮಗೆ ನಾವು ಮಾತ್ರ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ, ಯಾರೋ ಬಂದು ಮಾಡ್ತಾರಂದ್ರೆ ಇಲ್ಲ. ಎಸ್, ಶಶಿ ಮ್ಯಾಮ್ ಇದ್ದಾರೆ, ಮಹೇಶ್ ಸರ್ ಇದ್ದಾರೆ, ಎಸ್ ಮೋಹನ್ ಸರ್, ಓಕೆ ಓಕೆ, ಅನನ್ಯ, ವಿನಿಧಿ ಮ್ಯಾಮ್, ಓಕೆ ಓಕೆ, ಎಸ್ ಚಂದ್ರು ಸರ್, ಇಷ್ಟು ಜನ ರೆಡಿ ಇದ್ರಿ. ಉಳ್ದವ್ರೆಲ್ಲ ರೆಡಿ ಇಲ್ಲ. ನಾನು ಹೇಳ್ದಲ್ಲ, ಕಮಿಟೆಡ್ ಇರೋರಿಗೆ ಇಂಟ್ರೆಸ್ಟೆಡ್ ಇರೋರಿಗೆ ಇದೇ ವ್ಯತ್ಯಾಸ. ಇಂಟ್ರೆಸ್ಟೆಡ್ ಪರ್ಸನ್ ಏನ್ ಮಾಡ್ತಾನಂದ್ರೆ ಫೀಸ್ ಕಟ್ಟೋದ್ ಬರುತ್ತೆ ನೋಡ್ರಿ, ಅವ್ನು ಸ್ಟಕ್ ಆಗ್ಬಿಡ್ತಾನೆ. ಈಗ ಅಲ್ಲಿ ಮೈಂಡ್ ಓಡಿಸ್ಲಕ್ ಶುರು ಮಾಡ್ತಾನೆ. ಈಗ ಹೇಳ್ತೀನಿ ಕೇಳ್ರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಹೇಳ್ದಲ್ಲ ಯಾವುದನ್ನ ಮಾಡ್ಬೇಕದು ಮಾಡೋದಿಲ್ಲ, ಯಾವುದನ್ನ ಮಾಡಬಾರ್ದು ಅದು ಮಾಡುತ್ತೆ. ಮೈಂಡೇ ಹಿಂಗೆ ಇರೋದಿದು, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಕ್ಸಸ್ ಕೇವಲ 3% ಜನರಿಗೆ ಯಾಕೆ ಒಲಿಯುತ್ತೆ ಅಂದ್ರೆ ಅವ್ರ ಆ ಮೈಂಡ್ ಅನ್ನ ಕಂಟ್ರೋಲ್ ದಲ್ಲಿ ತಂದಿರ್ತಾರೋ, ಅದು ಏನ್ ಮಾಡ್ಬೇಕಂತ ಅದು ಗೊತ್ತಿರುತ್ತೆ, ಅದಕ್ಕೆ ಅವರೆಲ್ಲ ಮಾಡಿರ್ತಾರೆ. ಸೊ ಹಾಗಾಗಿ ಇದ್ರದ್ದು ನಾನು ಫೀಸ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ ಶಶಿ ಮ್ಯಾಮ್ ನಿಮ್ಗೆ ಒಂದ್ 2 ನಿಮಿಷ ಮಾತಾಡ್ತಾರೆ. ಅದಾದ್ಮೇಲೆ ನಾನು ನಿಮ್ಗೆ ಫೀಸ್ ಹೇಳ್ತೀನಿ. ಒಂದ್ 10 ನಿಮಿಷದಲ್ಲಿ ನಮ್ದು ಮುಗಿಯುತ್ತೆ. ಕರೆಕ್ಟ್ 8:15 ಮುಗಿಸ್ತೀನಿ ನಾನು. ಓಕೆನಾ ಶಶಿ ಮ್ಯಾಮ್? ಎಲ್ರಿಗೂ ಶರಣಾರ್ಥಿ. ನಾನು ಶಶಿ ಚೌಡೆ ಅಂತ ಹೇಳಿ ಗದಗ ಡಿಸ್ಟಿಕ್ ಲಿಂತ್ರ. ಇದು ಒಂದು ಬಹಳ ಬೆಸ್ಟ್ ಒಂದು ಮೆಡಿಟೇಷನ್ ಇದು ಅಂತ ಹೇಳ್ಬೋದು. ಯಾಕಂತಂದ್ರ ನಾನು ಸುಮಾರು 1 ವರ್ಷ ಆಯ್ತು ನಾನು ಇದೇ ತರ ಒಂದು ಬಹಳ ಒಂದು ಸಮಸ್ಯೆಲಿಂತ ನಾನು ಜಾಯಿನ್ ಆದೆ. ನಂದು ಹೆಂಗಿತ್ತಂತ ಪರಿಸ್ಥಿತಿ ಅಂತಂದ್ರ ನಾನು ಆಲ್ಮೋಸ್ಟ್ ಡಿಪ್ರೆಷನ್ ಪೇಷಂಟ್ ಅಂತಂದ್ರ ಹೇಳ್ಬೋದು. ಯಾಕಂದ್ರ ನನ್ಗ ಸಡನ್ ಆಗಿ ನಮ್ ತಾಯಿ ತಂದೆ ಇಬ್ರು ಸಹಿತ ಇದಾಗ್ಬಿಟ್ರು, ಎಕ್ಸ್ಪೈರ್ಡ್ ಆಗ್ಬಿಟ್ರು. ಎಕ್ಸ್ಪೈರ್ಡ್ ಆದಂಗ ನನಗ ಒಂದು ಏನೋ ಏನಂತಂದ್ರ ನನಗೆ ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಬೇಕಾಗಿತ್ತು ನನಗ. ಯಾಕಂದ್ರ ನನ್ಗ ಅಣ್ಣ ತಮ್ಮಂದ್ರಾಗ್ಲಿ ಅಕ್ಕ ತಂಗಿರಾಗ್ಲಿ ಯಾರು ಇರ್ಲಿಲ್ಲ. ನನಗೊಂದ್ ರಿಲೇಶನ್ಶಿಪ್ ಬೇಕು. ನಾ ಏನ್ ಮಾಡ್ಬೇಕು ಅಂತ ಸರ್ಚ್ ಮಾಡುವಾಗ ನನಗ ಒಬ್ಬ ಕೈ ಹಿಡಿದು ನಾನು ಅದೀನಿ, ನೀನ್ ಏನೋ ಚಿಂತಿಸ್ಬೇಡ ಅಂತ ಹೇಳೋರ್ ಒಬ್ರು ನನ್ಗ್ ಬೇಕಾಗಿತ್ತು. ಎಲ್ಲಕ್ಕಿಂತ ಮುಖ್ಯ ನನಗ ಇದು ದುಡ್ಡಾಗ್ಲಿ ಇದು ಆಗ್ಲಿ ಯಾವ್ದೂನು ನನಗ್ ಇದು ಆಗಿರ್ಲಿಲ್ಲ. ಬಟ್ ನನ್ಗಿಲ್ಲಿ ನಾನ್ ದುಡ್ಡು ಹಾಕಿ ನಾನ್ ರಿಲೇಶನ್ಶಿಪ್ ತಗೊಳಿಲ್ಲ. ದುಡ್ಡು ಹಾಕ್ತನ ಒಂದು ರಿಲೇಶನ್ಶಿಪ್ ತಗೊಂಡೆ. ಹೆಂಗ ಅಂತಂದ್ರ ಸುಮಾರು ಒಂದ್ 15-20 ಸಾವಿರ ಜನ ಅಲ್ಲಿ ನನ್ಗ ಇದು ಇದ್ರು. ಎಲ್ಲಂತಂದ್ರ ನಿವೇದಿತಾ ಹೂಗಾರ್ ಟ್ರಸ್ಟ್ ನೊಳಗ ನಾನು ಅಲ್ಲಿ ಜಾಯಿನ್ ಆದಾಗ ನನ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರ ಒಂದ್ ಫೇಸ್ಬುಕ್ ಲಿಂತ್ರ ನಾನು ಹೋದಾಗ ಮೇಡಮ್ ನನ್ ಜೊತೆಗೆ ಮಾತಾಡಿದ್ರು. ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ನನ್ಗೊಂದ್ ರಿಲೇಶನ್ಶಿಪ್ ಬೇಕು, ಯಾವ್ದ್ರ ನಾನು ಈ ಡಿಪ್ರೆಷನ್ ಲಿಂತ್ರ ನಾ ಹೊರಗ್ ಬರ್ಬೇಕಂತ ಹೇಳಿ. ಅವಾಗ ನಂಗೆ ಆಯ್ತು, ನೀನ್ ಡಿಪ್ರೆಷನ್ ಲಿಂತ್ರ ಅಷ್ಟೆಲ್ಲ ನೀನೊಂದು ಮಾಸ್ಟರ್ ಸಹಿತ ಆಗ್ತಿದೀನಿ, ನಾನು ಅಲ್ಲಿವರೆಗೂ ತಗೊಂಡ್ ಹೋಗೋದು ನನ್ ಕೆಲ್ಸ ಅಂತ ಹೇಳಿ ನನ್ಗೆ ಇಲ್ಲಿವರೆಗೂ ತಗೊಂಡ್ ಬಂದ್ರು. ನನಗೆ ಎಲ್ಲಿವರೆಗೂ ನಂದು ನಡೀತು ಜೀವನ ಅಂತಂದ್ರ ನಾನ್ ಬೇರೆ ಬೇರೆ ಕಡೆ ಬಹಳಷ್ಟು ಕೋರ್ಸ್ ಮಾಡಿದ್ದೆ, ಇಲ್ಲ ಅಂತಲ್ಲ. ಆದ್ರ ನನಗೆ ಇಲ್ಲಿ ಸಿಕ್ಕಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಸಿಕ್ಕಿರ್ಲಿಲ್ಲ. ಹೆಂಗಂತಂದ್ರ ನಾನು ಒಂದು ಬೇರೆ ಬೇರೆ ಅಂತಂದ್ರ ವಿಮಲ್ ಜೈನ್ ಸರ್ ಅಂತಂದ್ ಒಬ್ರು ನಮ್ ಸರ್ ಅದ್ರ ಅಲ್ಲೇ ಹುಬ್ಳಿ ಒಳಗ ಬಹಳಷ್ಟು ಕಡೆ ನಾನು ರೇಖಿ ಕ್ಲಾಸ್ ತಗೊಂಡಿದ್ದೆ, ಚಕ್ರ ಕ್ಲಾಸ್ ತಗೊಂಡಿದ್ದೆ, ಎಲ್ಲಾ ತಗೊಂಡಿದ್ದೆ. ನಾನು ಈಗೂ ಸಹಿತ ನನ್ನ ಫ್ರೆಂಡ್ ಕಡೆ ನಾನು ಈಗೂ ಹೋಗಿ ಬಂದೆ. ನಾನು ಈಗ ಸುಮಾರು ಒಂದು 15-20 ಜನ ನನ್ನ ಫ್ರೆಂಡ್ಸ್ ಬಂದಾರ ಈಗ ಸದ್ಯ. ಇಲ್ಲೇ ಒಂದು ಮಿಡಾಸ್ ಅನ್ನುವಂತ ಒಂದು ಸಿಂಬಲ್, ಆಮೇಲೆ ವಸುಧಾ ಅನ್ನುವಂತ ಸಿಂಬಲ್. ಅವು ಎಷ್ಟು ಅಂತಂದ್ರ ಸುಮಾರು 1 ವರ್ಷದಿಂದ ನಾನ್ ಏನ್ ಮಾಡಿದ್ದೆ ಅಂತಂದ್ರ ನಮ್ ಮೇಡಮ್ಗೆ ಹೇಳಿದ್ದೆ, ಇಲ್ಲ ಇಲ್ಲಿ ಯಾರು ನಮ್ಗ ಇದು ಸರಿಯಾಗಿ ಹೊಂದ್ಕೊಳ್ಳಿಲ್ಲ ಅಂತಂದ್ರ ಎಲ್ಲಿ ಕಲಿತಿರ್ತಾರ ಅಲ್ಲಿ ಕಲೀಲ್ರಿ, ಆಮೇಲೆ ನೋಡೋಣ ಅಂತಂತ ಬರೇ ಡ್ರಾಯಿಂಗ್ ಮಾಡಕ್ ಬರಂಗಿಲ್ಲ, ಒಂದು ಡ್ರಾಯಿಂಗ್ ಇಳ್ಸಕ್ ಬರಂಗಿಲ್ಲ. ಆಮೇಲೆ ಅದ್ರದ್ದು ಇಂಪಾರ್ಟೆನ್ಸ್ ಏನೈತಿ ಅನ್ನೋದು ಇಲ್ಲಿವರೆಗೂ ಹೇಳಿಲ್ಲ, ಯಾರು ಹೇಳಿಲ್ಲ. ಆಮೇಲೆ ನಾನು ಅನ್ಭವಿಸಿದ್ದದ. ಆದ್ರೆ ನಮ್ಗೆ ಇಲ್ಲಿ ಶಶಿ ಎಷ್ಟು ಮ್ಯಾಮ್ ಚಂದ ನಿಮ್ದು ಸಿಕ್ತು ವಿಡಿಯೋ ಅಂತಂದ್ರ ಕಾಣ್ಲತ್ತಿಲ್ಲ ನೋಡ್ರಿ ನನ್ಗೆ. ಶಶಿ, ಹಾ ಡನ್, ಈಗ ವಿಡಿಯೋ ಆನ್ ಆಗಿದೆ. ಎಸ್, ವಸುಧಾ ಸಿಂಬಲ್ ಆಮೇಲೆ ಇದು ಮಿಡಾ ಸಿಂಬಲ್ ಬರೀ 10 ನಿಮಿಷನಾಗ ಕಲ್ತ್ರು. ಬರೀ 10 ನಿಮಿಷನಾಗ ಈಗ ಹೋಗಿ ಬಂದು ನಾನು ಇಲ್ಲಿ ಕುತ್ಕೊಂಡೇನಿ. ನನ್ನ ಫ್ರೆಂಡ್ಸ್ ಈಗಾಗ್ಲೇ ನಾನು ಕ್ಲಾಸ್ ಹೇಳ್ ಬಂದು ಇಲ್ಲಿ ಕುತ್ಕೊಂಡೇನಿ. ಎಷ್ಟೊಂದು 10 ನಿಮಿಷದಕ್ಕ ನಾನ್ ಲಕ್ಷ ಗಟ್ಲೆ ದುಡ್ಡು ಹಾಕಿದ್ವಿ. ಇದ ನಾನ್ ಹೇಳ್ದೆ, ಲಕ್ಷ ಗಟ್ಲೆ ನೀವೇನ್ ದುಡ್ಡು ಕಳ್ಕೊತಿರಲ್ಲ, ಈಗ ದುಡ್ಡು ಕಳ್ಕೊಳ್ಳೋ ಮುಂದೆ ನಿಮ್ಗೆ ಇದು ಅನಿಸ್ತತಿ. ಆದ್ರೆ ಇದನ್ನ ನಾವ್ ಏನಾರು ಹೇಳ್ಬೇಕಾದ್ರೆ ನೀವ್ ಯಾರು ಬರೋದಿಲ್ಲ. ಎಷ್ಟು ಚಂದ ಇದೈತಿ ಅಂತ ನೋಡ್ರಿ ಅಂತ ಹೇಳಿ ಅಂದ್ರ ಇಲ್ಲೇ ಇಂಪಾರ್ಟೆನ್ಸ್ ದುಡ್ಡು ಇರುದೇ ಇಲ್ಲ. ಇಲ್ಲಿ ಏನ್ ನನ್ನ ಇಲ್ಲಿ ಕೊಡ್ತಿರ್ತಾರಲ್ಲ ಒಂದು ನಾಲೆಜ್ ಎಷ್ಟ್ ಇರ್ತೈತಿ ಅಂತಂದ್ರ ನಾವ್ ಕೊಡು ಇಲ್ಲಿ 15,000 ಆಮೇಲೆ 12,000 ಇದು ದುಡ್ಡು ಏನು ದುಡ್ಡ ಅಲ್ಲ ನಮ್ಗ. ಒಂದು ನಾವು ಹೊರಗ್ ಮಾರ್ಕೆಟಿಂಗ್ ಅಂತ ಹೋಗಿರ್ತೀವಿ, ಎಷ್ಟೆಲ್ಲಾ ದುಡ್ಡು ಖರ್ಚು ಮಾಡ್ಕೊಂಡ್ ಬಂದಿರ್ತೀವಿ. ಒಂದ್ ಜಾತ್ರೆ ಅಂತ ಹೋಗಿರ್ತೀವಿ, ಒಂದ್ ಜಾತ್ರೆ ಒಳಗೆ ಎಷ್ಟು ದುಡ್ಡು ಖರ್ಚು ಮಾಡ್ಕೊಂಡ್ ಬಂದಿರ್ತೀವಿ. ಬೇರೆ ಬೇರೆದಕ್ಕೆಲ್ಲ ಹೋಗಿರ್ತೀವಿ, ಹೋದ್ರ ನಾವೇನ್ ಹಂಗ ಬಂದಿರಂಗಿಲ್ಲ. ಅದ್ರಾಗ ಎಸ್ಪೆಷಲಿ ನಾವ್ ಹೆಣ್ಮಕ್ಳು ಹೊರಗ್ ಹೋಗಿ ಅಂತಂದ್ರ ನಮ್ಮ ಮನೆಯೊಳಗ್ ಅದ ಅವಶ್ಯ ಇರಂಗಿಲ್ಲ. ಆ ಸಾಮಾನು ವಸ್ತು ನಮ್ಗೆ ಅವಶ್ಯ ಇರಂಗಿಲ್ಲ ಅಡಿಗೆ ಮನೆಯೊಳಗ.
ಆದ್ರ ಅದನ್ನ ತಗೊಂಡ್ ಬಂದ್ ಮನ್ಯಾಗ ಇಟ್ಕೋತೀವಿ. ಅಂದ್ರ ಅನಾವಶ್ಯಕವಾಗಿದ್ದನ್ನು ಸಹಿತ ನಾವು ತಗೊಂಡ್ ಬಂದು ಮನ್ಯಾಗ ಇಟ್ಕೋತೀವಿ. ಆದ್ರೆ ಅನಾವಶ್ಯಕ ವಸ್ತುಗಳನ್ನ ತಗೊಂಡ್ ಬಂದ್ ಇಟ್ಕೊಂತಿದ್ರೆ ಅವಶ್ಯಕವಾದಂತ ಒಂದು ಜ್ಞಾನ ಯಾಕೆ ನಾವು ತಗೋಬಾರ್ದು ಅಂತ ಹೇಳಿ ನಾನು ನಿಜವಾಗ್ಲೂ ಹೇಳ್ತೀನಿ. ಒಂದ್ ವರ್ಷದಿಂದ ಯಾವ ವಸ್ತುನು ನನ್ನ ಇಂಪಾರ್ಟೆಂಟ್ ಇಲ್ಲದ್ರೆ ಯಾವ್ದು ತಗೊಂಡಿಲ್ಲ ನಾ ಇಲ್ಲಿವರೆಗೂ. ಸುಮಾರು ಒಂದು 15 ರಿಂದ 20 ನಾನು ಸೆಷನ್ಸ್ ತಗೊಂಡೇನಿ. ಆಮೇಲೆ ಬೇರೆ ಬೇರೆ ಇವನ್ನ ನಾ ಎಲ್ಲಾ ತಗೊಂಡೇನಿ. ಇಲ್ಲೇ ನನಗೆ ಎಷ್ಟು ಇಂಪಾರ್ಟೆಂಟ್ ಕೊಟ್ಟೈತಿ, ನನ್ಗೆ ಎಷ್ಟು ಒಂದು ಒಳ್ಳೆ ಒಂದು ಇದನ್ ಕೊಟ್ಟೈತಿ ಅಂತಂದ್ರ ಮುಂಜಾನೆ ಬೆಳಿಗ್ಗೆ 3:15 ನಂದು ಸ್ಟಾರ್ಟ್ ಆತಂತಂದ್ರ ರಾತ್ರಿ 10:30 ಆದ್ರೂ ನನ್ ಕ್ಲಾಸ್ ಹೆಂಗ್ ನಡೀತಿರ್ತೈತೆ ಇಷ್ಟ ಸತತವಾಗಿ ನಡೆದಿರ್ತೈತಿ. ಒಂದು ದಿವ್ಸನೂ ನನ್ಗೆ ಬೇಜಾರ್ ಅನ್ನೋದಾಗ್ಲಿ ಆಮೇಲೆ ನನ್ಗ ಸುಸ್ತು ಅನ್ನೋದಾಗ್ಲಿ ಯಾವ್ದು ಬರೋದಿಲ್ಲ. ಎಷ್ಟು ಚಂದ ನಡೀತಿರ್ತೈತಿ ಅಂದ್ರೆ ಎಲ್ಲಾರು ಹೇಳ್ತಿರ್ತಾರ ನಂಗೆ, ನಿಂಗೆ ಇಷ್ಟೆಲ್ಲಾ ಹೆಂಗ್ ಬರ್ತೈತಿ ಏನಾಗ್ತೈತಿ ಅಂತಂತ ಹೇಳಿ. ಅಂದ್ರ ಒಂದು ಜ್ಞಾನ ನಮ್ಗೆ ಹೆಂಗ್ ಕೊಡ್ತೈತಿ ಅಂತಂದ್ರ ಒಂದು ಎನರ್ಜಿ. ಊಟನೂ ಸಹಿತ ಬೇಡ ನಮ್ಗೆ, ಒಂದ್ ಗ್ಲಾಸ್ ನೀರ್ ಸಿಕ್ಕ್ರ ಸಾಕು. ಆ ಗ್ಲಾಸ್ ನೀರಿನ ಮೇಲೆ ನಾವು ಎಷ್ಟು ಎನರ್ಜಿಟಿಕ್ ಆಗಿರ್ತೀವಿ ಅನ್ನೋದನ್ನ ನಾವ್ ಇಲ್ಲಿ ಕಲಿಬಹುದು. ಆ ಎನರ್ಜಿ ಕೊಡೋರು ಯಾರಾದ್ರ ಅಂತಂದ್ರ ಇಲ್ಲಿ ನಾವು ಬೇರೆ ಬೇರೆ ಅದನ್ನ ಕಲಿತೇವಿ ಇದನ್ನ ಕಲಿತೇವಿ, ನಾವು ಪುರಾಣ ಕಲಿತೀವಿ, ಅದನ್ನ ಪ್ರವಚನ ಹೇಳ್ತೀವಿ, ಅದು ಬೇಡ. ಇಲ್ಲಿ ಒಂದು ರೇಖಿ ಕ್ಲಾಸ್ ಅಂತ ಬರ್ತೈತಿ. ಈ ರೇಖಿ ಕ್ಲಾಸ್ ಒಂದು, ಆಮೇಲೆ ಚಕ್ರ ಬ್ಯಾಲೆನ್ಸಿಂಗ್, ಇವು 2 ಕಲ್ತ್ರ ನಾವು ಡಾಕ್ಟರ್ ಕಡೆ ಹೋಗುವಂತ ಅವಶ್ಯಕತೆನೇ ಇರಂಗಿಲ್ಲ. ನಿಮ್ಗೆ ಎಲ್ಲಾರ್ಗು ಒಂದ್ ಕೇಳ್ಕೊಳ್ಳೋದು ಒಂದ ಏನು ಅಂತಂದ್ರ ಈ 90 days ಒಳಗೆ ಏನೈತ್ಲ ಕೆಲವೊಂದಿಷ್ಟು ನಾನು ಕಲಿಲಾರ್ದಂತಾವು ಅದಾವ ಇಲ್ಲಿ. ನಾನು ಈಗ ಈ ಹಿಂದೆ ನಾನು ಕಲ್ತಿಲ್ಲ ಇವನು ಕೆಲವೊಂದಿಷ್ಟನ್ನ. ರೇಖಿ ಕಲ್ತೀನಿ, ಚಕ್ರ ಬ್ಯಾಲೆನ್ಸಿಂಗ್ ಕಲ್ತೀನಿ, ಆದ್ರೆ ಕೆಲವೊಂದಿಷ್ಟನ್ನ ನಾ ಇನ್ನೂ ಕಲ್ತಿಲ್ಲ. ಅವ್ನ ಈಗ ಸದ್ಯ ಹೊಸದಾಗಿ ನಾನು ಕಲಿಬೇಕಾಗೈತಿ. ನಿಜವಾಗ್ಲೂ ಒಂದು ಅಪರೂಪದ ಒಂದು ವಿದ್ಯೆ ಅಂತಂದಾನೆ ಹೇಳ್ಬೋದು. ಎಲ್ರು ಇದನ್ನ ತಗೊಳ್ರಿ. ಆಮೇಲೆ ಇದು ಬದಲ ಆಗ್ಲಿಲ್ಲ, ನಿಮ್ಗೆ ಇದ್ರೊಳಗೆ ನಿಮ್ಗೆ ಇದನ್ ಕೊಡ್ಲಿಲ್ಲ ಅಂತಂದ್ರೆ ವಾಪಸ್ ನಿಮ್ಗೆ ದುಡ್ಡು ನಾನ ಕೊಡ್ತೀನಿ. ಯಾರು ನೀವು ಮೇಡಮ್ ಕಡೆ ಕೇಳ್ಬೇಡ್ರಿ, ನನ್ ಕೇಳ್ರಿ ಎಲ್ಲಾರು. ನಾನು ಟ್ರೈನರ್ ಅದೀನಿ, ನಾನು ನಿವೇದಿತ ಹೋಗಾರ್ ಟ್ರಸ್ಟ್ ನೊಳಗ ನಾನು ಟ್ರೈನರ್ ಅದೀನಿ. ನನ್ನ ಕೇಳಿ ನಾವು ವಾಪಸ್ ನಿಮ್ಗೆ ದುಡ್ಡು ಕೊಡ್ತೀನಿ. ನಿಜವಾಗ್ಲೂ ಇದು ಎಷ್ಟು ಬೆನಿಫಿಟ್ ಐತಿ ಅಂತಂದ್ರ ನಾನು ಒಂದು ತಿಂಗಳು 2 ತಿಂಗಳು ನಾನು ಪ್ರೋಗ್ರಾಮ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿರ್ತೀನಿ. ಅಂದ್ರ ಬರೀ 1 ವರ್ಷದೊಳಗೆ ನಾನು ಇಷ್ಟು ಚೇಂಜ್ ಆದೆ. ಅಂದ್ರೆ ಆಲ್ರೆಡಿ ನಾನು ಈಗ ಜೂನ್ ಜುಲೈ ಮಟನು ನನ್ನ ಪ್ರೋಗ್ರಾಮ್ಸ್ ಎಲ್ಲ ಫಿಕ್ಸ್ ಅದಾವ. ನಂಗ್ ಮೇಡಮ್ ಹೇಳ್ತಿರ್ತಾರ ಎಲ್ಲಿ ಹೋಗಿದ್ರಿ ಏನು ಅಂತ ಹೇಳಿ. ಈಗ ಅದನ್ನ ನಾನು ಲೇಟ್ ಆಗಿ ಬಂದು ಕುತ್ಕೊಂಡಿನಿ ಅಂದ್ರೆ ನಾನು ಕ್ಲಾಸ್ ಮುಗಿಸ್ಕೊಂಡ್ ಬಂದು ನಾನು ಇಲ್ಲಿ ಕುತ್ಕೊಂಡೇನಿ. ಮೇಡಮ್ ಕ್ಲಾಸ್ ಕುಂದಿರ್ತೀನಿ ಅಂದ್ರೆ ಸಹಿತ ನನ್ನ ಕ್ಲಾಸ್ ಮುಗಿಸ್ಕೊಂಡ್ ಬರ್ತೀನಿ. ಜುಲೈ 25ನೇ ತಾರೀಕಿನವರೆಗೂ ನನ್ನ ಆಲ್ರೆಡಿ ಈಗ ಪ್ರೋಗ್ರಾಮ್ ಫಿಕ್ಸ್ ಅದಾವ ಅಂತಂದ್ರ ನಮ್ ಇಂಪಾರ್ಟೆನ್ಸ್ ಆಗ್ಲಿ, ನಮ್ಮ ಒಂದು ವ್ಯಕ್ತಿತ್ವ ಎಷ್ಟೊಂದು ವಿಕಸನ ಆಗ್ತೈತಿ ಅನ್ನೋದಕ್ಕ ಇದು ಒಂದು ಉದಾಹರಣೆ. ಎಲ್ರು ಬರ್ರಿ, ಜಾಯಿನ್ ಆಗ್ರಿ, ಇದ್ರದ್ದು ಬೆನಿಫಿಟ್ ತಗೊಳ್ರಿ ಅಂತ ಕೇಳ್ಕೊಂತೀನಿ. ಎಲ್ರಿಗೂ ಶರಣಾರ್ಥಿ ಮೇಡಮ್. ಥ್ಯಾಂಕ್ ಯು. ಮತ್ತೆ ನಮ್ ಶಶಿ ಮ್ಯಾಮ್ ಏನ್ ಸ್ಪೆಷಲ್ ಅಂದ್ರ ಅವ್ರ ಏನ್ ಕೋರ್ಸ್ ಮಾಡ್ತಾರ, ಏನ್ ಫೀಸ್ ಬರುತ್ತೆ ನೋಡ್ರಿ, ಅದೆಲ್ಲಾನು ಟ್ರಸ್ಟಿಗೆ ಕಟ್ತಿರ್ತಾರ ಅವ್ರು. ಟೋಟಲಿ ಬಳಸ್ಕೊಳೋದಿಲ್ಲ. ನಾನ್ ಹೇಳ್ತೀನಿ, ನೀವು ಇಲ್ಲ ನಮ್ ಟ್ರಸ್ಟ್ ಇದೆ, ಟ್ರಸ್ಟ್ ನಾಗ ಎಲ್ಲರಿಗೂ ಒಳ್ಳೇದಾಗ್ಲಿ, ನೀವೇನಾದ್ರೂ ಸಾಮಾಜಿಕ ಸೇವೆಯನ್ನ ಮಾಡ್ರಿ. ಅವ್ರ ಸೇವೆ ಇದೆ ನೋಡ್ರಿ, ಅದು ಬಹಳ ಬಹಳ ದೊಡ್ಡದಿದೆ. ಒಂದ್ಸಲ